ಗುಡ್ ಈವ್ನಿಂಗ್ ಎವ್ರಿಬಡಿ. ಸೊ ಎಲ್ರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ತರಗತಿಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗಾದ್ರೆ ಇವತ್ತು ನಿಮಗೆ ಮ್ಯಾಕ್ಸಿಮಮ್ ಸುಮಾರು ಅಂಕಗಳನ್ನ ಕವರ್ ಮಾಡ್ಕೊಳ್ಳುವಂತ ಒಂದು ತರಗತಿ. ಈಗಾಗ್ಲೇ ನಾನು ನಿಮ್ಗೆ ಟೈಟಲ್ ಅಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಕನ್ನಡ ಬೋಧನಾಶಾಸ್ತ್ರ ಪ್ಲಸ್ ವ್ಯಾಕರಣ ಇವೆರಡನ್ನ ಕೂಡ ನಾವು ಸರಿದೂಗಿಸುವಂತ ಕೆಲಸವನ್ನ ಇವತ್ ಮಾಡ್ತಾ ಇದ್ದೀವಿ. ಇದು ಲಾಸ್ಟ್ ಮಿನಿಟ್ ರಿವಿಷನ್ ಆಗಿರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಕ್ಲಾಸ್ ನೋಡುವಂತ ಒಂದು ಪ್ರಯತ್ನವನ್ನ ಇವತ್ತೆಲ್ಲರೂ ಕೂಡ ಮಾಡ್ತೀರಾ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ತಡ ಮಾಡೋದ್ ಬೇಡ. ಈಗಾಗ್ಲೇ ನಾವು 10ಗೆ ಕ್ಲಾಸ್ ಅನ್ನ ಶುರು ಮಾಡಿದೀವಿ. ಅಪ್ರಾಕ್ಸಿಮೇಟ್ಲಿ 1.5 hour 2 hour ನಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಮುಗಿಸ್ಕೊಡುವಂತ ಜವಾಬ್ದಾರಿ ನಂದು. ಸೊ ಇವತ್ತೇನ್ ಹೇಳ್ತಾ ಇದೀನಿ, ಕನ್ನಡ ಒಂದು ಲಾಸ್ಟ್ ಮಿನಿಟ್ ರಿವಿಷನ್. ಇದು ಲಾಸ್ಟ್ ಕ್ಲಾಸ್ ಇದು ಕನ್ನಡಕ್ಕೆ ಸಂಬಂಧಪಟ್ಟಂಗೆ. ಯಾಕಂದ್ರೆ ಆಲ್ಮೋಸ್ಟ್ ನೀವೆಲ್ಲ ಓದಿರ್ತೀರಾ, ಕಲ್ತಿರ್ತೀರಾ. ಮತ್ತೆ ಹೆಚ್ಚಿನದಾಗಿ ನಾನು ಇದ್ರಲ್ಲಿ ಹೇಳುವಂತ ಅವಶ್ಯಕತೆ ಏನನ್ನೂ ಕೂಡ ಬೀಳಲ್ಲ. ಹಾಗಾಗಿ ಇನ್ ಕೇಸ್ ಏನಾದ್ರೂ ಬ್ಯಾಲೆನ್ಸ್ ಉಳಿತು ಅಂತಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಓಕೆನಾ? ಸರಿ, ಹಾಗಾದ್ರೆ ಬನ್ನಿ, ತಡ ಮಾಡೋದ್ ಬೇಡ. ಕ್ವಿಕ್ ಆಗಿ ಒಂದು ಕ್ವಿಕ್ ರಿವಿಷನ್ ಅನ್ನ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ತೆಗೆದುಕೊಳ್ಳೋಣ. ನಾನು ಮೊದ್ಲು ಎಲ್ಲಿಂದ ತಗೊಂಡಿದ್ದೀನಿ ಅಂತಂದ್ರೆ ಕನ್ನಡ ವ್ಯಾಕರಣ ತುಂಬಾ ಇಂಪಾರ್ಟೆಂಟ್. ಬಹಳಷ್ಟು ಜನ ಹೇಳ್ತಾ ಇದ್ರಿ ಕನ್ನಡ ವ್ಯಾಕರಣದಲ್ಲಿ ಇವತ್ ನಾವ್ ಏನೆಲ್ಲ ತಿಳ್ಕೊಳ್ತಾ ಇದೀವಿ ಅಂದ್ರೆ ಒಂದು ಹಿಂಟ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಫಸ್ಟ್ ನಾವು ಕನ್ನಡ ವರ್ಣಮಾಲೆ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಸಂಧಿ ಸಮಾಸಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಅದಾದ್ಮೇಲೆ ಜೋಡು ನುಡಿಗಳು, ನುಡಿಗಟ್ಟುಗಳು, ತತ್ಸಮ ತದ್ಭವಗಳು, ಅನುಕರಣಾ ವ್ಯಯಗಳು, ದ್ವಿರುಕ್ತಿಗಳು, ಆಮೇಲೆ ಪಡೆ ನುಡಿಗಳು. ಸೊ ಇದೆಲ್ಲವನ್ನ ಹೇಳಿದ ನಂತರದಲ್ಲಿ ಮತ್ತೆ ನಿಮಗೆ ಅವ್ಯಯಗಳು ತುಂಬಾ ಇಂಪಾರ್ಟೆಂಟು. ಅವ್ಯಯಗಳನ್ನು ಕೂಡ ಹೇಳ್ಬೇಕು. ಅವ್ಯಯಗಳಲ್ಲಿ ತದ್ದಿತಾಂತ ಭಾವನಾಮಗಳ ಬಗ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಇವೆಲ್ಲವೂ ಕೂಡ ನಿಮ್ಗೆ ವೆಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ಒಂದೊಂದು ಅಂಕಕ್ಕೆ ಬರುವಂತ ಪ್ರಶ್ನೋತ್ತರಗಳಾಗಿರೋದ್ರಿಂದ ಯಾವ್ದ್ರಲ್ಲೂ ಕೂಡ ನೀವು ಒಂದ್ ಅಂಕನೂ ಕೂಡ ಮಿಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಇಚ್ಛೆ. ಸೊ ಹಾಗಾಗಿ ತಡ ಮಾಡೋದ್ ಬೇಡ, ಬನ್ನಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸುವಂತ ಪ್ರಯತ್ನ ಇವತ್ತಾಗಿರುತ್ತೆ. ಕೊನೆ ತನಕ ಈ ವಿಡಿಯೋವನ್ನ ನೋಡಿ ಸೊ ಯೂಸ್ ಅನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ ಅಂತ ಕ್ವಶನ್ಸ್ ಬರ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. 49 ಅಕ್ಷರ ಇದೆ. ಕ್ವಿಕ್ ರಿವಿಷನ್ ಇರುತ್ತೆ, ಅಲ್ಲಿ ಯಾವುದೇ ಡಿಸ್ಕಷನ್ ನಾನು ಮಾಡಲ್ಲ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ನೋ ಡಿಸ್ಕಷನ್, ನಥಿಂಗ್, ಓನ್ ಅಂಡ್ ಓನ್ಲಿ ಕ್ಲಾಸ್ ಮೇಲೆ ನಂದು ಫೋಕಸ್ ಇರುತ್ತೆ. ಅರ್ಥ ಆಯ್ತಾ? ನಿಮ್ದು ಏನೇ ಸಮಸ್ಯೆಗಳಿದ್ರು ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿ ಕೊನೆ ಕ್ಷಣದಲ್ಲಿ ತಿಳಿಸಿ. ಓಕೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದೆ. ಅವುಗಳನ್ನೇ ನಾವು ವರ್ಣಗಳು ಅಂತ ಕರಿತಾ ಇದ್ದೀವಿ. ಸೊ ಇಂಥ ಕ್ರಮಬದ್ಧ ಜೋಡಣೆಗೆ ನಾವು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರಿತಾ ಇದೀವಿ. ಆದ್ರೆ ಏನ್ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಇಲ್ಲಿ ಕನ್ನಡ ವರ್ಣಮಾಲೆಯನ್ನ ನಾವು ಸ್ವರ, ವ್ಯಂಜನ, ಯೋಗವಾಹ ಅಂತೇಳಿ 3 ವಿಭಾಗಗಳನ್ನಾಗಿ ಮಾಡಿದೀವಿ. ಅದರಲ್ಲಿ 13 ಸ್ವರಗಳಿದೆ, 2 ಯೋಗವಾಹಗಳಿದೆ, 34 ವ್ಯಂಜನಾಕ್ಷರಗಳನ್ನ ಕಾಣ್ತೀವಿ. ಈ ನಂಬರ್ ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಎಕ್ಸಾಮ್ಸ್ ಅಲ್ಲಿ ಕೇಳೋ ಸಾಧ್ಯತೆ ದಟ್ಟವಾಗಿದೆ. ಅರ್ಥ ಆಯ್ತೇನ್ರಿ? ನೆಕ್ಸ್ಟ್ ನೋಡಿ, ಸ್ವರಗಳು ಅಂದ್ರೆ ಏನಿಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲಾಗುವಂತ ಅಕ್ಷರಗಳನ್ನ ಸ್ವರಗಳು ಅಂತ ಕರೀತಾ ಇದ್ದೀವಿ. ಇವಕ್ಕೆ ಯಾವುದೇ ಬೇರೆ ಅಕ್ಷರದ ಸಹಾಯ ಬೇಕಾಗಿಲ್ಲ. ಸ್ವತಂತ್ರವಾಗಿ ನಾವು ಉಚ್ಚಾರ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದನ್ನ ನಾವು ಏನಂತ ಕರಿತೀವಿ? ಸ್ವರಗಳು ಅಂತ ಕರಿತಾ ಇದೀವಿ. ಸೊ ಹಾಗಾದ್ರೆ ಸ್ವರಾಕ್ಷರಗಳು ಯಾವ್ಯಾವ ಇದೆ ಅಂತಂದ್ರೆ ಆ ಇಂದ ಹಿಡ್ಕೊಂಡು ಅವ್ವರೆಗೂ ಇರುವಂತ ಎಲ್ಲಾ ಅಕ್ಷರಗಳು ಕೂಡ ಸ್ವರಾಕ್ಷರಗಳಾಗತ್ತೆ. ಒಟ್ಟಾರೆ 13 ಸ್ವರಾಕ್ಷರಗಳನ್ನ ನಾವು ಕಾಣ್ಬೋದು. ಹೌದೇನ್ರಿ? ಓಕೆ, ಇಂಗ್ಲಿಷ್ ಗ್ರಾಮರ್ ಹೇಳೋಣ. ಟೈಮ್ ಇದೆ, ಎಲ್ಲದ್ರೂ ಹೇಳುವಂತ ಸಮಯ ಇನ್ನೂ ಒಂದು ವಾರ ಟೈಮ್ ಇದೆ ನಿಮ್ಗೆ. ಹೇಳ್ತೀನಿ. ಸ್ವರಗಳನ್ನ ರಸ್ವ ಸ್ವರಗಳು, ದೀರ್ಘ ಸ್ವರಗಳು ಮತ್ತೆ ಪ್ಲುತ ಸ್ವರಗಳು ಅಂತೇಳಿ 3 ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಎಕ್ಸಾಮ್ ನಲ್ಲಿ ನಿಮಗೆ ಕೇಳ್ತಾರೆ, ರಸ್ವ ಸ್ವರಗಳಿಗೆ ಉದಾಹರಣೆ ಅಂತ ಕೇಳ್ಬೋದು, ಅಥವಾ ಪ್ಲುತ ಸ್ವರಗಳಿಗೆ ಉದಾಹರಣೆ ಅಂತ ಕೇಳ್ಬೋದು. ಆ ಎಲ್ಲಾ ಆಯಾಮಗಳನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಇವುಗಳನ್ನ ತಿಳಿಸ್ತಾ ಇರುವಂತದ್ದು. ಓಕೆನಾ? ನೋಡಿ, ರಸ್ವ ಅಂತಂದ್ರೆ ಏನಿಲ್ಲಿ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಸ್ವರಗಳಿಗೆ ನಾವು ರಸ್ವ ಸ್ವರಗಳು ಅಂತ ಕರಿತಾ ಇದೀವಿ. ಹಾಗಾದ್ರೆ ಅಂತಹ ರಸ್ವ ಸ್ವರಗಳು ಯಾವ್ಯಾವಿದೆ? ಇಲ್ಲಿ ದೀರ್ಘಕಾಲ ನಾವು ಉಚ್ಚಾರ ತಗೊಳ್ಳಲ್ಲ. ಅ, ಇ, ಉ, ಋ, ನ, ಎ, ಓ ಜಸ್ಟ್ ಒಂದು ಮಾತ್ರೆ ಕಾಲದಲ್ಲಿ ನಾವು ಉಚ್ಚಾರವನ್ನ ಮಾಡ್ತೀವಿ. ಹೌದಾ? ಇವುಗಳನ್ನ ನಾವು ರಸ್ವ ಸ್ವರ ಅಂತ ಕರಿತೀವಿ.
ಇನ್ನ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಸ್ವರಗಳಿಗೆ ದೀರ್ಘ ಸ್ವರಗಳು ಅಂತ ಕರಿತೀವಿ. ಆ ನೋಡಿ, ಆ ಅಂತ ಹೇಳ್ತಾ ಇದೀನಿ, ಅಂತ ಹೇಳ್ತಾ ಇಲ್ಲ. ಅ, ಈ, ಊ, ಏ, ಐ, ಓ, ಔ ಈ ಸ್ವರಗಳೇನಾಗಿರುತ್ತೆ, ದೀರ್ಘ ಸ್ವರಗಳು ಅಂತ ಅನ್ಸ್ಕೊಳ್ಳುತ್ತೆ. ಇನ್ನ 2 ಮಾತ್ರೆಗಳ ಕಾಲ ಹೆಚ್ಚು ಕಾಲ ಎಳೆದು ಉಚ್ಚರಿಸಲ್ಪಡುವಂತ ಸ್ವರಗಳೆಲ್ಲವೂ ಕೂಡ ಏನಾಗಿರುತ್ತೆ, ಪ್ಲುತ ಸ್ವರಗಳು ಅಂತ ಕರಿತೀವಿ. ಅಪ್ಪಾ, ಅಯ್ಯೋ, ಓ ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ ಪ್ಲುತ ಸ್ವರಗಳು ಅಂತೇಳಿ ಕರಿತೀವಿ. 2 ಮಾತ್ರೆಗಳಿಗಿಂತ ಹೆಚ್ಚು ಕಾಲ ನಾವು ಎಳೆದು ಉಚ್ಚಾರಿಸಲ್ಪಡ್ತಕ್ಕಂಥ ಸ್ವರಗಳು, ಅವುಗಳನ್ನ ಪ್ಲುತ ಸ್ವರಗಳು ಅಂತ ಕರಿತಾ ಇದೀವಿ. ಓಕೆ, ನೆಕ್ಸ್ಟ್ ಬರೋಣ ಯೋಗವಾಹಗಳು. ಸೊ ಯೋಗವಾಹಗಳು ಅಂತಂದ್ರೆ ಕೂಡಿ ಹೋಗೋದು ಎಂಬ ಅರ್ಥ. 2 ಅಕ್ಷರಗಳನ್ನ ಯೋಗವಾಹಗಳನ್ನ ಕಾಣ್ಬೋದು. ಅಂದ್ರೆ ಯಾವ್ದಾದ್ರೂ ಒಂದು ಅಕ್ಷರದ ಸಂಬಂಧದಿಂದ ಮಾತ್ರವೇ ಅವುಗಳನ್ನ ಉಚ್ಚರಿಸ್ತೀವಿ ನಾವು. ಅಂತಹ ಅಕ್ಷರಗಳನ್ನ ನಾವು ಯೋಗವಾಹಗಳು ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಮತ್ತೆ ಅಹ, ಇದನ್ನ ಎಕ್ಸಾಮ್ಸ್ ಅಲ್ಲಿ ಒಂದ್ಸಲ ಪ್ರಶ್ನೆ ಮಾಡಿದ್ದಾರೆ. ಅನುಸ್ವಾರ ಮತ್ತೆ ವಿಸರ್ಗದ ಬಗ್ಗೆ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನಾನ್ ಸುಲಭವಾಗಿ ಸುಮ್ನೆ ತಗೊಂಡು ಹೇಳುವಂತದ್ದಲ್ಲ. ನಾನು ಏನ್ ಇವತ್ತು ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ನೀವೇನಿಲ್ಲ ಅಂತಂದ್ರು 30ಕ್ಕೆ ಮ್ಯಾಕ್ಸಿಮಮ್ 15ರಿಂದ 16 ಅಂಕಗಳನ್ನ ಪಡ್ಕೊಳ್ಬಹುದು. ಅಷ್ಟು ಇಂಪಾರ್ಟೆಂಟ್ ತರಗತಿ ಇದು, ಆಲ್ ಇನ್ ಒನ್ ತರಗತಿ ಅಂತಾನೆ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಕಂಪ್ಲೀಟ್ ಆಗಿ ನೋಡಿ. ಸದ್ಯಕ್ಕೆ ನಿಮ್ ಕಮೆಂಟ್ಸ್ ಗಳನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೀನಿ, ಕೊನೆಗೆ ನಿಮ್ ಕಮೆಂಟ್ಸ್ ಅನ್ನ ನಾನು ತೆಗೆದುಕೊಳ್ತೀನಿ. ಓಕೆ, ಸೊ ಅನುಸ್ವಾರ ಅಂತಂದ್ರೆ ನೋಡಿ, ಅದಕ್ಕೆ ಒಂದು ಅನುಸ್ವಾರ ಜೊತೆ ಆಗಿದೆ, ಹಾಗಾಗಿ ಆ ಒಂದು ಅಕ್ಷರದ ಸಹಾಯ ಬೇಕಾಗಿದೆ. ವಿಸರ್ಗ ಅಂತಂದ್ರೆ ನೋಡಿ 2 0 ಬಂದಿದೆ, ಅಹ ಅಂತ ಅನ್ಸ್ಕೊಳ್ತು. ಸೊ ಇದನ್ನ ಅನುಸ್ವಾರ ಮತ್ತೆ ವಿಸರ್ಗ ಅಂತ ಕರಿತಾ ಇದೀವಿ. ಎಕ್ಸಾಂಪಲ್ ನಿಮಗಂತೂ ಗೊತ್ತಿದೆ, ಚಂದ್ರ, ಮಂತ್ರ, ದುಃಖ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಅನುಸ್ವಾರ ಮತ್ತೆ ವಿಸರ್ಗಕ್ಕೆ ಎಕ್ಸಾಂಪಲ್ಸ್ ಅಂತ ನಾವ್ ಹೇಳ್ತೀವಿ. ಪ್ಲುತವಾಹಕ ಹೇಳಿದ್ನಲ್ಲ ಗಾಯತ್ರಿ ಅವರೇ. ನೆಕ್ಸ್ಟ್ ವ್ಯಂಜನಗಳು ಅಂತ ಬರುತ್ತೆ. ಸೊ ವ್ಯಂಜನಗಳು ಅಂತಂದ್ರೆ ಸ್ವರಗಳ ಸಹಾಯದಿಂದ ಮಾತ್ರ ನಾವು ಉಚ್ಚಾರ ಮಾಡ್ಲಿಕ್ಕೆ ಸಾಧ್ಯ ಆಗುವಂತಹ ಅಕ್ಷರಗಳ ಗುಂಪಿಗೆ ವ್ಯಂಜನಾಕ್ಷರಗಳು ಅಂತ ಕರಿತಾ ಇದೀವಿ. ಸೊ ಇಲ್ಲಿ ವರ್ಣಮಾಲೆಯಲ್ಲಿ ಕ ಇಂದ ಳ ವರ್ಗೂ ಕೂಡ 34 ಅಕ್ಷರಗಳಿದೆ, ಅವುಗಳನ್ನ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಹೆಂಗಪ್ಪ ಅಂದ್ರೆ ಈ ಕ ಅಕ್ಷರ ರೆಡಿ ಆಗ್ಬೇಕು ಅಂದ್ರೆ ಇಲ್ಲಿ ಸ್ವರದ ಸಹಾಯ ಇದೆ. ಕ ಪ್ಲಸ್ ಅ ಖ ಇವುಗಳನ್ನ ಗುಣಿತಾಕ್ಷರಗಳು ಅಂತಾನು ಕೂಡ ಕರಿತೀವಿ. ಸೊ ಇಲ್ಲಿವರೆಗೂ ಳ ವರ್ಗೂ ಕೂಡ ಇದೇನಾಗತ್ತೆ, ಸ್ವರದ ಸಹಾಯವನ್ನ ತೆಗೆದುಕೊಳ್ಳುತ್ತೆ. ಸೊ ಇಂತಹ ಒಂದು ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತೇಳಿ ಕರಿತಾ ಇದ್ದೀವಿ, ಅಲ್ವೇನ್ರಿ? ಸೊ ನಮಸ್ತೆ ನಮಸ್ತೆ. ಹೇಳ್ತೀನಮ್ಮ, ಖಂಡಿತ ಸೋಷಿಯಲ್ ಸೈನ್ಸ್ ಬೋಧನಾ ಶಾಸ್ತ್ರ ಎಲ್ಲವನ್ನೂ ಹೇಳ್ತೀವಿ, ಡೋಂಟ್ ವರಿ. ಒಂದೇ ಒಂದ್ ತರಗತಿಯಲ್ಲಿ ಎಲ್ಲವನ್ನ ಹೇಳ್ತೀನಿ. ಅದ್ ನೋಡೋ ಅಂತ ಕೆಪಾಸಿಟಿ, ಜವಾಬ್ದಾರಿ, ಅದನ್ನ ಶ್ರದ್ಧೆಯನ್ನ, ಆಸಕ್ತಿಯನ್ನ ನೀವು ಬೆಳೆಸ್ಕೊಳ್ಬೇಕು. ಇಷ್ಟಿದ್ರೆ ಸಾಕು. ಅರ್ಥ ಆಯ್ತಲ್ವಾ? ಇವುಗಳನ್ನ ನಾವು 2 ರೀತಿಯಾಗಿ ಏನ್ ಮಾಡ್ತೀವಿ, ಗುಂಪುಗಳಾಗಿ ವಿಭಾಗವನ್ನ ಮಾಡ್ತೀವಿ. ಒಂದು ವರ್ಗೀಯ ವ್ಯಂಜನಗಳು, ಮತ್ತೊಂದು ಅವರ್ಗೀಯ ವ್ಯಂಜನಗಳು ಅಂತೇಳಿ 2 ರೀತಿಯಾದಂತಹ ವ್ಯಂಜನಾಕ್ಷರಗಳನ್ನ ಗುಂಪನ್ನ ಮಾಡ್ತೀವಿ. ಹಾಗಾದ್ರೆ ವರ್ಗೀಯ ವ್ಯಂಜನಗಳು ಅಂದ್ರೆ ಯಾವ್ಯಾವು? ಒಟ್ಟು 25 ಅಕ್ಷರ ಇದಾವೆ ವರ್ಗೀಯ ವ್ಯಂಜನದಲ್ಲಿ. ಸೊ ಕ ದಿಂದ ಳಕಾರದ 34 ವ್ಯಂಜನಗಳಲ್ಲಿ ಮೊದಲಿನ 25 ವ್ಯಂಜನಗಳನ್ನ ನಾವು ಏನಂತ ಕರಿತಾ ಇದೀವಿ, ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಕ ಇಂದ ನ ವರ್ಗೂ ಕೂಡ ನೋಡಿ, ಇದು ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಪ್ರತಿ ವರ್ಗದಲ್ಲೂ ಕೂಡ ಏನಾಗಿರುತ್ತೆ, 5 ಅಕ್ಷರಗಳು ನಾವು ಕಾಣ್ತಾ ಇದೀವಿ. ಹಾಗಾಗಿ ಇವು ಸಿಸ್ಟಮೆಟಿಕ್ ವೇನಲ್ಲಿದೆ, ಹಾಗಾಗಿ ಇವುಗಳನ್ನ ವರ್ಗೀಯ ವ್ಯಂಜನಗಳು ಅಂತ ಕರಿತಾ ಇದ್ವಿ. ಹೌದೇನ್ರಿ? ನೆಕ್ಸ್ಟ್ ಬರುವಂತದ್ದು ಅವರ್ಗೀಯ ವ್ಯಂಜನಗಳು ಅಂತ ಬರುತ್ತೆ. ಸೊ ವರ್ಗೀಯ ವ್ಯಂಜನಗಳಲ್ಲಿ ನೋಡಿ 25 ಅಕ್ಷರಗಳಿದೆ, ಅವುಗಳನ್ನ ಉಚ್ಚಾರ ಮಾಡುವಂತ ಸಂದರ್ಭದಲ್ಲಿ ಸ್ವರಗಳ ಸಹಾಯವನ್ನು ಕೂಡ ತೆಗೆದುಕೊಳ್ತವೆ ಅಲ್ವಾ? ವರ್ಗೀಯ ವ್ಯಂಜನಗಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಪ್ಪಾ ಅಂತಂದ್ರೆ ಕ ವರ್ಗದ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟೋದ್ರಿಂದ ಅವುಗಳನ್ನ ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಇದನ್ನ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಬೇಕಿದ್ರೆ ನೀವು ಓಲ್ಡ್ ಕ್ವಶನ್ ಪೇಪರ್ ಓಪನ್ ಮಾಡಿ ನೋಡ್ಬೋದು. ಕಂಠ್ಯಾಕ್ಷರಗಳು ಅಂತೇಳಿ ಯಾವ ಅಕ್ಷರಗಳನ್ನ ಕರಿತೀವಿ ಅಂದ್ರೆ ಕ ವರ್ಗದಿಂದ
ನೋಡಿ, ನಮ್ಮ ಕಂಠದಿಂದ ಇದೇನಾಗ್ತದೆ ಅಂತಂದ್ರೆ ಉತ್ಪತ್ತಿ ಆಗತ್ತೆ. ಹಾಗಾಗಿ ಅವುಗಳನ್ನ ಕಂಠ್ಯಾಕ್ಷರಗಳು ಅಂತ ಕರೀತಾರೆ. ನಮ್ಮ ಕಾಯಿಂದ ಮಾ, ನಾನು ಆ ರೀತಿ ಹೇಳಿದೀನಿ ಅಷ್ಟೇ, ಅರ್ಥ ಮಾಡ್ಕೋಬೇಕು ನೀವು ಅದನ್ನೆಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಚ ವರ್ಗದ ಅಕ್ಷರಗಳು. ಚ ಚ ಚ ಚ ಅಂತ ನೋಡ್ರಿ, ದವಡೆಯ ಸಹಾಯದಿಂದ ಅದನ್ನ ತಾಲು ಅಂತ ಕರಿತೀವಿ. ಹಾಗಾಗಿ ಆ ಅಕ್ಷರಗಳನ್ನ ತಾಲವ್ಯ ಅಕ್ಷರಗಳು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ನಿಮಗೆ ಈಗಲ್ದೆ ಇದ್ರು ನೆಕ್ಸ್ಟ್ ಬರುವಂತ GPST ಎಕ್ಸಾಮ್ಸ್ ಆಗಿರ್ಬೋದು, HST ಎಕ್ಸಾಮ್ಸ್ ಆಗಿರ್ಬೋದು, ತುಂಬಾನೇ ಇಂಪಾರ್ಟೆಂಟ್. ಅವುಗಳನ್ನ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತೇನ್ರಿ? ನೆಕ್ಸ್ಟ್ ನೋಡಿ, ಠ ವರ್ಗ. ಠ ಠ ಅಂತ ಹೇಳ್ತೀವಿ. ಈ ಠ ವರ್ಗದ ಅಕ್ಷರಗಳೇನಿದಾವೆ ಮೂರ್ಧ ಭಾಗದಲ್ಲಿ ಅಂದ್ರೆ ನಾಲಿಗೆಯನ್ನ ಚಾಚಿ ಹಿಂದೆ ಚಾಚಿ ಬಾಯಿಯ ಆಕಾರವನ್ನ ಅಥವಾ ಅದನ್ನ ಸ್ಪರ್ಶನೆ ಮಾಡಿದಾಗ ನಾವು ಉಚ್ಚಾರ ಮಾಡ್ತೀವಿ. ಅವುಗಳನ್ನ ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ. ನೋಟ್ ದಿಸ್ ಪಾಯಿಂಟ್. ಬೇಗ ನಿಮ್ಮಲ್ಲಿ ನೋಟ್ಬುಕ್ ಒಂದ್ ಪೆನ್ ಇತ್ತು ಅಂತಂದ್ರೆ ಯಾವ್ಯಾವುಗಳನ್ನ ಮೂರ್ಧನ್ಯ ಅಂತ ಹೇಳ್ತೀವಿ, ಯಾವ ವರ್ಗದ ಅಕ್ಷರಗಳನ್ನ ತಾಲವ್ಯ ಅಕ್ಷರಗಳು, ಕಂಠ್ಯಾಕ್ಷರಗಳು ಅಂತ ಹೇಳ್ತೀವಿ ಅಂತ ಬರ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ಥ ವರ್ಗದ ಅಕ್ಷರಗಳು ಥ ಥ ಅಂತ ಹೇಳ್ತೀವಿ. ಅಂದ್ರೆ ಇವು ಹುಟ್ಟೋದೆಲ್ಲಿ? ಹಲ್ಲುಗಳ ಬಳಿ ಹುಟ್ಟುತ್ತವೆ, ಓಕಲ್. ಸೊ ನೋಡಿ, ಹೀಗೆ ಹುಟ್ಟೋದ್ರಿಂದ ಅವುಗಳನ್ನ ದಂತ್ಯಾಕ್ಷರಗಳು ಅಂತ ಕರಿತಾ ಇದೆ. ಅರ್ಥ ಆಯ್ತಲ್ವಾ ನಿಮ್ಗೆಲ್ರಿಗೂ ಕೂಡ? ಎಸ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪಾ ಪಾ ವರ್ಗ. ಸೊ ಪಾ ವರ್ಗ ಅಂದ್ರೆ ಇದು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತೀವಿ. ಇವುಗಳನ್ನ ಓಷ್ಠಾಕ್ಷರಗಳು ಅಂತ ಕರಿತೀವಿ. ಏನಂತ ಕರಿತಾ ಇದೀವಿ? ಓಷ್ಠಾಕ್ಷರಗಳು ಅಂತ ಕರಿತೀವಿ. ಈ ವರ್ಗೀಯ ವ್ಯಂಜನಗಳನ್ನ ನಾವು ಮತ್ತೆ 3 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು ಅಂತೇಳಿ 3 ರೀತಿಯಲ್ಲಿ ಅವುಗಳನ್ನ ವರ್ಗೀಕರಣ ಮಾಡ್ತೀವಿ. ಸೊ ಹಾಗಾದ್ರೆ ಪ್ರಾಣ ಅಂದ್ರೆ ಏನಿಲ್ಲಿ? ಉಸಿರು ಎಂಬ ಅರ್ಥ. ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಸ್ ನಲ್ಲಿ ಏನಾದ್ರು ಕೇಳಿದ್ರು ಅಂತಂದ್ರೆ ಪದಗಳ ಅರ್ಥ ಆಗಿರ್ಬೋದು, ಮತ್ತೊಂದೇನೇ ಕೇಳಿದ್ರು ಅಂದ್ರು ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಕಡಿಮೆ ಪ್ರಾಣದಿಂದ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ, ಚ, ಟ, ತ, ಪ. ಸೊ ಇವೆಲ್ಲ ಏನಿದೆ ಅಂತಂದ್ರೆ ಕಡಿಮೆ ಒಂದು ಉಸಿರನ್ನ ತೆಗೆದುಕೊಳ್ಳುತ್ತೆ. ಅದೇ ಖ ಖ ಅಂತ ಉಚ್ಚಾರ ಮಾಡ್ತಾ ಇದೀನಿ, ದೊಡ್ಡ ಖ. ಈ ಖ ಏನಿದೆ ಅಂತಂದ್ರೆ ಇದಕ್ಕೆ ನಮ್ಮ ಉಸಿರು ಜಾಸ್ತಿ ಕೊಡ್ಬೇಕಾಗತ್ತೆ. ಹಾಗಾಗಿ ಖ ಆಗಿರ್ಬೋದು, ಘ ಆಗಿರ್ಬೋದು, ಘ ಆಗಿರ್ಬೋದು, ಝ ಆಗಿರ್ಬೋದು. ಕಚ್ಚತಟಪ ವರ್ಗಗಳಲ್ಲಿ ಬರುವಂತ 2ನೇ ಅಕ್ಷರ ಮತ್ತೆ 4ನೇ ಅಕ್ಷರ. ಸೊ ಈ ಅಕ್ಷರಗಳನ್ನ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತಾ ಇದೀವಿ. ಹೌದೇನ್ರಿ? ಗೊತ್ತಾಯ್ತಾ? ಹಾಗಾದ್ರೆ 2 ಮತ್ತೆ 4ನೇ ಅಕ್ಷರಗಳು. ಇನ್ನ ಅನುನಾಸಿಕಗಳು ಅಂದ್ರೆ ಏನು ಕೇಳಿದಾರೆ ಎಕ್ಸಾಮ್ ಅಲ್ಲಿ. ಅನುನಾಸಿಕಗಳು ಎಷ್ಟಿದಾವೆ ಅಂತ. ಸೊ ಅನುನಾಸಿಕಗಳು ಎಷ್ಟಿದಾವ್ರಿ? ನೀವೇ ಹೇಳ್ಬೇಕು. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗತ್ತೆ. ಸೊ ನೋಡಿ, ನ್ಯ, ನ್ಯ, ನ, ಮ, ನ ಅಂತ ಹೇಳ್ತೀವಿ. ಸೊ ನೋಡಿ, ಒಟ್ಟಾರೆಯಾಗಿ ನಮ್ಮ ಮೂಗಿನ ಸಹಾಯದ ಮೂಲಕ ನಾವು ಉಚ್ಚಾರವನ್ನ ಮಾಡ್ತೀವಿ. ಹಾಗಾಗಿ ಇವುಗಳನ್ನ ನಾವೇನಂತ ಕರಿತಾ ಇದೀವಿ? ಅನುನಾಸಿಕಗಳು ಅಂತ ಕರಿತಾ ಇದೀವಿ. ಎಕ್ಸಾಮ್ ನಲ್ಲಿ ಕೇಳಿದ್ರಿ ಇವನ್ನ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಸರಿ, ಕರೆಕ್ಟ್ ಆಗಿದೆ. ಉಳಿದ 9 ಅಕ್ಷರಗಳು ಅಂದ್ರೆ ಯ ಇಂದ ಳ ವರ್ಗೂ ಕೂಡ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟುವುದರಿಂದ ಅದಕ್ಕೆ ವರ್ಗ ಮಾಡಕ್ ಆಗಿಲ್ಲ. ಸೊ ಹಾಗಾಗಿ ಅವುಗಳನ್ನ ವರ್ಗಗಳಾಗಿ ವಿಂಗಡಣೆ ಮಾಡಿಲ್ಲ. ಅದಕ್ಕೋಸ್ಕರ ಅವನ್ನ ಏನಂತ ಕರಿತಾ ಇದೀವಿ? ಅವರ್ಗೀಯ ವ್ಯಂಜನಗಳು. ವೆರಿ ಗುಡ್. 5 ಅಂತ ಹೇಳಿದ್ರೆ ಕರೆಕ್ಟ್ ಆದಂತ ಉತ್ತರವನ್ನ ಕೊಟ್ಟಿದ್ದೀರಾ. ಗೊತ್ತಾಯ್ತಾ? ಹಾಗಾಗಿ ಅವುಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಸರಿ, ನೆಕ್ಸ್ಟ್ ನಿಮಗೆ ಗೊತ್ತಾಯ್ತು ಅಲ್ಪ ಪ್ರಾಣಾಕ್ಷರಗಳು ಒಟ್ಟು 10 ಇದಾವೆ, ಮಹಾಪ್ರಾಣಾಕ್ಷರಗಳು ಒಟ್ಟು 10 ಇದಾವೆ, ಹಾಗೆ ಅನುನಾಸಿಕ ಅಕ್ಷರಗಳು ಒಟ್ಟು 5 ಇದಾವೆ. ಅಲ್ಲಿ ಒಟ್ಟಾರೆಯಾಗಿ 25 ವರ್ಗೀಯ ವ್ಯಂಜನಗಳನ್ನ ಕಂಡ್ಕೊಂಡ್ವಿ. ನೆಕ್ಸ್ಟ್ ಮುಂದೆ ಬರುವಂತದ್ದು ಅವರ್ಗೀಯ ವ್ಯಂಜನಗಳು. ಒಟ್ಟು 9 ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಗುರುತಿಸಿದ್ವಿ. ಗೊತ್ತಾಯ್ತಾ? ಯ ಇಂದ ಳ ವರ್ಗೂ ಕೂಡ ಬರುವಂತಹ 9 ಅವರ್ಗೀಯ ವ್ಯಂಜನಗಳನ್ನ ನಾವು ನೋಡಿದ್ವಿ. ಇನ್ನ ಗುಣಿತಾಕ್ಷರಗಳು ಅಂತಂದ್ರೆ ನಿಮಗೆ ಗೊತ್ತಿದೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನಿಮ್ಗೆ ಒಂದು ಪದವನ್ನ ಕೊಟ್ಟು ಇದನ್ನ ಬಿಡಿಸಿ ಬರೆಯಿರಿ ಅಂತ ಕೊಡ್ತಾರೆ. ಗುಣಿತಾಕ್ಷರ ಮಹಾ, ತ್ವ,
ಮಹತ್ವಾಕಾಂಕ್ಷೆ ನೋಡಿ, ಅಥವಾ ಮಹಾತ್ಮ ಅಂತಕ್ಕಂಥ ಪದ ಇದೆ ನೋಡಿ. ಒಂದ್ ನಿಮಿಷ. ಮಹಾತ್ಮ ಅನ್ನೋ ಒಂದು ಪದ ಇದೆ, ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಮಹಾತ್ಮ ಅನ್ನೋ ಪದವನ್ನ ನೀವೇನ್ ಮಾಡಿ ಗುಣಿತಾಕ್ಷರಗಳ ಮೂಲಕ ತಿಳಿಸಿ ಅಂತ ಇದೆ. ಸೊ ಈ ಮಹಾತ್ಮ ಅನ್ನೋ ಪದವನ್ನ ಹೇಗ್ ಬಿಡಿಸ್ತೀವಿ ನೋಡಿ. ಮ ಪ್ಲಸ್ ಅ ಪ್ಲಸ್ ಹ ಪ್ಲಸ್ ಓ ಕೂಡಿಸು ಅಂತ ಹೇಳ್ತೀವಿ ಅದನ್ನ. ಪ್ಲಸ್ ತ ಪ್ಲಸ್ ಮೋ ಪ್ಲಸ್ ಅ, ಇಷ್ಟು ಅಲ್ಲಿ ಏನಾಗ್ತವೆ ಅಂದ್ರೆ ಅಕ್ಷರಗಳು ಸೇರ್ಕೊಳ್ಳುತ್ತೆ. ಈ ರೀತಿ ಪ್ರಶ್ನೆ ಕೂಡ ಪೇಪರ್ 1 ಅಲ್ಲಿ ಜಾಸ್ತಿ ಕೇಳ್ತಾರೆ. ಕಂಪಲ್ಸರಿ ಈ ತರ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಪದವನ್ನ ನೀವು ಬಿಡಿಸಿ ಬರೆಯೋದು, ಅದು ಗುಣಿತಾಕ್ಷರಗಳು ಅಂತ ಕರಿತಾ ಇದೀವಿ. ಅದನ್ನ ನೀವು ಪಕ್ಕಾ ನೆನ್ಪಿಟ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನ ಹೊಂದಬೇಕು. ಓಕೆ, ನೆಕ್ಸ್ಟ್ ಬರುವಂತದ್ದು ಇಲ್ಲಿ ನಾನು ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು, ಮತ್ತೆ ಸ್ವರಗಳ ಬಗ್ಗೆ, ಮತ್ತೆ ಯೋಗವಾಹಗಳ ಬಗ್ಗೆ, ಇದೆಲ್ಲದ್ರ ಬಗ್ಗೆನೂ ತಿಳಿಸ್ಕೊಟ್ಟೆ ಅಂತ ಅನ್ಕೊಳ್ತೀನಿ. ಕ್ವಿಕ್ ರಿವಿಷನ್ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಬರುವಂತದ್ದು ತತ್ಸಮ ತದ್ಭವಗಳು. ಬಹಳ ಜನಕ್ಕೆ ತತ್ಸಮ ತದ್ಭವಗಳನ್ನ ಮಿಸ್ಟೇಕ್ಸ್ ಮಾಡ್ಕೊಳ್ತೀರಾ, ಕೆಲವೊಬ್ರು ಕಲಿಯೋದ್ರಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀರಾ. ಹಾಗಾದ್ರೆ ತತ್ಸಮ ತದ್ಭವಗಳು ಅಂದ್ರೆ ಏನು? ಕನ್ನಡ ಭಾಷೆಯಲ್ಲಿ ಬಳಕೆ ಆಗ್ತಾ ಇರುವಂತಹ ಪದಗಳಲ್ಲಿ ಯಾವ ಪದಗಳು ಸಂಸ್ಕೃತದಿಂದ ನೇರವಾಗಿ ಬಂದಿವೆಯೋ ಅಂತಹ ಪದಗಳನ್ನ ನಾವು ತತ್ಸಮ ತದ್ಭವಗಳು ತತ್ಸಮಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ಯಾವ ಪದಗಳು ಸಂಸ್ಕೃತದಿಂದ ನೇರವಾಗಿ ಬಂದಿದೆವೆಯೋ ಅವುಗಳನ್ನ ತತ್ಸಮಗಳು ಅಂತ ಕರಿತಾ ಇದ್ವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಕನ್ನಡ ಭಾಷೆಗೆ ಬಳಕೆ ಆಗ್ತಾ ಇರ್ತಕ್ಕಂಥ ಪದಗಳು ಸಂಸ್ಕೃತದಿಂದ ಬಂದು ಅಲ್ಪ ಸ್ವಲ್ಪ ಬದಲಾವಣೆಯಿಂದ ಉಂಟಾದಂತ ಪದಗಳನ್ನ ನಾವು ತದ್ಭವಗಳು ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಇವುಗಳನ್ನ ತತ್ಸಮ ಮತ್ತೆ ತದ್ಭವಗಳು ಅಂತ ಕರಿತಾ ಇದೀವಿ. ಹಾಗಾದ್ರೆ ಎಕ್ಸಾಂಪಲ್ಸ್ ಸಿಕ್ಕಾಪಡೆ ಕೊಡ್ತೀನಿ ನಾನು ನಿಮಗೆ. ಸಿಕ್ಕಾಪಡೆ ಎಕ್ಸಾಂಪಲ್ಸ್ ಇರುತ್ತೆ. ನೀವು ಆ ಎಕ್ಸಾಂಪಲ್ ಅಲ್ಲಿ ಯಾವುದೇ ಒಂದು ಕೊಟ್ಟರು ಕೂಡ ಕೊಡ್ಬೋದು, ಹೇಳಕ್ಕಾಗಲ್ಲ. ನೆನ್ಪಿಟ್ಕೊಂಡು ಬರೀರಿ. ನೋಡಿ, ಸೊ ಕೆಲವೊಂದು ಅಕಾರಾಂತಗಳಿರುತ್ತೆ, ಏಕಾರಾಂತಗಳಾಗಿ ಬದಲಾವಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ದಯಾ ಇದ್ದಿದ್ದೇನಾಯ್ತು, ದಯೆ ಅಂತ ಆಯ್ತು. ಜಸ್ಟ್ ಆಕಾರ ಇದ್ದಿದ್ದು ಏಕಾರವಾಗಿ ಬದಲಾಗತ್ತೆ. ಇನ್ನ ಬಾಲ ಇದೆ, ಬಾಲೆ ಆಗ್ಬೋದು. ಗಂಗಾ ಇದ್ದಿದ್ದು ಗಂಗೆ ಆಗ್ಬೋದು. ನೋಡಿ, ಈ ಕಾರಾಂತಗಳೇನಾಗತ್ತೆ, ಈ ಕಾರಾಂತಗಳಾಗತ್ತೆ ಅಷ್ಟೇ. ನದಿ ಅಂತ ಇದೆ, ನದಿ ಆಗ್ಬೋದು. ಕಾವೇರಿ ಕಾವೇರಿ ಅಂತ ಆಗ್ಬೋದು. ಗೌರಿ ಗೌರಿ ಅಂತ ಆಗ್ಬೋದು. ಈ ತರ ಎಕ್ಸಾಂಪಲ್ ಅನ್ನ ನೋಡ್ಬೋದು. ಇನ್ನ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಪದಗಳ ಆರಂಭದಲ್ಲಿರುವಂತ ರು ಅಕ್ಷರವು ರಿ ಅಥವಾ ರು ಆಗಿ ಬದಲಾಗ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಆರಂಭದ ಅಕ್ಷರ ಅಂತ ಹೇಳ್ತಾರೆ, ಋತು ಅಂತ ಇದೆ, ಇದು ಋತು ಅಂತನಾದ್ರೂ ಆಗ್ಬೋದು, ರಿತು ಅಂತನಾದ್ರೂ ಆಗ್ಬೋದು. ತತ್ಸಮ ತದ್ಭವ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಋಣ ಅಂತ ಇದೆ, ಇದು ಋಣ ಅಂತನಾದ್ರೂ ಆಗ್ಬೋದು, ಹಾಗೆ ಋಣ ಅಂತನಾದ್ರೂ ಆಗ್ಬಹುದು. ಸೊ ಓಕೆ ಹೇಳ್ತೀನಿ ಅದನ್ನು ಕೂಡ ಇದೆ. ದೇಶೀಯ ಮತ್ತೆ ವಿದೇಶಿಯ ಪದಗಳನ್ನು ಕೂಡ ತಗೊಳ್ತಿದ್ದೀನಿ. ಋಕಾರಗಳು ಅರ್ ಮತ್ತೆ ಆರ್ ಕಾರಗಳು ಕೂಡ ಆಗತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಕರ್ತೃ ಅಂತ ಇದೆ, ನೆನ್ಪಿಟ್ಕೊಳ್ಳಿ. ಇವೆಲ್ಲವನ್ನ ನೀವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಕರ್ತೃ ಅನ್ನೋದನ್ನ ಕರ್ತಾರ ನೋಡಿ, ಅರ್ಕಾರ ಅಥವಾ ಆರ್ಕಾರನೂ ಕೂಡ ಆಗ್ಬೋದು. ದಾತೃ ಇದ್ದಿದ್ದು ದಾತಾರ, ಹಾಗೆ ನೇತೃ ಇದ್ದಿದ್ದು ನೇತಾರ ಅಂತಾನು ಕೂಡ ಆಗತ್ತೆ. ಇನ್ನ ಅನ್ನಕಾರಂತ ಅನ್ಕಾರಂತನೂ ಕೂಡ ಕೆಲವೊಂದ್ಸಲ ಬರುತ್ತೆ. ಸೊ ಅದು ನಕಾರ ಲೋಪವಾಗಿ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ರಾಜನ್ ಇದ್ದಿದ್ದು ರಾಜ ಆಗ್ಬೋದು, ಕರೀನ್ ಇದ್ದಿದ್ದು ಕರಿ ಆಗ್ಬೋದು, ಬ್ರಹ್ಮನ್ ಇದ್ದಿದ್ದು ಬ್ರಹ್ಮ ಆಗ್ಬೋದು. ಸೊ ನಕಾರ ಏನಾಗತ್ತೆ, ಅದು ತದ್ಭವ ಆಗುವಾಗ ಅದು ಲೋಪನು ಕೂಡ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ವರ್ಗದ ಮೊದಲ ಅಕ್ಷರಕ್ಕೆ ಬದಲಾಗಿ ಮೂರನೆಯ ಅಕ್ಷರನು ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಚತುರ ಅಂತ ಇದೆ, ಅದೇನಾಗುತ್ತೆ ತದ್ಭವ ರೂಪದಲ್ಲಿ ಚದುರ ಅಂತ ಆಗ್ಬೋದು. ಇದು ಮೂರನೇ ಪದಕ್ಕೆ ನೋಡಿ, ಇಲ್ಲಿ ದಕಾರ ಬಂದಿದೆ. ಹಾಗೆ ದೀಪಿಕಾ ಅಂತ ಇದೆ, ದೀವಿಗೆ ಅಂತಾನು ಕೂಡ ಆಗಬಹುದು. ಆಕಾಶ ಆಗಸ ಅಂತಾನು ಕೂಡ ಆಗುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ.
ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಕೂಡ ಆಗುತ್ತೆ ಕೆಲವೊಂದ್ಸಲ. ನಾನ್ ನಿಮಗೆ ಎಲ್ಲದಕ್ಕೂ ಕೂಡ ಇರ್ಲಿ ಅಂತ ಸೇಫ್ ಆಗಿ ಎಲ್ಲವನ್ನ ಹೇಳ್ತಾ ಇದ್ದೀನಿ. ನಿಮ್ ಕ್ವಶನ್ಸ್ ಏನೇ ಇದ್ರು ಕೊನೆಯದಾಗಿ ಕೇಳಿ ದಯವಿಟ್ಟು, ಇದು ರಿಕ್ವೆಸ್ಟ್. ಆಮೇಲೆ ನಿಮ್ ಟೈಮ್ ವೇಸ್ಟ್ ನಿಮ್ದಿಗೆ ಆಗತ್ತೆ. ನಾನ್ ನಿದ್ದೆಗೆ ಇಡ್ಸಕ್ ಇಷ್ಟ ಇಲ್ಲ. 12 ಗಂಟೆ ತನಕ ಹೇಳ್ದೆ, 1 ಗಂಟೆ ತನಕ ಹೇಳ್ದೆ, ನಿಮ್ ನಿದ್ದೆ ಹಾಳಾಯ್ತು, ನನಗದು ಇಷ್ಟ ಇಲ್ಲ. ನನ್ ನಿದ್ದೆನೂ ಹಾಳಾಗಬಾರ್ದು, ನಿಮ್ ನಿದ್ದೆನೂ ಹಾಳಾಗಬಾರ್ದು. ಆರೋಗ್ಯದಿಂದ ಕ್ಲಾಸು ಕೂಡ ಕೇಳ್ಬೇಕು, ಅರ್ಥನೂ ಕೂಡ ಆಗಿರ್ಬೇಕು. ಕ್ವಶನ್ಸ್ ಏನೇ ಇರ್ಲಿ, ಎಂತದ್ದೇ ಕ್ವಶನ್ಸ್ ಇರ್ಲಿ, ಕೊನೆಯದಾಗಿ ಕೇಳಿ, ಡೆಫಿನೆಟ್ಲಿ ನಾನು ನಿಮಗೆ ಆನ್ಸರ್ ಮಾಡೇ ಮಾಡ್ತೀನಿ. ಡೋಂಟ್ ವರಿ. ಸೊ ಘಂಟ ಗಂಟೆ, ಭೂಕ ಭೂಕೆ, ಭೂಕೆ ಆಗ್ಬೇಕಿದು. ಓಕೆ, ನೆಕ್ಸ್ಟ್ ಅರ್ಥ್ಯ ಆಜ್ಞೆ ಅಂತ ಆಗತ್ತೆ. ಓಕೆ, ಕೆಲವೊಂದು ಮಹಾಪ್ರಾಣಾಕ್ಷರಗಳೇನಾಗತ್ತೆ, ಅಲ್ಪ ಪ್ರಾಣಾಕ್ಷರಗಳು ಕೂಡ ಆಗತ್ತೆ. ನೆಕ್ಸ್ಟ್ ನೋಡಿ, ಯಾ ಅಕ್ಷರಕ್ಕೆ ಬದಲಾಗಿ ಜ ಅಕ್ಷರನು ಕೂಡ ಬರುತ್ತೆ. ಇದು ಜಾಸ್ತಿ ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಯಶ, ಜಸ, ಯಜ್ಞ, ಜನ್ನ, ಯೋಗಿ, ಜೋಗಿ ಹೀಗಾಗ್ಬೋದು. ಇನ್ನ ಶ ಹಾಗೆ ಶ ಅಕ್ಷರಗಳು ಸ ಆಗಿ ಬದಲಾವಣೆ ಆಗತ್ತೆ. ಪಶು ಇದ್ದಿದ್ದು ಪಶು ಆಗ್ಬೋದು, ಹರ್ಷ ಇದ್ದಿದ್ದು ಹರುಸ ಆಗ್ಬೋದು, ಶೇಷ ಇದ್ದಿದ್ದು ಸೇಸೆ ಆಗ್ಬೋದು. ನೋಡಿ, ಕ ಅಕ್ಷರ ಏನಾಗ್ಬೋದು, ದ್ವಿತ್ವ ಕ ಹಾಗೆ ದ್ವಿತ್ವ ಚ ಆಗಿ ಕೂಡ ಬದಲಾವಣೆ ಆಗತ್ತೆ. ಹೇಗಪ್ಪ ಅಂದ್ರೆ ಅಕ್ಷ ಇದ್ದಿದ್ದು ಅಚ್ಚ ಆಗುತ್ತೆ. ಅಕ್ಕರ ನೋಡಿ, ಅಕ್ಷರ ಎಕ್ಸಾಮ್ ಅಲ್ಲಿ ಕೊಡ್ತಾರೆ, ತತ್ಸಮ ತದ್ಭವಗಳನ್ನ ಬರೀರಿ ಅಂತ ಕೊಟ್ಟಾಗ ಅಕ್ಷರ ಅಂತ ಕೊಟ್ಟು ಅಕ್ಕರ ಅಂತೇಳಿ ನೀವು ಬರಿಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಾಗೆ ಲಕ್ಷ ಇದೇನಾಗುತ್ತೆ, ಲಕ್ಕ ಆಗುತ್ತೆ. ಇನ್ನ ಸಂಯುಕ್ತಾಕ್ಷರಗಳು ಕೂಡ ನಾವು ನೋಡ್ಬೋದು. ಚಂದ್ರ, ಚಂದಿರ, ತಾಣ, ತರುಣ ಅಥವಾ ತರಣ, ಭಕ್ತ, ಬಕುತ ಇದನ್ನ ಸಾಕಷ್ಟು ಸಲ ಕೇಳಿದ್ದಾರೆ. ಈ ಬಕುತ ಭಕ್ತ ಆಗಿರ್ಬೋದು, ಅಕ್ಷರ ಅಕ್ಕರ ಆಗಿರ್ಬೋದು, ಹರ್ಷ ಹರುಸ ಆಗಿರ್ಬೋದು, ಇವೆಲ್ಲವನ್ನ ಜಾಸ್ತಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಹಾಗಾಗಿ ತುಂಬಾ ಸರಳವಾಗಿದೆ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಪ್ರತಿಯೊಬ್ರು ಕೂಡ ಮಾಡ್ತಾ ಹೋಗಿ. ಗೊತ್ತಾಯ್ತಾ? ನೆಕ್ಸ್ಟ್, ಈ ಉದಾಹರಣೆ ಅಂತೂ ಸಿಕ್ಕಾಪಟ್ಟೆ ಇದೆ, ನಾನು ನೋಡಿ. ಉತ್ಸಾಹ, ಉಕಾಹ ಅಂತ ಇದೆ. ನೆಕ್ಸ್ಟ್ ಮೂರ್ತಿ, ಮೂರ್ತಿ, ಆರ್ಯ, ಅಜ್ಜ, ಹೃದಯ, ಎದೆ, ರತ್ನ, ರತುನ, ವರ್ಷ, ವರುಷ, ಅರ್ತ್ಯ, ಅಗ್ಗ, ಗಂಟ, ಗಂಟೆ, ಜ್ಞಾನ ಮತ್ತೆ ಜಾನ ಅಂತ ಇದೆ. ನೆಕ್ಸ್ಟ್ ನೋಡಿ, ಶುದ್ಧ, ಸುದ್ಧ, ಲೋಕ, ಲೋಗ, ಜ್ಞಾನಿ, ಜಾನಿ, ಜ್ಞಾಕ್ಕೆ ಜ ಬರುತ್ತೆ. ಕಾಕ, ಕಾಕೆ, ಸುಖ, ಸೊಗ, ಗೋಷ್ಠಿ, ಗೊಟ್ಟಿ, ವನವಾಸಿ, ಬನವಾಸಿ, ಅಕ್ಷರ, ಅಕ್ಕರ. ಹಾಗೆ ಮತ್ಸರ ಜಾಸ್ತಿ ಸಲ ಕೇಳ್ತಾರೆ, ಮತ್ಸರ, ಮಚ್ಚರ, ಜ್ಞಾತ, ಜಾತ, ಕಾರ್ಯ, ಕಜ್ಜ ಇದನ್ನು ಕೂಡ ಜಾಸ್ತಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಕಾವ್ಯ, ಕಬ್ಬ ಇದನ್ನು ಕೂಡ ಕೇಳಿದ್ದಾರೆ. ಸನ್ನೆ, ಸನ್ನೆ, ಗ್ರಂಥಿ, ಗಂಟು, ಸಂಸ್ಕೃತ, ಸಕ್ಕದ, ದೃಷ್ಟಿ, ದಿಟ್ಟಿ, ಹಾಗೆ ದುಃಖ, ದುಗುಡ, ಏಸ್ತಾರ, ವಿಸ್ತಾರ, ಬಿತ್ತರ, ವಿಸ್ತಾರ ಇದು ವಿಸ್ತಾರ, ಬಿತ್ತರ, ಕಥೆ, ಕತೆ, ಕೋಕಿಲ, ಕೋಗಿಲೆ ಅಂತ ಇದೆ. ಅರ್ಥ ಆಯ್ತಲ್ವಾ? ಹಾಗೆ ಮಾತೃ, ಮಾತೆ, ರಕ್ತ, ರಕ್ತ, ರಕುತ, ಆಶ್ರಯ, ಆಸರೆ ಅಂತ ಇದೆ. ಹಾಗೆ ಭಾಷೆ, ಭಾಷೆ ಅಂತ ಇದೆ. ನಿತ್ಯ, ನಿಚ್ಚ ಅಂತ ಇದೆ. ಸೊ ಇವೆಲ್ಲವನ್ನ ನಾನು ನಿಮಗೆ ಕೊಟ್ಟಿದ್ದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಇನ್ನು ಸಾಕಷ್ಟು ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಬರೀ ನಾನು ಕೊಟ್ಟಿದ್ದಷ್ಟೇನೆ ಬರುತ್ತೆ ಅಂತಲ್ಲ, ಇನ್ನು ಇಷ್ಟೊಂದು ನೋಡಿ, ಸುಮಾರು ನಾನು ಒಂದು 50ರಿಂದ 60 ಎಕ್ಸಾಂಪಲ್ ಅನ್ನ ತೆಗೆದುಕೊಂಡಿದ್ದೀನಿ. ಸೊ ಅವೆಲ್ಲವನ್ನ ಒಂದೇ ಇದ್ರಲ್ಲಿ ಹೇಳಕ್ಕೆ ಟೈಮ್ ಹೋಗುತ್ತೆ, ಆದ್ರೂ ಪರವಾಗಿಲ್ಲ, ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಹೇಳ್ತೀನಿ. ಗುರು, ಗೊರವ, ಅಂಕುಶ, ಅಂಕುಶ, ಅಠವಿ, ಅಡವಿ, ಧರ್ಮ, ದುಮ್ಮ, ಹಾಗೆ ವಿದ್ಯಾ, ವಿದ್ಯೆ, ಸ್ವರ್ಗ, ಸಗ್ಗ ಅಂತ ಇದೆ. ಸುಖ, ಸೊಘ ಅಂತ ಬರುತ್ತೆ. ಪುಸ್ತಕ, ಹೊತ್ತಿಗೆ ಸರಿಯಾಗಿದೆ. ನೆಕ್ಸ್ಟ್ ಧರ್ಮ ಆದ್ಮೇಲೆ ಓಕೆ, ಸ್ವರ್ಗ, ಸಗ್ಗ, ಸುಖ, ಸೊಗ ಅಂತೇಳಿ. ಸಂಧ್ಯಾ,
ಸಂಜೆ, ಮುಗ್ಧ, ಮುಗುದ, ಧ್ವನಿಗೆ ದನಿ ಅಂತ ಬರುತ್ತೆ, ಸ್ವರಕ್ಕೆ ಸರ ಅಂತ ಬರುತ್ತೆ, ಲಕ್ಷ್ಮಿ ಅಂತ ಬಂತು ಅಂದ್ರೆ ಲಕ್ಷ್ಮಿ ಅಂತ ಬರುತ್ತೆ, ಮಾಲಾ ಇದಿದ್ದು ಮಾಲೆ ಆಗತ್ತೆ, ರಾಜ ರಾಯ ಆಗುತ್ತೆ, ಹಾಗೆ ಭಿಕ್ಷು ಅಂತಿದ್ರೆ ಬಿಕ್ಕು ಅಂತ ಆಗತ್ತೆ. ಗೊತ್ತಾಯ್ತಾ? ಸುಧಾ ಇದ್ದಿದ್ದು ಸೊದೆ ಆಗುತ್ತೆ, ಮೃಗ ಮಿಗ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳಿದಾರೆ ಇದನ್ನ, ಮೃಗ ಮಿಗ ನೆನ್ಪಿಟ್ಕೊಳ್ರಿ. ಇಷ್ಟನ್ನು ಕೂಡ ನೀವು ಕಲ್ತ್ರಿ ಅಂದ್ರೆ ಯಾವ್ದಾದ್ರು ಒಂದ್ ಬರ್ಬೋದು, ಹೇಳಕ್ಕಾಗಲ್ಲ. ಯಜ್ಞ, ಜನ್ನ, ಐರಾವತ, ಅಮರಾವರ್ತ, ಅಂಕ, ಅಂಕಿ, ಮಲ್ಲಿಕ, ಮಲ್ಲಿಗೆ, ಆಶ್ಚರ್ಯ, ಅಚ್ಚರಿ ನೆನ್ಪಿಟ್ಕೊಳ್ರಿ, ಇದು ತುಂಬಾ ಇಂಪಾರ್ಟೆಂಟ್. ಯೋಗ, ಜೋಗ, ಓಲಿಕ, ಓಳಿಗೆ, ಮತ್ತೆ ಸಾವಿರ, ಸಾಸಿರ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಸಾವಿರ ಮತ್ತು ಸಾಸಿರ ಅಂತ. ಕಾರ್ಯ, ಕಜ್ಜ ಬರುತ್ತೆ, ಬೇಸಗೆ, ವೈಶಾಖ ಇದನ್ನು ಕೂಡ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಬೇಸಗೆಗೆ ನೆನ್ಪೇ ಆಗಲ್ಲ ನಮ್ಗೆ, ಬೇಸಿಗೆ ಅಂತ ಬರಿತೀವಿ ಅಥವಾ ಇನ್ನೊಂದೇನೋ ಬರಿತೀವಿ. ಸೊ ಬೇಸಗೆಗೆ ಏನ್ ಬರುತ್ತಪ್ಪ ಅಂದ್ರೆ ವೈಶಾಖ ಅಂತ ಬರುತ್ತೆ. ಕುಮಾರ, ಕುವರ, ಹಾಗೆ ಮುಖ, ಮೊಗ, ಗರ್ವ, ಗರುವ, ಆಕಾಶ, ಆಗಸ, ದಿಶಾ, ದೆಸೆ ಅಂತ ಇದೆ. ವರ್ಣ, ಬಣ್ಣ ಬರುತ್ತೆ, ಹಾಗೇನೆ ವರ್ಣನೆ ಅಂತ ಬಂತು ಅಂದ್ರೆ ಬಣ್ಣನೆ ಅಂತ ಬರುತ್ತೆ. ಓಕೆ. ಇಂದ್ರ, ಇಂದಿರ, ಕಲಶ, ಕಳಸ, ಈಶ, ಈಸ, ಋಣ, ಋಣ, ಕೃತಕ, ಗುತಕ. ಅರ್ಥ ಆಯ್ತಾ? ಸೊ ಇವೆಲ್ಲವೂ ಕೂಡ ನಿಮ್ಗೆ ಎಕ್ಸಾಮ್ ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ತತ್ಸಮ ತದ್ಭವಗಳು. ಏನ್ ಪುಸ್ತಕ ಹೊತ್ತಿಗೆ ಅಂತ ಹೇಳಿದ್ರಲ್ಲ, ಇಲ್ಲಿದೆ ನೋಡಿ. ಜಾತಿಗೆ ಜಾತಿ ಅಂತ ಬರುತ್ತೆ. ಯಮ, ಜವ ಇದು ತುಂಬಾ ಸಲ ಕೇಳ್ತಾರೆ ಎಕ್ಸಾಮ್ ನಲ್ಲಿ, ಯಮ ಮತ್ತೆ ಜವ. ಪುಸ್ತಕ ಹೊತ್ತಿಗೆ ಅಂತ ಹೇಳಿದ್ವಿ. ಸೊ ಇವೆಲ್ಲವಕ್ಕೂ ನಾವೇನಂತ ಕರಿತೀವಿ, ತತ್ಸಮ ತದ್ಭವ ರೂಪಗಳು ಅಂತ ಕರಿತಾ ಇದೀವಿ. ನಿಮಗೆ ಎಕ್ಸಾಮ್ ಅಲ್ಲಿ ತತ್ಸಮ ಕೊಟ್ಟು ತದ್ಭವಗಳನ್ನ ಕೇಳ್ಬೋದು, ಅಥವಾ ತದ್ಭವಗಳನ್ನ ಕೊಟ್ಟು ಏನ್ ಮಾಡ್ತಾರೆ, ತತ್ಸಮಗಳನ್ನ ಕೇಳ್ಬೋದು. ಹಾಗಾಗಿ ನೆಕ್ಸ್ಟ್ ಸಂಧಿಗಳ ಬಗ್ಗೆ ನಾನು ತುಂಬಾ ಡೀಟೇಲ್ ಆಗಿ ಕೂಡ ಹೇಳಿದೀನಿ, ನಿಮ್ಗೆ ನೆನ್ಪಿದೆ. ಆದ್ರೂ ಕೂಡ ಸಂಧಿಗಳನ್ನ ಸ್ವಲ್ಪ ರಿಕಾಲ್ ಮಾಡ್ತೀನಿ. ಸ್ವಲ್ಪ ರಿಕಾಲ್ ಅಂದ್ರೆ ಬೇಗ ಬೇಗ 2 ನಿಮಿಷ ಸಂಧಿಗಳನ್ನ ಮುಗಿಸಾಕ್ಬಿಡ್ತೇನೆ. ರೆಡಿ ಏನ್ರಿ? ಹಾ, ಇರ್ಲಿ ತಗೊಳ್ತೀನಿ. ಸೊ ನೋಡಿ, ಸಂಧಿಗಳಲ್ಲಿ ಮೂಲಭೂತವಾಗಿ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಅಂತೇಳಿ 2 ರೀತಿಯಾದಂತ ಸಂಧಿಗಳು ಇದೆ. ಇದನ್ನ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಕನ್ನಡ ಸಂಧಿಗಳಲ್ಲಿ ಎಷ್ಟಿದಾವೆ ಅಂತಂದ್ರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಲ್ವಾ. ಇವುಗಳನ್ನ ಸ್ವರ ಸಂಧಿ, ಲೋಪ ಮತ್ತೆ ಆಗಮ ಸಂಧಿಗಳನ್ನ ಸ್ವರ ಸಂಧಿಗಳು ಅಂತ ಕರಿತೀವಿ. ಹಾಗೆ ಆದೇಶ ಸಂಧಿಯನ್ನ ವ್ಯಂಜನ ಸಂಧಿ ಅಂತಲೂ ಕೂಡ ಕರಿತೀವಿ. ಇನ್ನು ಸಂಸ್ಕೃತ ಸಂಧಿಯಲ್ಲಿ ಯಾವ್ಯಾವ್ದಿದೆ? ಸವರ್ಣ ದೀರ್ಘ ಸಂಧಿ ಇದೆ, ಗುಣ ಸಂಧಿ ಇದೆ, ವೃದ್ಧಿ ಸಂಧಿ ಇದೆ, ಎಣ್ ಸಂಧಿ ಇದೆ, ಜಸ್ತ್ವ ಸಂಧಿ ಇದೆ, ಶುತ್ವ ಸಂಧಿ, ಔನ್ನಾಸಿಕ ಸಂಧಿ. ಇವಿಷ್ಟು ಕೂಡ ಏನಪ್ಪಾ ಅಂತಂದ್ರೆ ಸಂಸ್ಕೃತ ಸಂಧಿ ಅಂತ ಕರಿತಾ ಇರಿ. ಹೌದೇನ್ರಮ್ಮ? ಎಸ್. ಓಕೆ, ಹಂಗೆ ವಿಡಿಯೋ ಲೈಕ್ ಮಾಡ್ತಾ ಹೋಗ್ಬೇಕು ಫಟಾಫಟ್. ಯಾಕಂತಂದ್ರೆ ಈ ಕ್ಲಾಸ್ ನಾನು ಹೇಳಿದೀನಿ ನಿಮಗೆ, ಆಲ್ಮೋಸ್ಟ್ ತುಂಬಾ ಯೂಸ್ಫುಲ್ ಆಗುವಂತ ತರಗತಿ. ನೆಗ್ಲೆಕ್ಟ್ ಯಾರು ಕೂಡ ಮಾಡಕ್ ಹೋಗ್ಬೇಡಿ. ಮಾಡೋರ್ ಮಾಡ್ಲಿ, ಬಟ್ ನೀವು ಮಾತ್ರ ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡಿ. ಯಾರಿಗೆ ಇಂಟ್ರೆಸ್ಟ್ ಇದೆನೋ ಕಂಪ್ಲೀಟ್ ಆಗಿ ನೋಡಿ. ಓಕೆ. ಸೊ ನೋಡಿ, ಇವುಗಳಲ್ಲಿ ಸ್ವರ ಸಂಧಿಗಳು ಕೂಡ ಇದೆ. ಇದ್ರ ಬಗ್ಗೆ ನಾನು ಪಾಠನೂ ಕೂಡ ನಿಮಗೆ ಹೇಳಿದ್ದೀನಿ. ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಇವುಗಳನ್ನ ಸ್ವರ ಸಂಧಿ ಅಂತ ಕರಿತೀವಿ. ಇನ್ನು ಉಳಿದಿದ್ದೆಲ್ಲ ಏನಾಗುತ್ತೆ? ವ್ಯಂಜನ ಸಂಧಿಗಳಾಗುತ್ತೆ. ವ್ಯಂಜನ ಸಂಧಿ ಅಂದ್ರೆ ಯಾವುದು? ಜಸ್ತ್ವ, ಶುತ್ವ, ಅನುನಾಸಿಕ. ಈ 3 ಕೂಡ ಏನಾಗತ್ತಪ್ಪ ಅಂತಂದ್ರೆ ವ್ಯಂಜನ ಸಂಧಿಗಳು ಅಂತ ಕರ್ಸ್ಕೊಳ್ಳುತ್ತೆ. ಹೌದೇನ್ರಿ? ಇನ್ನ ಸ್ವರ ಸಂಧಿ ಅಂತಂದ್ರೆ ಸಂಧಿಯ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ಸ್ವರದ ಮುಂದೆ ಸ್ವರ ಬರುತ್ತೆ. ಈಗ ಸಂಧಿ ಆಯ್ತು ಅಂದ್ರೆ ಅದನ್ನ ನಾವು ಸ್ವರ ಸಂಧಿ ಅಂತ ಕರಿತಾ ಇದೀವಿ. ಹಾಗೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಇದ್ರೆ ಸಂಧಿ ಆದ್ರೆ ಅದನ್ನ ವ್ಯಂಜನ ಸಂಧಿ ಅಂತೇಳಿ ನಾವು ಕರಿತಾ ಇದೀವಿ, ಅಲ್ವೇನ್ರಿ? ಸೊ ನೋಡಿ, ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಮತ್ತೆ ಸಂಸ್ಕೃತ ಪದಗಳು ಸೇರಿ ಸಂಧಿ ಆದ್ರೆ ಅದನ್ನ ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಕೂಡ ನಾನು ಹೇಳಿದೀನಿ. ಓಕೆ. ಹಾಗೆ ಸಂಸ್ಕೃತ ಪದಗಳು ಸೇರಿ ಸಂಧಿ ಆದ್ರೆ ಅದನ್ನ ಸಂಸ್ಕೃತ ಸಂಧಿ ಅಂತ ಕರಿತೀವಿ. ನೋಡಿ, ನಾನು ಒಂದು ಟೇಬಲ್ ಮಾಡಾಕ್ಬಿಟ್ಟಿದೀನಿ ನಿಮ್ಗೆ. ಆಕ್ಚುಲಿ ನಾನ್ ಮಾಡಿದ್ದಲ್ಲ, ಇದನ್ನ ಸರ್ ಮಾಡಿರೋಂತ ಕಂಪ್ಲೀಟ್ ಆಗಿರುವಂತ ನೋಟ್ಸ್ ಇದು.
ಓಕೆ, ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ನೋಡಿ, 3 ಸಂಧಿಗಳಿದೆ ಕನ್ನಡ ಸಂಧಿಯಲ್ಲಿ. ಒಂದು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇನ್ನ 7 ಸಂಧಿಗಳು ಏನಾಗಿದಾವೆ ಅಂದ್ರೆ ನಮ್ಮ ಒಂದು ಸಂಸ್ಕೃತ ಸಂಧಿಯನ್ನ ನೋಡಬಹುದು ಅಲ್ವೇನ್ರಿ. ಎಸ್, ಈಗ ಒಂದೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಹೋಗ್ತೀನಿ, ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ. ಲೋಪ ಸಂಧಿ ಅಂತಂದ್ರೆ ಏನು, ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ತಾ ಹೋಗ್ತೀನಿ. ಇವನೊಬ್ಬ ಬೆಳ್ಳಗಾಗಿ ತುಪ್ಪಳದಂತೆ ಅಲ್ಲಿದ್ದೇನೆ ಅಂತಕ್ಕಂಥ ಇಷ್ಟು ಪದಗಳನ್ನ ತೆಗೆದುಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇವನೊಬ್ಬ ಅಂತ ಇದೆ, ಇವನು ಪ್ಲಸ್ ಒಬ್ಬ ಏನಾಯ್ತು ಇವನೊಬ್ಬ ಅಂತ. ಹಾಗಾದ್ರೆ ಇಲ್ಲಿ ಇದನ್ನ ನಾವು ಪೂರ್ವ ಪದ ಅಂತ ಕರಿತೀವಿ, ಇದನ್ನ ನಾವು ಉತ್ತರ ಪದ. ಇದನ್ನ ಫಸ್ಟ್ ಏನಿದೆ ಪೂರ್ವ ಪದ, ಇದು ಉತ್ತರ ಪದ. ಸೊ ಪೂರ್ವ ಪದದಲ್ಲಿ ಯಾವ ಅಕ್ಷರ ಬಂದಿದೆ, ಊ ಅಕ್ಷರ ಬಂದಿದೆ. ಇವನು ಇಲ್ಲಿ ಓ ಅಂತ ಇದೆ ಪ್ಲಸ್. ಸೊ ನೋಡಿ, ಇವನೊಬ್ಬ ಸಂಧಿ ಆಗುವಾಗ ಏನಾಯ್ತು, ಊಕಾರ ಲೋಪ ಆಗಿ ಓಕಾರ ಬಂದಿದೆ. ಹಾಗಾಗಿ ಇಲ್ಲೇನಾಯ್ತು, ಲೋಪ ಸಂಧಿ ಅಂತ ಕರಿತಾ ಇದೀವಿ. ಹಾಗಾದ್ರೆ ಇದಕ್ಕೊಂದು ಡೆಫಿನೇಷನ್ ಅನ್ನ ಕೊಡ್ಬೋದು. ಸಂಧಿ ಕ್ರಿಯೆ ಆಗುವಂತ ಸಂದರ್ಭದಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಸ್ವರ ಲೋಪ ಆದ್ರೆ ಅದನ್ನ ನಾವು ಲೋಪ ಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಅಂತೂ ಸಿಕ್ಕಾಪಡೆ ಇದೆ. ಮಾತಿಲ್ಲ, ನಿನಗಲ್ಲದೆ, ಬೇರೊಬ್ಬ, ಇವೆಲ್ಲವೂ ಕೂಡ ಏನಾಗತ್ತೆ, ಲೋಪ ಸಂಧಿಗೆ ಉದಾಹರಣೆ. ಇನ್ನು ನಾನು ಕ್ಲಾಸ್ ಮಾಡುವಾಗ್ಲಂತೂ ನಿಮಗೆ ಸಿಕ್ಕಾಪಡೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಇಂಗ್ಲಿಷ್ ಗ್ರಾಮರ್ನು ಕೂಡ ಮಾಡ್ತಾರಮ್ಮ, ಡೋಂಟ್ ವರಿ. ಆಗಮ ಸಂಧಿ ಅಂತ ಇದೆ. ಸೊ ಆಗಮ ಸಂಧಿ ಇದು ಏನು, ಇದರ ಅರ್ಥ ಏನು ಅಂತಂದ್ರೆ, ಲೋಪ ಸಂಧಿ ಮಾಡಿದ್ರೆ ಅರ್ಥ ಕೆಡುವಂತಿದ್ರೆ ಆ ಎರಡೂ ಸ್ವರಗಳ ನಡುವೆ ಯಕಾರ ಇಲ್ಲ ಅಂದ್ರೆ ವಾಕಾರ, ಹೊಸದಾಗೇನಾದ್ರೂ ಅವು ಆದೇಶವಾಗಿ ಬಂದು ಸೇರ್ಕೊಂಡು ಸಂಧಿ ಆಗಿದ್ರೆ ಅದನ್ನ ನಾವು ಆಗಮ ಸಂಧಿ ಅಂತ ಕರಿತೀವಿ. ಯಾಕಾರ ಬಂದ್ರೆ ಯಕಾರಗಮ ಸಂಧಿ ಅಂತೀವಿ, ವಾಕಾರ ಬಂದ್ರೆ ವಕಾರಗಮ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಕೈಯಲ್ಲಿ ಅಂತ ಪದ ಇದೆ, ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಅಂತ ಆಯ್ತು ಅಲ್ವಾ. ಹಾಗಾದ್ರೆ ಇದು ನಾವು ಸಮಸ್ತ ಪದ ಮಾಡಿ ಬರೆಯುವಾಗ ಕೈಯಲ್ಲಿ ಅಂತ ಬಂತು, ಹೌದೇನ್ರಿ? ಸರಿ, ಹಾಗಾದ್ರೆ ಇಲ್ಲಿ ನೋಡಿ, ಸಂಧಿಕಾರ ನಡೆಯುವಾಗ ಅಲ್ಲಿ ಅಂತಕ್ಕಂಥ ಸ್ವರ ಹೋಗಿ ವ್ಯಂಜನಾಕ್ಷರ ಯಾಕಾರ ಬಂದಿದೆ. ಹಾಗಾಗಿ ಇದನ್ನ ನಾವು ಆಗಮ ಸಂಧಿ, ಹೊಸದಂತ ಪದ ಆಗಮ ಆಗಿದೆ, ಇದನ್ನ ಯಕಾರಗಮ ಸಂಧಿ ಅಂತ ಕರಿಬಹುದು. ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ನಿಮಗೆ ನೇರವಾಗಿ ಯಕಾರಗಮ ವಕಾರಗಮ ಅಂತ ಕೊಡಲ್ಲ, ಆಗಮ ಸಂಧಿ ಅಂತಾನೆ ಕೊಟ್ಬಿಡ್ತಾರೆ. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿ, ಕೈಯಲ್ಲಿ, ಶಾಲೆಯಿಂದ, ಹಳ್ಳಿಯಲ್ಲಿ, ಗುರುವನ್ನ, ಪಿತೃವನ್ನ, ಭಾವನೆಯುಂಟಾಯಿತು, ಆಮೇಲೆ ಸ್ವಾರಸ್ಯವಿಲ್ಲ, ಇವೆಲ್ಲವೂ ಕೂಡ ಯಕಾರಗಮ ಮತ್ತೆ ವಕಾರಗಮಕ್ಕೆ ಉದಾಹರಣೆ ಅಂತ ಹೇಳ್ತೀವಿ, ಹೌದೇನ್ರಿ? ಅಯ್ಯೋ ಟಿಟಿ ಆಲ್ ಟಿಕೆಟ್ ಸುಮಾರು ದಿನ ಆಯ್ತು ಬಿಟ್ಟು, 4-5 ದಿನ ಆಯ್ತು. ದಯವಿಟ್ಟು ಏನು ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಮಾಡ್ಕೊಂಡ್ರಿ ಬೇಗ ಬೇಗ, ಆಮೇಲೆ ಬಿಸಿ ಆಯ್ತು ಅಂದ್ರೆ ಕಷ್ಟ ಆಗ್ತದೆ. ಆದೇಶ ಸಂಧಿ ಕಡೆ ಹೋಗೋಣ. ಆದೇಶ ಸಂಧಿ ಅಂತಂದ್ರೆ ಏನು? ಎರಡು ಅಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ಉತ್ತರ ಪದದ ಆದಿಯಲ್ಲಿರುವಂತ ಕ ತ ಪ ವ್ಯಂಜನಗಳಿಗೆ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುವಂತದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಳೆಗಾಲ ತಗೊಳ್ಳಿ, ಬೆಟ್ಟದಾವರೆ ತಗೊಳ್ಳಿ. ನೋಡಿ, ಮಳೆ ಪ್ಲಸ್ ಕಾಲ, ಇಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ, ಅದೇ ವರ್ಗದ 3ನೇ ಅಕ್ಷರ, ಹೌದೇನ್ರಿ? ಬೆಟ್ಟದಾವರೆ ಅಂತ ಇದೆ, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಇಲ್ಲಿ ಕೂಡ ಮೊದಲನೇ ಅಕ್ಷರ, ಮೊದಲನೇ ಥ ವರ್ಗದ ಅಕ್ಷರ ಇದೆ, ಅದು ಸಂಧಿ ಆಗುವಾಗ ಥ ವರ್ಗದ 3ನೇ ಅಕ್ಷರ ಏನಾಗಿದೆ ಅಂತಂದ್ರೆ ಆದೇಶವಾಗಿ ಬಂದಿದೆ. ಸೊ ಇಂತಹ ಒಂದು ಪದಗಳಿಗೆ ನಾವು ಆದೇಶ ಸಂಧಿ ಅಂತ ಕರಿತಾ ಇದ್ವಿ. ಓಕೆನಾ? ಕಂಬನಿ ಆಗ್ಬೋದು, ಕರೆಕ್ಟ್. ಎಕ್ಸಾಂಪಲ್ ಎಲ್ಲ ಕೊಡ್ತಾ ಇದ್ದೀರಾ, ಕಂಬನಿ ಅಂತ ಹೇಳ್ತಿದ್ದೀರಾ. ಸರಿ, ಕಂಬನಿ ಅದಾದ್ಮೇಲೆ ಮೆಲ್ವಾತು, ಆಮೇಲೆ ತುದಿಗಾಲಲ್ಲಿ, ಹುಲಿದೊಗಲು, ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ ಆದೇಶ ಸಂಧಿ ಆಗತ್ತೆ. ನೆಕ್ಸ್ಟ್ ಸಂಸ್ಕೃತ ಸಂಧಿಗಳು. ಈಗ ಆಗಮ ಸಂಧಿ ಗೊತ್ತಾಯ್ತು, ಆದೇಶ ಸಂಧಿ ಗೊತ್ತಾಯ್ತು, ಲೋಪ ಸಂಧಿ ಗೊತ್ತಾಯ್ತು. ಇನ್ನ ಸಂಸ್ಕೃತ ಸಂಧಿಗಳಲ್ಲಿ ಮೊದಲನೇದಾಗಿ ಬರುವಂತದ್ದೇ ಸವರ್ಣ ದೀರ್ಘ ಸಂಧಿ ಅಂತ ಬರುತ್ತೆ, ಹೌದೇನ್ರಿ? ಸರಿ ಅಮ್ಮ, ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ. ಸರಿಯಾಗಿದೆ ರೂಪಾ ಅವ್ರೆ, ಸರಿಯಾಗಿದೆ ನೀವ್ ಹೇಳೋದು. ಓಕೆನಾ?
ನೆಕ್ಸ್ಟ್ ನಾನೀಗ ಹೇಳ್ತಾ ಇದ್ದೀನಿ, ಅದ್ರ ಕಡೆ ಗಮನ ಕೊಡಿ, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಸಂಸ್ಕೃತ ಸಂಧಿಗಳಲ್ಲೇ ಬಹಳಷ್ಟು ಜನ ಅಂಕಗಳನ್ನ ಕಳ್ಕೊಳ್ತೀರಾ. ಹಾಗಾಗ್ಬಾರ್ದು ಅಂತಂದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿ ವಿದ್ಯಾಭ್ಯಾಸ ಅಂತ ಇದೆ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ ಅಂತ ಇದೆ. ಸೊ ಇಲ್ಲೇನಪ್ಪಾ ಅಂತಂದ್ರೆ ವಿದ್ಯಾ ಆಕಾರ ಇದೆ, ಇಲ್ಲಿ ಕೂಡ ಆಕಾರ ಇದೆ. ಸೊ ಇದೇನಾಗುತ್ತಪ್ಪ ಅಂತಂದ್ರೆ ಸಂಧಿ ಕಾರ್ಯ ಆಗುವಂತ ಸಂದರ್ಭದಲ್ಲಿ ಅದೇ ಒಂದು ಸ್ವರದ ಒಂದು ದೀರ್ಘ ಸ್ವರ ಬರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಏನಂತ ಕರಿತಾ ಇದೀವಿ, ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ, ವಿದ್ಯಾಭ್ಯಾಸ ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗಾಗಿ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಕರೆಕ್ಟ್ ಆಗಿದೆ. ದೇವಾಲಯ, ದೇವ ಪ್ಲಸ್ ಆಲಯ ದೇವಾಲಯ ಅಲ್ವಾ. ನೋಡಿ ರವೀಂದ್ರ ಅಂತ ಇದೆ, ಗುರುಪದೇಶ ಅಂತ ಇದೆ. ಹಾಗಾದ್ರೆ ಇವೆಲ್ಲ ಎಕ್ಸಾಂಪಲ್ ಬಂದಿದೆ ಅಂತಂದ್ರೆ ಇದಕ್ಕೇನ್ ನಾವು ಇದನ್ ಕೊಡ್ಬೋದು, ವ್ಯಾಖ್ಯಾನವನ್ನ ಏನ್ ಕೊಡ್ಬೋದು ಅಂದ್ರೆ ನೋಡಿ, ರವೀಂದ್ರ ಅಂತ ಹೇಳ್ತೀವಿ, ಹಾಗೆ ಗುರುಪದೇಶ ಅಂತ ಹೇಳಿ ಕರಿತಾ ಇದೀವಿ, ಸಭಾಂಗಣ, ರವೀಶ, ವಧೂಪೇತ. ಸೊ ಇವೆಲ್ಲವೂ ಕೂಡ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಅಂತ ಕರಿತೀವಿ. ನೋಡಿ ಒಂದೇ ಸ್ಥಾನದಲ್ಲಿ ಎರಡೂ ಸ್ವರಗಳು ಕೂಡ ಒಂದೇ ಸ್ಥಾನದಲ್ಲಿ ಹುಟ್ಟೋದ್ರಿಂದ ಇವುಗಳನ್ನ ಸವರ್ಣಗಳು ಅಂತ ಕರಿತಾ ಇದೀವಿ. ಈ ಸವರ್ಣ ಸ್ವರಗಳು ಸಂಧಿಯಾದಾಗ ದೀರ್ಘ ಸ್ವರವಾಗಿ ಪರಿವರ್ತನೆ ಆಗುತ್ತೆ. ಇವೆರಡೂ ಸ್ವರಗಳು ಕೂಡ ಏನಾಗುತ್ತೆ, ಸಂಧಿ ಆಗುವಂತ ಸಂದರ್ಭದಲ್ಲಿ ದೀರ್ಘ ಸ್ವರವಾಗಿ ಪರಿವರ್ತನೆಗೊಳ್ಳುತ್ತೆ. ಹಾಗಾಗಿ ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಕರೆಕ್ಟ್ ಆಗಿದೆ. ಹೌದಮ್ಮ, ಪ್ರಕೃತಿ ಭಾವ ತಗೊಂಡಿಲ್ಲಲ್ಲ, ಅದನ್ನ ಹೇಳ್ತಿದ್ದಾರೆ ರೂಪಾ ಅವರೇ. ಪ್ರಕೃತಿ ಭಾವ ನೋಡಿ, ಅದೇ ಇದೆ, ಇಲ್ಲೇ ಇದೆ. ಅಕ್ಕ ಇತ್ತ ಬಾ, ಓ ಅಜ್ಜಿ ಬಂದರೆ. ಸೊ ಇವೆಲ್ಲ ಬದಲಾವಣೆ ಆಗಲ್ಲ. ಸೊ ಇವುಗಳನ್ನ ನಾವೇನಂತ ಕರಿತೀವಿ, ಪ್ರಕೃತಿ ಭಾವಗಳು ಅಂತ ಕರಿತೀವಿ. ಸ್ವರದ ಮುಂದೆ ಸ್ವರ ಬಂದಿರೋದ್ರಿಂದ ಲೋಪ ಅಥವಾ ಆಗಮ ಸಂಧಿ ಆಗ್ಬೇಕಾಗಿತ್ತು. ಹೀಗ್ ಸಂಧಿ ಮಾಡಿದ್ರೆ ಅರ್ಥ ಕೆಡುತ್ತೆ, ಹಾಗಾಗಿ ಅಲ್ಲಿ ಸಂಧಿ ಮಾಡಕ್ ಬರಲ್ಲ. ಅವು ಪ್ಲುತ ಸ್ವರದ ಮುಂದೆ ಸ್ವರ ಬಂದಾಗ ಏನಾಗ್ತದೆ ಅಂತಂದ್ರೆ ಅಯ್ಯೋ, ಆಹಾ, ಓಹೋ, ಇವೆಲ್ಲ ಕೂಡ ಭಾವಸೂಚಕ ಅವ್ಯಯಗಳು ಅಂತ ಕರಿತೀವಿ. ಸೊ ಇವುಗಳನ್ನ ನಾವು ಹೆಂಗಿದೆ ಹಂಗೇನೆ ಇಡ್ತೀವಿ. ಇದ್ದ ಹಾಗೇನೆ ಇರುವಂತಹ ಒಂದು ಪದಗಳಿಗೆ, ಅಕ್ಷರಗಳಿಗೆ ನಾವು ಪ್ರಕೃತಿ ಭಾವಗಳು ಅಂತ ಕರಿತೀವಿ. ಸರಿಯಾಗಿ ಗೊತ್ತಾಯ್ತಲ್ವಾ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಗುಣಸಂಧಿಗೆ. ಗುಣಸಂಧಿ ಅಂದ್ರೆ ಏನು, ಸ್ವಲ್ಪ ಎಲ್ರಿಗೂ ಕಷ್ಟ ಆಗೋದು ಅಂತಂದ್ರೆ ಗುಣಸಂಧಿ ಬಗ್ಗೆ. ಯಾಕಪ್ಪ ಅಂತಂದ್ರೆ ನೋಡಿ, ದೇವೇಂದ್ರ ಅಂತ ಇದೆ. ಹಾಗಾದ್ರೆ ಇದನ್ನ ಬಿಡಿಸ್ಬರ್ದಾಗ ಏನಾಗುತ್ತೆ, ದೇವ, ದೇವ ಪ್ಲಸ್ ಇಂದ್ರ, ದೇವ ಅಂತ ಇದೆ. ಆ ಮತ್ತೆ ಇಲ್ಲಿ ಈಕಾರ ಇದೆ. ಹಾಗಾದ್ರೆ ಇದನ್ನ ನಾವು ಸಮಸ್ತ ಪದ ಮಾಡಿದಾಗ ದೇವೇಂದ್ರ, ವೇಂದ್ರ. ಇಲ್ಲಿ ಆನು ಬರ್ಲಿಲ್ಲ, ಈನು ಬರ್ಲಿಲ್ಲ, ಏಕಾರ ಬಂತು, ಏಕಾರ ಬಂದಿದೆ. ಆ ಈ ಕಾರಗಳಿಗೆ ಏಕಾರ ಪರವಾದ್ರೆ ಅದು ಕೂಡ ಏನಾಗತ್ತೆ, ಗುಣಸಂಧಿ ಆಗತ್ತೆ. ಹಾಗೆ ಸೂರ್ಯೋದಯ ಅಂತ ಇದೆ. ಸೊ ಸೂರ್ಯೋದಯ ಅಂತಂದ್ರೆ ಸೂರ್ಯ ಪ್ಲಸ್ ಉದಯ ಏನಾಯ್ತು, ಸೂರ್ಯೋದಯ. ಸೂರ್ಯ ಪ್ಲಸ್ ಉದಯ. ಇಲ್ಲಿ ಅರ್ಕಾರ ಇದೆ, ಹಾಗೆ ಊಕಾರ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅದು ಕೂಡ ಗುಣಸಂಧಿ ಆಗುತ್ತೆ. ದೇವೇಂದ್ರ ಆಗಿರ್ಬೋದು. ಇಲ್ಲಿ ನೋಡಿ, ಪೂರ್ವ ಪದದ ಅಂತ್ಯದಲ್ಲಿರುವಂತ ಆಕಾರಕ್ಕೆ ಅದರ ಪರವಾಗಿ ಬಂದಂತ ಪದದ ಆದಿಯಲ್ಲಿರುವಂತ ಈಕಾರ ಸೇರಿ ಏಕಾರ ಆದೇಶವಾಗಿ ಬಂದಿದೆ. ಸೊ ಹಾಗಾಗಿ ಇದನ್ನ ನಾವು ಗುಣಸಂಧಿ ಅಂತ ಕರಿತಾ ಇದೀವಿ. ಹಾಗಾದ್ರೆ ಏನಪ್ಪಾ ಇದ್ರ ಡೆಫಿನೇಷನ್ ಅಂತ ಅಂದ್ರೆ ನೋಡಿ, ಮಾಡ್ತೀನಿ ಈಗ MCQs ಮಾಡಲ್ಲ, ಸ್ವಲ್ಪ ಡೀಟೇಲ್ ಆಗಿ ಲಾಸ್ಟ್ ಮಿನಿಟ್ ರಿವಿಷನ್ ಮಾಡ್ತಾ ಇದೀನಿ. ಇದನ್ನ ಅರ್ಥ ಮಾಡ್ಕೊಳ್ಳಿ, ನಂತರದಲ್ಲಿ ನಾನು ನಿಮಗೆ MCQ ಮಾಡ್ತೀನಿ. ಆ ಕಾರಗಳಿಗೆ ಈ ಕಾರಗಳು ಪರವಾದ್ರೆ ಅವೆರಡರ ಸ್ಥಾನದಲ್ಲಿ ಏಕಾರ ಬರುತ್ತೆ. ಊಕಾರಗಳು ಪರವಾದ್ರೆ ಓಕಾರ ಅಲ್ಲಿ ಆದೇಶವಾಗಿ ಬರುತ್ತೆ. ಹಾಗೆ ಋಕಾರ ಪರವಾದ್ರೆ ಅರ್ಕಾರವು ಆದೇಶವಾಗಿ ಬಂತು ಅಂದ್ರೆ ಅದನ್ನ ನಾವು ಗುಣಸಂಧಿ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಾ. ಹಾಗಾದ್ರೆ ಸುರೇಂದ್ರ, ಮಹೇಶ್ವರ, ಚಂದ್ರೋದಯ, ದೇವರ್ಷಿ, ಮಹರ್ಷಿ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಗುಣಸಂಧಿಗೆ ಉದಾಹರಣೆ ಅಂತ ಕರಿತಾ ಇದೀವಿ. ನೆಕ್ಸ್ಟ್ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಮತ್ತೆ ಗುಣಸಂಧಿಗೆ ಎಕ್ಸಾಂಪಲ್ಸ್ ನೋಡ್ಕೊಳ್ರಿ, ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ರಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಏಕೈಕ ಅಂತ ಇದೆ. ಏಕ ಪ್ಲಸ್ ಏಕ, ಏಕೈಕ. ಹಾಗಂದ್ರೆ ಏನು,
ಅಂತಂದ್ರೆ ನೋಡಿ, ಏಕ ಅಕಾರ ಇದೆ, ಏಕ ಅಕಾರ ಇದೆ. ಸೊ ಇವೆರಡು ಕೂಡಿದಾಗೆ ಐಕಾರ ಬಂತು. ಏಕೈಕ ಅಂದ್ರೆ ಪೂರ್ವ ಪದದ ಅಂತ್ಯದಲ್ಲಿರುವಂತ ಆಕಾರಕ್ಕೆ ಪರಪದದ ಆದಿಯಲ್ಲಿರುವಂತ ಏಕಾರ ಪರವಾಗಿ ಸಂಧಿಯಾಗುವಾಗ ಐಕಾರ ಆದೇಶವಾಗಿ ಬಂದಿದೆ. ಸೊ ಇಂಥ ಸಂಧಿಗೆ ನಾವು ಏನಂತ ಕರಿತಾ ಇದೀವಿ? ವೃದ್ಧಿ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವನೌಷಧ ಅಂತ ಇದೆ. ವನ ಪ್ಲಸ್ ಔಷಧ, ವನೌಷಧ. ಸೊ ಇಲ್ಲಿ ಕೂಡ ಆಕಾರಕ್ಕೆ ಇಲ್ಲಿ ಓಕಾರ ಪರವಾಗಿದೆ, ಸಂಧಿ ಆಗುವಾಗ ಔಕಾರ ಆದೇಶವಾಗಿ ಬಂದಿದೆ ಅಲ್ವಾ? ಸೊ ನೀವ್ ಹೇಳ್ದಂಗೆನೆ ಎಕ್ಸಾಂಪಲ್ ಎಲ್ಲ ಬರುತ್ತೆ. ಲೋಕೈಕ, ಏಕೈಕ, ಜನೈಕ್ಯ, ಜಲೌಘ, ವನೌಷಧಿ, ಇವೆಲ್ಲವೂ ಕೂಡ ವೃದ್ಧಿ ಸಂಧಿಗೆ ಉದಾಹರಣೆ. ಗೊತ್ತಾಯ್ತೇನ್ರಿ? ಸೊ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಪಕ್ಕಾ ನೀವು ತಲೆಯಲ್ಲಿ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನೆಕ್ಸ್ಟ್ ಎಣ್ ಸಂಧಿ ಅಂತ ಬರುತ್ತೆ. ಎಣ್ ಸಂಧಿ ಅಂತಂದ್ರೆ ಏನು? ಇದು ತುಂಬಾ ಇಂಪಾರ್ಟೆಂಟ್. ನಾನು ಇಲ್ಲಿ ಕೂಡ ಹೇಳಿದ್ದೀನಿ ನಿಮ್ಗೆ. ಅತ್ಯಂತ, ಅಣ್ವಸ್ತ್ರ, ಪಿತ್ರಾರ್ಜಿತ, ಸೊ ಇವೆಲ್ಲವೂ ಕೂಡ ಎಣ್ ಸಂಧಿಗೆ ಉದಾಹರಣೆಗಳು. ಹಾಗಾದ್ರೆ ಹೇಗ್ ಉದಾಹರಣೆ ಆಗತ್ತೆ ಅಂತಂದ್ರೆ ನೋಡಿ, ಸಂಸ್ಕೃತ ವ್ಯಾಕರಣದಲ್ಲಿ ಕೆಲವು ಸಂಜ್ಞೆಗಳನ್ನ ಮಾಡ್ಕೊಳ್ಳಲಾಗಿದೆ. ಅವುಗಳನ್ನ ನಾವು ಎಣ್ ಎಂಬ ಸಂಜ್ಞೆಯು ಕೂಡ ಇದೆ. ಅಂದ್ರೆ ಯ, ರ, ಲ, ವ ಈ 4 ವ್ಯಂಜನಗಳನ್ನ ಎಣ್ ಅಕ್ಷರಗಳು ಅಂತ ಕರಿತೀವಿ. ಸೊ ಅಂದ್ರೆ ಹೇಗೆ? ಎಣ್ ಅಕ್ಷರಗಳಲ್ಲಿ ಯಾವ್ದಾದ್ರೂ ಒಂದು ಅಕ್ಷರ ಆದೇಶವಾಗಿ ಬಂತು ಅಂದ್ರೆ ಅದನ್ನೇ ಎಣ್ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಅತ್ಯಂತ ಅಂತ ಇದೆ ಅಲ್ವಾ? ಇಲ್ಲಿ ಯಾವುದು ಒಂದು ಎಣ್ಣಕ್ಷರ ಬಂದಿದೆ? ಯ ಅಂತಕ್ಕಂತ ಒತ್ತಕ್ಷರ ಇಲ್ಲಿದೆ. ಅತಿ ಪ್ಲಸ್ ಅಂತ ಅತ್ಯಂತ ಅಂತ ಕರಿತೀವಿ ಅಲ್ವಾ? ಸೊ ಹಾಗಾಗಿ ಇದು ಸಂಧಿ ಆಗುವಾಗ ಅತ್ಯಂತ ಅಂತ ಅನ್ಸ್ಕೊಳ್ಳುತ್ತೋ, ಅಲ್ಲಿ ಎಣ್ಣಕ್ಷರ ಜೊತೆ ಆಗಿದೆ ನೋಡಿ. ಅತಿ ಪ್ಲಸ್ ಅಂತ ಅತ್ಯಂತ. ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ. ಇಲ್ಲಿ ವಕಾರ ಇದೆ, ಯ, ರ, ವ, ಹಾಗೆ ಲ ಅಲ್ವಾ? ನೋಡಿ, ಯ, ರ, ಲ, ವ ಈ 4 ವ್ಯಂಜನಗಳು ಎಲ್ಲಾದ್ರೂ ನೀವು ಪದಗಳಲ್ಲಿ ಕಂಡ್ರಿ ಅಂತಂದ್ರೆ ಸೊ ಅವುಗಳನ್ನ ಎಣ್ ಸಂಧಿ ಅಂತ ಕರಿತೀವಿ. ಅತ್ಯಂತ ಆಗಿರ್ಬೋದು, ಅಣ್ವಸ್ತ್ರ ಆಗಿರ್ಬೋದು, ಪಿತ್ರಾರ್ಜಿತ ಒತ್ತಕ್ಷರಗಳಲ್ಲೇ ಬರುತ್ತದು. ಅರ್ಥ ಆಯ್ತಾ? ನೇರವಾಗಿ ಅಕ್ಷರಗಳಲ್ಲಿ ಬರಲ್ಲ, ಒತ್ತಕ್ಷರಗಳಲ್ಲೇ ಬರುತ್ತೆ. ಅದನ್ನೇ ನಾವು ಎಣ್ ಸಂಧಿ ಅಂತ ಕರಿತಾ ಇದೀವಿ. ನೋಡಿ, ಪಿತ್ರ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ ಅಂತ ಕರಿತೀವಿ. ಈ ಕಾರಗಳಿಗೆ ಯೈಕಾರವು, ಉಕಾರಗಳಿಗೆ ವೌಕಾರವು, ಋಕಾರಕ್ಕೆ ಅರ್ಕಾರವು ಆದೇಶವಾಗಿ ಬಂತು ಅಂದ್ರೆ ಅದನ್ನ ನಾವೇನಂತ ಕರಿತಾ ಇದೀವಿ? ಎಣ್ ಸಂಧಿ ಅಂತ ಕರಿತೀವಿ. ಅತ್ಯವಸರ ಆಗಿರ್ಬೋದು, ಜಾತ್ಯಾತೀತ, ಕೋಟ್ಯಾಧೀಶ, ಪ್ರತ್ಯುತ್ತರ, ಮನ್ವಾದಿ, ಮನ್ವಂತರ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಎಣ್ ಸಂಧಿ. ಪ್ರಭಾವಲಿ ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ಎಣ್ ಸಂಧಿಯನ್ನ ಕೇಳಲ್ಲ. ಕೇಳಿದ್ರೆ ಆಗಮ ಸಂಧಿ, ಆದೇಶ ಸಂಧಿ ಈ ಸಂಧಿಗಳ ನಡುವೆನೆ ನಿಮ್ಗೆ ಹೆಚ್ಚಿನದಾಗಿ ಅಂಕಗಳು ಬರುವಂತದ್ದು. ಸೊ ಕೇಳಿದ್ರು ಕೂಡ ಪಕ್ಕಾ ತಲೆಯಲ್ಲಿ ನೆನ್ಪಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಗೊತ್ತಾಯ್ತೇನ್ರಿ? ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಜಸ್ವ ಸಂಧಿಗೆ ಎಲ್ಲ ರೆಡಿ ಇದೀರಾ ಅಂತ ಅನ್ಕೊಳ್ತೀನಿ. ಜಸ್ವ ನೋಡಿ, ಜಶ್ ಎಂಬ ಸಂಜ್ಞೆಯಿಂದ ಕರೀಲಾಗತ್ತೆ. ಅಂದ್ರೆ ಸಂಸ್ಕೃತ ವ್ಯಾಕರಣದಲ್ಲಿ ವರ್ಗೀಯ ವ್ಯಂಜನದ ವರ್ಗ ತೃತೀಯಾಕ್ಷರಗಳಾದಂತ ಗ, ಜ, ಡ, ದ, ಬ ಅಕ್ಷರಗಳನ್ನ ಜಶ್ ಎಂಬ ಸಂಜ್ಞೆಯಿಂದ ಕರೀತಾರೆ. ಈ ಜಶ್ ಅಕ್ಷರಗಳು ಆದೇಶವಾಗಿ ಬರುವಂತ ಸಂಧಿಗಳನ್ನೇ ಜಸ್ವ ಸಂಧಿಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಷಡಾನನ ಅಂತ ಇದೆ. ಷಡಾನನ. ಸೊ ಷಡಾನನ ಷಟ್ ಪ್ಲಸ್ ಆನನ ಷಡಾನನ ಅಂತ ಕರಿತೀವಿ ಅಲ್ವಾ? ಇಲ್ಲಿ ಡ ಅಕ್ಷರ ಇದೆ. ಸೊ ಇದು ಜಶ್ ಸಂಜ್ಞೆಯಿಂದ ಬಂದಿರುವಂತದ್ದು ಅಲ್ವಾ? ನೆಕ್ಸ್ಟ್ ನೋಡಿ, ಸೂತ್ರವನ್ನ ನೋಡೋದಾದ್ರೆ ಗ, ಜ, ಡ, ದ, ಬಗಳು ಅಂದ್ರೆ ಜಶ್ ಅಕ್ಷರಗಳು ಆದೇಶವಾಗಿ ಬರುತ್ತೆ. ಅದನ್ನ ಜಸ್ವ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಾಗ್ದೇವಿ, ಅಜಂತ, ಷಡಂಗ, ಚಿದಾನಂದ, ಅಬ್ದಿ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ಸ್. ಒನ್ ವರ್ಡ್ ಕೊಡಿ ಆನ್ಸರ್ ಮಾಡ್ತೀರಿ ಅಂತಲ್ಲ, ಫಸ್ಟ್ ವಿಷಯಗಳನ್ನ ತಿಳ್ಕೊಡ್ರಿ. ವಿಷಯ ತಿಳ್ಕೊಂಡ್ಮೇಲೆ ಒನ್ ವರ್ಡ್ ಕೊಟ್ರು ಆನ್ಸರ್ ಮಾಡ್ಬೋದು, ಆಪ್ಷನ್ಸ್ ಕೊಟ್ರು ಕೂಡ ಆನ್ಸರ್ ಅನ್ನ ಮಾಡ್ಬೋದು. ಹಾಗಾಗಿ ಒಂದು ಲಾಸ್ಟ್ ಮಿನಿಟ್ ರಿವಿಷನ್ ಅಂತಂದ್ರೆ ಕ್ವಶನ್ ಅಂಡ್ ಆನ್ಸರ್ ಹೇಳುವಂತದ್ದಲ್ಲ, ಡೀಟೇಲ್ಸ್ ಅನ್ನ ಹೇಳುವಂತದ್ದು. ಓಕೆ,
ಶ್ರುತ್ವ ಸಂಧಿ ಇದಾದ್ಮೇಲೆ ನಾನು ಬೇಕಾದ್ರೆ ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಸಿಕ್ಕಾಪಟ್ಟೆ ಇದೆ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗಿದೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗಿದೆ, ಅದನ್ನೆಲ್ಲ ತಗೊಳ್ತಾ ಹೋಗ್ತೀನಿ, ಡೋಂಟ್ ವರಿ. ಹಾಗಾದ್ರೆ ಈ ಶ್ರುತ್ವ ಸಂಧಿ ಅಂದ್ರೆ ಏನು? ಶು, ಚ, 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 ಜ, ಜ, ನ್ಯ ಈ 6 ಅಕ್ಷರಗಳನ್ನ ಶು ಎಂಬ ಸಂಜ್ಞೆಯಿಂದ ಕರೀತಾರೆ. ಅಂದ್ರೆ ಶು ಅಕ್ಷರಗಳು ಆದೇಶವಾಗಿ ಬರುವಂತ ಸಂಧಿಗಳೇ ಶುತ್ವ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಮನಃಶುದ್ಧಿ ಅಂತ ಇದೆ. ಮನಸ್ ಶುದ್ಧಿ, ಮನಃಶುದ್ಧಿ, ಮನಸ್ ಶುದ್ಧಿ, ಮನಃಶುದ್ಧಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಏನಾಗಿದೆ, ಏನ್ ಸಂಧಿ ಕಾರ್ಯ ನಡೆದಿದೆ ಅಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಪೂರ್ವ ಪದದ ಅಂತ್ಯದಲ್ಲಿರುವಂತಹ ಸಕಾರಕ್ಕೆ ಪರಪದದ ಆದಿಯಲ್ಲಿರುವಂತಹ ಶಕಾರ ಏನಾಗಿದೆ, ಸಂಧಿಯಾದಂತಹ ಸಂದರ್ಭದಲ್ಲಿ ಪೂರ್ವ ಪದದ ಅಂತ್ಯಕ್ಕೆ ಸಕಾರ ಶಕಾರ ಆದೇಶವಾಗಿ ಬಂದಿರುತ್ತೆ. ಅರ್ಥ ಆಯ್ತಾ? ಮನಸ್ಸು ಶುದ್ಧಿಗೆ. ನೋಡಿ, ಹಾಗಾಗಿ ಈ ಶ್ರುತ್ವ ಸಂಧಿ ಅಂತಂದ್ರೇನು, ಸಕಾರ ಕ ವರ್ಗಗಳಿಗೆ ಶಕಾರ ಚ ವರ್ಗಗಳು ಅಂದ್ರೆ ಶು ಅಕ್ಷರಗಳು ಆದೇಶವಾಗಿ ಬಂತು ಅಂತಂದ್ರೆ ಅಂತ ಸಂಧಿಗಳನ್ನ ಶುತ್ವ ಅಂತ ಕರಿತೀವಿ. ಹೆಚ್ಚಾಗಿ ಕೇಳಲ್ಲ ನಿಮಗೆ. ಅಯ್ಯೋ, ಅಬ್ದಿ ಪದವನ್ನ ಬಿಡ್ಸೋದೇನ್ ದೊಡ್ಡ ಮಾತೇನ್ರಿ? ಅಬ್ದಿ ಅದ್ನೇ ಕೇಳ್ತದೆ, ನನ್ನ ಈ ಕಡೆ ಗಮನ ಕೊಟ್ಟಿದ್ದೆ. ಸೊ ನೋಡಿ, ಅಬ್ದಿ ಅಂತ ಇದೆ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಅಬ್ದಿ ಏನಾಯ್ತು, ಅಬ್ದಿ ಅಂತ ಆಯ್ತು. ಇಲ್ಲಿ ಪ ಇದೆ ಅಲ್ಲ, ಅದ್ರ 3ನೇ ಅಕ್ಷರ ಬ ಬರುತ್ತೆ ಅಷ್ಟೇ, ಅಬ್ದಿ ಪದ. ನೋಡಿ, ಪಯಶೇನ, ಶರಶ್ಚಂದ್ರ, ಜಗಜ್ಯೋತಿ, ಜ್ಯೋತಿ, ಚಂದ್ರ, ಶಯನ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಶ್ರುತ್ವ ಸಂಧಿಗೆ ಉದಾಹರಣೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿಗಳನ್ನ ಕೇಳ್ತಾ ಇರ್ತಾರೆ ಅವಾಗ. ಅನುನಾಸಿಕ ಅಕ್ಷರಗಳಾದಂತ ನ್ಯ, ನ್ಯ, ನ, ನ, ಮ ಇವೆಲ್ಲವೂ ಕೂಡ ಆದೇಶವಾಗಿ ಬರುವಂತಹ ಸಂಧಿಯನ್ನ ಅನುನಾಸಿಕ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವಾಗ್ಮಯ ಅಂತ ಇದೆ. ವಾಗ್ಮಯ ಇದು ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ಅನುನಾಸಿಕ ಅಕ್ಷರ ಅಲ್ವಾ? ಸೊ ನೋಡಿ, ಇದನ್ನ ಬಿಡಿಸ್ಬರ್ದಾಗ ವಾಕ್ ಪ್ಲಸ್ ಮಯ ಏನಾಯ್ತು, ವಾಗ್ಮಯ ಅಂತ ಆಯ್ತು. ಇಲ್ಲಿ ಆದೇಶವಾಗಿ ನ್ಯಾಕ್ಷರ ಆದೇಶವಾಗಿ ಬಂದಿದೆ ಅಲ್ವಾ? ಓಕೆ 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 ಭಾರತಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೇಳೋದಮ್ಮ ಹಂಗೆ ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದೀನಿ. ನನ್ನ ಹಳೆ ಒಂದ್ ಸ್ವಲ್ಪ ಸಂಧಿಗಳ ಕ್ಲಾಸ್ ಅನ್ನ ಸುಮಾರು 2 ಗಂಟೆ ಹೇಳಿದೀನಿ. ಸಾಧ್ಯವಾದ್ರೆ ನೋಡೋ ಪ್ರಯತ್ನ ಮಾಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಹಾಗಂದ್ರೆ ಇದಕ್ಕೆ ಏನ್ ಅನುನಾಸಿಕ ಸಂಧಿ ಅಂತಂದ್ರೆ, ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ ಅಂದ್ರೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು. ನೋಡಿ, ಅದೇ ವರ್ಗದು ಈಗ ವಾಕ್ ಅಂತ ಇದೆ. ಈ ವಾಕ್ ಖ ವರ್ಗ ಇದೆ. ಖ ವರ್ಗದ ಒಂದು ನ್ಯ, ಇದು ಕೂಡ ಅದೇ ವರ್ಗದ ಕೊನೆಯ ಅನುನಾಸಿಕ ಪದ ಆದೇಶವಾಗಿ ಬಂದಿದೆ. ಸೊ ಇದನ್ನೇ ನಾವೇನಂತ ಕರಿತೀವಿ, ಅನುನಾಸಿಕ ಪದ ಅಂತ ಹೇಳಿ ಕರಿತಾ ಇದೀವಿ. ಹೌದೇನ್ರಿ? ನೋಡಿ, ವಾಗ್ಮಯ ಆಗಿರ್ಬೋದು, ಷಣ್ಮುಖ ಆಗಿರ್ಬೋದು. ಷಟ್ ಪ್ಲಸ್ ಮುಖ ಷಣ್ಮುಖ, ಸತ್ ಪ್ಲಸ್ ಮಾನ ಸನ್ಮಾನ. ಅರ್ಥ ಆಯ್ತಲ್ವಾ? ಸತ್ಗೆ ನೋಡಿ ನ ಬಂದಿದೆ, ತ ವರ್ಗ ಇದೆ. ಸೊ ತ ವರ್ಗದ ಕೊನೆ ಅಕ್ಷರ ಮ, ಸನ್ಮಾನ ನ. ಓಕೆ, ಸರಿ. ಕಾರಕಗಳ ಬಗ್ಗೆನೂ ಹೇಳಿದೀನಿ, ನಿಮಗೆಲ್ಲಾನು ಹೇಳಿದೀನಿ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಇನ್ನು ಸಮಾಸಗಳು, ಕ್ವಿಕ್ ಆಗಿ ಸಮಾಸಗಳ ಬಗ್ಗೆನೂ ಕೂಡ ಹೇಳಿ ಮುಗಿಸ್ತೀನಿ ನಾನು, ಡೋಂಟ್ ವರಿ. ಸಮಾಸಗಳಲ್ಲಿ ನಿಮಗೆ ಯಾವ್ಯಾವ ಸಮಾಸ ಪದ ಇದೆ ಅಂತ ನಾನೀಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಕ್ಲಾಸ್ ಅನ್ನು ಕೂಡ ನಾವು ಮಾಡಿದೀವಿ. ಸೊ ಅದ್ರಲ್ಲಿ ಫಸ್ಟ್ ಒಂದ್ ನಿಮಿಷ, ಇದೆಲ್ಲ ಬಹಳ ಡೀಟೇಲ್ ಆಗಿದೆ, ಬೇಡ. ಕರ್ಮಧಾರೆಯ ಸಮಾಸ. ಸೊ ಕರ್ಮಧಾರೆಯ ಸಮಾಸ ಫಸ್ಟ್ ನಿಮ್ಗೆ ಈ ಒಂದು ತತ್ಪುರುಷ ಸಮಾಸ ಬರುತ್ತೆ. ತತ್ಪುರುಷ ಸಮಾಸದಲ್ಲಿ ನಿಮಗೆ ತೃತೀಯ ತತ್ಪುರುಷ ಸಮಾಸ, ಮತ್ತೆ ಚತುರ್ಥಿ ತತ್ಪುರುಷ ಸಮಾಸ, ಪಂಚಮಿ ತತ್ಪುರುಷ ಸಮಾಸ, ಷಷ್ಠಿ ತತ್ಪುರುಷ ಸಮಾಸ ಇವೆಲ್ಲವೂ ಕೂಡ ಬರುತ್ತೆ. ಒಟ್ಟಾರೆ ನೆನ್ಪಿಟ್ಕೋಬೇಕು, ಈ ಏನು ವಿಭಕ್ತಿ ಪ್ರತ್ಯಯಗಳೇನ್ ಬರುತ್ತೋ ಸೊ ಅದ್ರಲ್ಲಿ ತತ್ಪುರುಷ ಸಮಾಸ ಒಳಗೊಂಡಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಈಗ ಗುರುವಿನ ಮನೆ, ಗುರು ಮನೆ ಅಂತ ಕರಿತೀವಿ, ಅಂದ್ರೆ ಇದನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ. ಹೊಟ್ಟೆಯಲ್ಲಿ ಕಿಚ್ಚು, ಹೊಟ್ಟೆ ಕಿಚ್ಚು.
ವಯಸ್ಸಿನ ವೃದ್ಧ, ವಯೋವೃದ್ಧ ಅಂತೇಳಿ ನಾವು ಕರಿತೀವಿ. ನೋಡಿ ಇಲ್ಲಿ ಇಲ್ಲಿ ಅಲ್ಲಿ, ಇಲ್ಲಿ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯಗಳನ್ನ ಕೂಡ ನಾವು ನೋಡ್ತಾ ಇದೀವಿ ಅಲ್ವಾ. ಸೊ ಇಲ್ಲಿ ಉತ್ತರ ಪದ ಪ್ರಧಾನವಾಗಿ ಬರುತ್ತೆ. ಉತ್ತರ ಪದ ಅಂತಂದ್ರೆ ಇದು ಮನೆ, ಕಿಚ್ಚು, ವೃದ್ಧ, ಇವೆಲ್ಲವನ್ನ ನಾವು ಉತ್ತರ ಪದ ಅಂತೇಳಿ ಗುರುತಿಸ್ತಾ ಇದೀವಿ. ಬಾಯಿಯಿಂದ ಜಗಳ, ಬಾಯಿ ಜಗಳ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಹಾಗೆ ಜ್ಞಾನದಿಂದ ವೃದ್ಧ, ಜ್ಞಾನ ವೃದ್ಧ, ಕವಿಗಳಿಂದ ವಂದಿತ, ಕವಿ ವಂದಿತ, ಇದನ್ನೇ ನಾವು ತತ್ಪುರುಷ ಸಮಾಸ ಅಂತೇಳಿ ಕರೆಯೋದು. ನೆಕ್ಸ್ಟ್ ಕೃಷ್ಣನಿಗೆ ಅರ್ಪಣ, ಕೃಷ್ಣಾರ್ಪಣ, ಭೂತಗಳಿಗೆ ಬಲಿ, ಭೂತ ಬಲಿ. ಹಾಗೆ ರೋಗದ ದೆಸೆಯಿಂದ ಮುಕ್ತಿ, ರೋಗ ಮುಕ್ತಿ ಅಂತ ಹೇಳ್ತೀವಿ. ಇದನ್ನು ಕೂಡ ನಾವ್ ಏನಂತ ಕರಿತೀವಿ, ತತ್ಪುರುಷ ಸಮಾಸ. ನೆನ್ಪಿಟ್ಕೊಳ್ಳಿ, ರೋಗ ಮುಕ್ತಿ ಪದದ ಒಂದು ನಿಮಗೆ ಸಮಾಸವನ್ನ ಹೆಸರಿಸಿ ಅಂತ ಏನಾದ್ರು ಎಕ್ಸಾಮ್ ಅಲ್ಲಿ ಕೊಟ್ರು ಅಂದ್ರೆ ಪಕ್ಕಾ ನೀವು ಹೇಳ್ಬೇಕು, ರೋಗದ ದೆಸೆಯಿಂದ ಮುಕ್ತಿ, ರೋಗ ಮುಕ್ತಿ ಅಂತ ಹೇಳ್ತೀವಿ. ದೇಶಾಂತರ, ದೇಶದ ದೆಸೆಯಿಂದ ಅಂತರ, ದೇಶಾಂತರ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಇದು. ಆನೆ ಮರಿ ನೋಡಿ, ಆನೆಯ ಮರಿ, ಆನೆ ಮರಿ, ಕಲ್ಲು ಮಂಟಪ, ಕಲ್ಲಿನ ಮಂಟಪ. ಇದನ್ನ ಎಕ್ಸಾಮ್ ಅಲ್ಲಿ 2 ಸಲ 3 ಸಲ ಕೇಳಿದ್ದಾರೆ. ಸಪ್ತಮಿ ತತ್ಪುರುಷಕ್ಕೆ ಸರ್ವೋತ್ತಮ, ಗೃಹ ಪ್ರವೇಶ, ಹೊಟ್ಟೆ ಕಿಚ್ಚು, ಗ್ರಾಮವಾಸ, ತಲೆನೋವು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಅಂತ ಕರಿತೀವಿ. ಇಲ್ಲಿ ಉತ್ತರ ಪ್ರಧಾನವಾಗಿ ನಾವು ಅಕ್ಷರವನ್ನ ಗುರುತಿಸ್ತೀವಿ. ಉತ್ತರ ಅಕ್ಷರಗಳು ತುಂಬಾ ಪ್ರಧಾನವಾಗಿರುತ್ತೆ. ಓಕೆ, ನೆಕ್ಸ್ಟ್ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಅಂದ್ರೆ ಪೂರ್ವದ ಪದದ ಗುಣವಾಚಕ ಮತ್ತೆ ಉತ್ತರ ಪದದ ಪ್ರಧಾನ ಸಮಾಸ ಅಂತೇಳಿ ಗುರುತಿಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಕಿರಿದಾದ ಮರ, ಹೆಮ್ಮರ, ಇದು ನಮ್ಗೆ ಪೂರ್ವ ಪದ. ಇದು ಏನಾಗಿರುತ್ತೆ ಅಂತಂದ್ರೆ ಗುಣವಾಚಕ. ಈ ಒಂದು ನಾಮಪದವನ್ನ ಹೊಗಳಿ ಹೇಳುವಂತಹ ಒಂದು ಪದ. ವಿಶೇಷಣ ಮತ್ತೆ ವಿಶೇಷಗಳಿಂದ ಆಗಿರುವಂತದ್ದೇ ಕರ್ಮಧಾರೆಯ ಸಮಾಸ. ಜಾಸ್ತಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ನಿಮ್ಗೆ. ಓಕೆ, ಹಿರಿದಾದಂತ ಮಾರಿ, ಹೆಮ್ಮಾರಿ, ನಿಡಿದಾದಂತ ಉಸಿರು, ನಿಟ್ಟುಸಿರು, ಎಕ್ಸಾಮ್ ಅಲ್ಲಿ ಕೊಡಬಹುದು, ನೆನ್ಪಿಟ್ಕೊಳ್ಳಿ. ಕೆಂಪಾದ ತುಟಿ, ಕೆಂದುಟಿ, ಕೆಂಪಾದ ತಾವರೆ, ಕೆಂದಾವರೆ, ಪೀತವಾದ ಅಂಬರ, ಪೀತಾಂಬರ ಅಂತೇಳಿ ಕರಿತೀವಿ. ಪೂರ್ವೋತ್ತಗಳೆರಡು ವಿಶೇಷ ಮತ್ತೆ ವಿಶೇಷಣಗಳಿಂದ ಕೂಡಿ ಸಮಾಸ ಆದ್ರೆ ಅದನ್ನೇ ನಾವೇನಂತ ಕರಿತೀವಿ, ಕರ್ಮಧಾರೆಯ ಸಮಾಸ ಅಂತೇಳಿ ಕರಿತಾ ಇದ್ದೀವಿ. ಆಮೇಲೆ ಅಲ್ಲಿ ಉಪಮಾನ ಮತ್ತೆ ಉಪಮೇಯಗಳು ಇವೆಲ್ಲವೂ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಎಲೆ ಹಸಿರು, ಇದನ್ನ ಬಿಡಿಸಿ ಅಂತಂದ್ರೆ ಎಲೆಯಂತೆ ಹಸಿರು, ಎಲೆ ಹಸಿರು ಅಂತ ಹೇಳ್ತೀವಿ. ಹಾಗೆ ಗಿಳಿ ಹಸಿರು, ಗಿಳಿಯಂತೆ ಪ್ಲಸ್ ಹಸಿರು, ಗಿಳಿ ಹಸಿರು ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ಅದನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂತದ್ದು ದ್ವಿಗು ಸಮಾಸ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಹಳೆ ಬಟ್ಟೆ, ಹಳೆಯದಾದ ಬಟ್ಟೆ, ಹಳೆ ಬಟ್ಟೆ. ಸಿಡಿಯುವ ಮದ್ದು, ಸಿಡಿಮದ್ದು, ಕರೆಕ್ಟ್ ಆಗಿದೆ. ಮತ್ತೆ ಹೆಜ್ಜೇನು, ಹಿರಿದಾದಂತ ಜೇನು, ಹೆಜ್ಜೇನು ಅಂತ ಕರಿತೀವಿ ಅಲ್ವಾ. ಹೆಬ್ಬೇವು, ಹೆಬ್ಬೇವು ಅಂತಂದ್ರೆ ಹಿರಿದಾದ ಬೇವು, ಹೆಬ್ಬೇವುನ. ಚಿಕ್ಕ ಹುಡುಗಿಗೆ ಚಿಕ್ಕವಳು ಪ್ಲಸ್ ಹುಡುಗಿ, ಚಿಕ್ಕ ಹುಡುಗಿ. ವೆರಿ ಗುಡ್, ವೆರಿ ಗುಡ್. ಎಕ್ಸಾಂಪಲ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀರಾ. ನೆಕ್ಸ್ಟ್ ಗುಣ ಹಾಗಾದ್ರೆ ದ್ವಿಗು ಸಮಾಸ. ದ್ವಿಗು ಸಮಾಸ ಅಂತಂದ್ರೆ ಏನ್ ಹೇಳಿ? ಪೂರ್ವ ಪದ ಸಂಖ್ಯಾ ಸೂಚಕವಾಗಿರುತ್ತೆ, ಉತ್ತರ ಪದ ನಾಮಪದ ಆಗಿರುತ್ತೆ. ಇದನ್ನ ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಏನೇ ಬಂತು ಅಂದ್ರೆ ಸಂಖ್ಯಾ ಸೂಚಕ ಪದ ಉತ್ತರ ಪದದಲ್ಲಿ ಇರುತ್ತೆ, ಹಾಗೆ ನಾಮಪದ ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಇರುತ್ತೆ, ಮತ್ತೆ ಉತ್ತರ ಪದದಲ್ಲಿ ನಾಮಪದ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇರ್ಮಡಿ, ಇರ್ಮುಡಿ. ಇರ್ಮುಡಿ ಅಂತಂದ್ರೆ 2 ಪ್ಲಸ್ ಮಡಿ, ಇರ್ಮುಡಿ ಅಂತ ಹೇಳ್ತೀವಿ. 2 ಅನ್ನೋದೇನಿಲ್ಲಿ ಸಂಖ್ಯಾ ಸೂಚಕ ಅಲ್ವಾ. ಸೊ ಮುಡಿ ಅನ್ನೋದೇನಿದು ನಾಮಪದ ಅಲ್ವೇನ್ರಿ. ಹಾಗಾಗಿ ಮುಕ್ಕಣ್ಣ, ಮುಕ್ಕಣ್ಣ ಅಂತಂದ್ರೆ 3 ಕಣ್ಣುಗಳುಳ್ಳವನು ಮುಕ್ಕಣ್ಣ, ಅಂದ್ರೆ 3 ಪ್ಲಸ್ ಕಣ್ಣು ಮುಕ್ಕಣ್ಣ. ಅಲಂಕಾರಗಳ ಬಗ್ಗೆನೂ ಕೂಡ ಹೇಳಣ. ಎಲ್ಲಾ ರೆಡಿ ಇದೆ ನೋಟ್ಸ್, ಹೇಳ್ತೀನಿ. ಫಸ್ಟ್ ಇದನ್ನಾದ್ರೂ ಕ್ಲಾಸ್ ಕೇಳಿ. ಅನಿತಾ ಅವ್ರೆ, ಫಸ್ಟ್ ಕೈಯಲ್ಲಿರುವಂತ ಕ್ಲಾಸ್ ಕಡೆ ಗಮನ ಕೊಡಿ. ಮುಮ್ಮಡಿ, 3 ಪ್ಲಸ್ ಮಡಿ, ಮುಮ್ಮಡಿ. ಇಕ್ಕೆಲ, 2 ಪ್ಲಸ್ ಕೆಲ, ಇಕ್ಕೆಲ ಅಂತ ನಾವು ಕರಿತಾ ಇದೀವಿ. ಹೇಳೋಣಮ್ಮ.
ಹ್ಮ್ ಓಕೆ ಓಕೆ. ಹಾಗೆ ಇಬ್ಬದಿ, ಎರಡು ಪ್ಲಸ್ ಬದಿ ಇಬ್ಬದಿ ಅಂತ ಹೇಳ್ತೀವಿ. ಇದು ಗೊತ್ತಾಯ್ತಲ್ಲ ನಿಮ್ಗೆ. ಅಂಶಿ ಸಮಾಸ ಬರುತ್ತೆ. ಅಂಶಿ ಸಮಾಸ ಅಂತಂದ್ರೆ ಪೂರ್ವ ಪದ ಏನಾಗುತ್ತೆ, ಸಮಸ್ತ ವಸ್ತುವನ್ನ, ಮತ್ತೆ ಉತ್ತರ ಪದ ಅದರ ಭಾಗವನ್ನ ಸೂಚಿಸುತ್ತೆ. ಅದನ್ನ ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ತಲೆ ಮುಂದೆ, ತಲೆಯ ಮುಂದೆ ಮುಂದೆಲೆ ಅಂತ ಕರಿತೀವಿ. ಇದನ್ನ ಬಿಡಿಸಿ ಬರೆದು ಸಮಸ್ತ ಪದ ಮಾಡಿ ಬರೀರಿ ಅಂತ ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಸಮಾಸವನ್ನ ಹೆಸರಿಸಿ ಅಂತಾನೂ ಕೂಡ ಕೊಡ್ಬೋದು. ತಲೆಯ ಪ್ಲಸ್ ಮುಂದೆ ಮುಂದಲೆ ಅಂತ ಕರಿತೀವಿ. ಹಾಗೆ ಮೆದುಳು ಪ್ಲಸ್ ಮುಂದೆ ಮುಮ್ಮೆದುಳು ಅಂತ ಕರಿತೀವಿ. ಕಾಲು ಪ್ಲಸ್ ಮುಂದೆ ಮುಂಗಾಲು, ಬೆಟ್ಟದ ಪ್ಲಸ್ ತುದಿ ತುದಿ ಬೆಟ್ಟ ಅಂತ ಹೇಳಿ ನಾವಿದ್ನ ಕರಿತೀವಿ. ಇದು ತುಂಬಾ ಈಸಿ ಇದೆ ಮೇಡಮ್ ಅಂತ ಹೇಳ್ತಾರೆ. ಒಳ್ಳೇದು, ಈಸಿ ಇದ್ರೆ ಎಲ್ರಿಗೂ ಕೂಡ ಒಳ್ಳೇದು ಅಲ್ವಾ. ದ್ವಂದ್ವ ಸಮಾಸ ಇದ್ರಷ್ಟು ಈಸಿ ಅಂತೂ ಬೇರೆ ಯಾವ್ದು ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲಾ ಪದಗಳು ಕೂಡ ಇಂಪಾರ್ಟೆಂಟ್. ಎಲ್ಲ ಪದಗಳಿಗೂ ಕೂಡ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ. ರಾಮ ಲಕ್ಷ್ಮಣ ಸೀತೆ ಅಂತಿದೆ ಅಂದ್ರೆ ರಾಮ ಲಕ್ಷ್ಮಣ ಸೀತೆಯರು ಅಂತ ಹೇಳ್ತೀವಿ. ಎಲ್ಲ ಪದನೂ ಕೂಡ ಪ್ರಧಾನವಾದಂತ ಒಂದು ಅಂಶವನ್ನ ಹೊಂದಿರುತ್ತೆ. ಕೆರೆಯು, ಬಾವಿಯು, ಕಟ್ಟೆಯು, ಕೆರೆ ಬಾವಿ ಕಟ್ಟೆಗಳು ಅಂತ ಹೇಳ್ತೀವಿ. ಗೊತ್ತಾಯ್ತೇನಮ್ಮ ಇದು. ತುದಿ ಮೂಗು, ಮುಂಗೈ ಕರೆಕ್ಟ್ ಆಗಿದೆ. ಓಕೆ ನೆಕ್ಸ್ಟ್. ಸಾರಿ ಅಮ್ಮ, ಬಂತು ಹಂಗೆ ಮುಕ್ಕಣ್ಣ ಅಂತ ಹೇಳಿ ಬಂತು, ಅದನ್ನ ಬಿಟ್ಟಾಕಿ. ಇಲ್ಲಿ ನೆಕ್ಸ್ಟ್ ನೋಡಿ, ಬಹುವ್ರೀಹಿ ಸಮಾಸ, ಅನ್ಯ ಪ್ರಧಾನಾರ್ಥ ಕೊಡುವಂತ ಸಮಾಸ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಏನಪ್ಪಾ, ಇಲ್ಲಿ ಮೂರು ಕಣ್ಣುಗಳು ಉಳ್ಳವನು ಯಾವನೋ ಅವನೇ ಮುಕ್ಕಣ್ಣ, ಹಣೆಯಲ್ಲಿ ಕಣ್ಣುಳ್ಳವನು ಯಾವನೋ ಅವನೇ ಹಣೆಗಣ್ಣ, ಈ ತರ ನಾವ್ ಹೇಳ್ತೀವಿ. ಇನ್ನ ನಿಡಿದಾದ ಮೂಗು ಉಳ್ಳವಳು ನಿಡಿ ಮೂಗು ಅಂತ ಹೇಳ್ತೀವಿ. ಕಡಿದು ಚಾಗ ಉಳ್ಳುವವನು ಕಡುಚಾಗಿ, ಕರ್ಣ ಅಂತ ಕರಿತೀವಿ. ಸೊ ಈ ತರ ಬರುವಂತಹ ಒಂದು ಪದಗಳನ್ನ ನಾವು ಬಹುವ್ರೀಹಿ ಸಮಾಸ ಅಂತೇಳಿ ಗುರುತಿಸ್ತಾ ಇದ್ದೀವಿ. ಗೊತ್ತಾಯ್ತೇನ್ರಿ. ನೆಕ್ಸ್ಟ್ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂದ್ರೆ ಹೆಸರೇ ಸೂಚಿಸ್ತಾ ಇದೆ ನಮ್ಗೆ. ಕ್ರಿಯೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪೂರ್ವ ಪದವು ಧಾತುವನ್ನ, ಉತ್ತರ ಪದವು ಕ್ರಿಯೆಯನ್ನ ಸೂಚಿಸುತ್ತೆ. ಅಂದ್ರೆ ವಿಷಕಾರು ಅಂತ ಇದೆ. ವಿಷವನ್ನು ಪ್ಲಸ್ ಕಾರು, ವಿಷಕಾರು. ಕಾರು ಅಂತಕ್ಕಂಥದ್ದು ಏನಿದೆ ಇಲ್ಲಿ ಕ್ರಿಯಾಪದ ಇದೆ. ಸೊ ಕ್ರಿಯೆಯನ್ನ ಸೂಚಿಸುತ್ತೆ. ಹಾಗೇನೆ ವಿಷವನ್ನು ಅಂತಕ್ಕಂಥ ಪದ ಧಾತು ಅಂತೇಳಿ ಗುರುತಿಸ್ತೀವಿ. ಈ ಕೈಯನ್ನು ಪ್ಲಸ್ ಮುಗಿ, ಕೈ ಮುಗಿ ಅಂತ ಇದೆ. ಮುಗಿಯೋದು ಏನಪ್ಪಾ ಅಂದ್ರೆ ಇದೊಂದು ವರ್ಬ್ ಅಥವಾ ಕ್ರಿಯೆ ಅಂತ ಕರಿತೀವಿ. ಹೌದೇನಪ್ಪಾ. ಚಕ್ರಪಾಣಿ ಆಗಿರ್ಬೋದು, ಇವೆಲ್ಲವೂ ಕೂಡ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ. ಲವ ಕುಶ, ಲವ ಕುಶ ಇದು ಕೂಡ ಅದಕ್ಕೆ ಆಗತ್ತಪ್ಪ, ದ್ವಂದ್ವ. ಓಕೆ ಓಕೆ ನೋಡಿ. ನೆಕ್ಸ್ಟ್ ತಲೆಯನ್ನ ಕೆಡುವು, ತಲೆಗೆಡುವು, ನೀರಿನಿಂದ ಕೂಡು, ನೀರ್ಗೂಡು, ತಪದಲ್ಲಿ ಇರು, ತಪವಿರು ಅಂತ. ಸೊ ಇದೇನಪ್ಪಾ ಅಂದ್ರೆ ಕ್ರಿಯಾ ಸಮಾಸಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ, ನೆನ್ಪಿಟ್ಕೊಳ್ಳಿ, ಮರಿಬಾರ್ದು. ಇನ್ನೊಂದು ಕೊನೆಯದಾಗಿ ಉಳ್ಕೊಂಡಿರುವಂತದ್ದು ಗಮಕ ಸಮಾಸ ಅಂತ ಕರಿತೀವಿ. ಸೊ ಗಮಕ ಸಮಾಸ ಇದನ್ನ ನಾವ್ ಏನಂತ ಕರಿತೀವಿ ನೋಡಿ. ಅವನು ಪ್ಲಸ್ ಹುಡುಗ, ಆ ಹುಡುಗ ಅಂತ ಇದೆ. ಅಸಾಧಾರಣ ಲಕ್ಷಣಗಳುಳ್ಳಂತಹ ಒಂದು ಸಮಾಸ ಅಂತೇಳಿ ನಮ್ಗೆ ಕೇಶಿರಾಜನ ವ್ಯಾಕರಣದಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಅವಳು ಪ್ಲಸ್ ಹುಡುಗಿ, ಆ ಹುಡುಗಿ, ಅದು ಪ್ಲಸ್ ಮರ, ಆ ಮರ ಅಂತ ಇದೆ. ಇದು ಪ್ಲಸ್ ಮರ, ಈ ಮರ. ಸೊ ಇದನ್ನ ನಾವೇನಂತ ಕರಿತಾ ಇದೀವಿ, ಗಮಕ ಸಮಾಸ ಅಂತೇಳಿ ಕರಿತೀವಿ. ಹಾಗೇನೆ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗೋದ್ರ ಮೂಲಕ ಡೈಲಿ ಕ್ವಿಜಸ್ ಗಳನ್ನ ಬಿಡಿಸ್ಬೋದು. ಸೊ ಟೆಲಿಗ್ರಾಮ್ ಲಿಂಕ್ ಅನ್ನ ನಾವೀಗ ಆಲ್ರೆಡಿ ನಿಮ್ಗೆ ಹಾಕಿದೀವಿ. ಸೊ ನೋಡಿ, ಕಮೆಂಟ್ ಅಲ್ಲಿ ಹಾಕಿದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆನೋ ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಜಾಯಿನ್. ಗೊತ್ತೇನ್ರಿ. ಓಕೆ. ನೆಕ್ಸ್ಟ್ ಬರುವಂತದ್ದು ದ್ವಿರುಕ್ತಿ, ಜೋಡು ನುಡಿ, ನುಡಿಗಟ್ಟು, ಪಡೆ ನುಡಿ. ಇಷ್ಟೆಲ್ಲಾನು ಕೂಡ ಸೇರ್ಕೊಳ್ಳುತ್ತೆ. ಇದ್ರ ಮೇಲೆ ನಿಮ್ಗೆ ಯಾವ್ದಾದ್ರು ಒಂದು ಕೇಳ್ತಾರೆ. ಇದನ್ನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಜೋಡು ನುಡಿ ಆಗಿರ್ಬೋದು, ನುಡಿಗಟ್ಟು ಆಗಿರ್ಬೋದು, ದ್ವಿರುಕ್ತಿ ಆಗಿರ್ಬೋದು. ಓಕೆನಾ. ರೆಡಿನಾ ಎಲ್ರು. ಓಕೆ ಮೇಡಮ್ ಅಂತ ಹೇಳೋವರೆಗೂ ಕ್ಲಾಸ್ ಹೇಳಲಿಲ್ಲ. ಓಕೆ ಮೇಡಮ್ ರೆಡಿ ಮಾಡಿ ಅಂತ ಹೇಳಿ.
ಓಕೆ 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 ಇಂಗ್ಲಿಷ್ ಗ್ರಾಮರ್ ಮಾಡೋಣ ಬಿಡಿ ಅರುಣ್ ಕುಮಾರ್, ತೊಂದ್ರೆ ಇಲ್ಲ. ಅದ್ನು ಕೂಡ ಒಂದ್ ಸಮ್ ಅಪ್ ಕ್ಲಾಸ್ ಅಲ್ಲಿ ಹೇಳ್ಬಿಡ್ತೇವೆ. ಆದ್ರೆ ಅದ್ ತುಂಬಾ ದೊಡ್ಡದಿದೆ. ಎಕ್ಸಾಮ್ ಅಲ್ಲಿ ಎಷ್ಟು ಬರುತ್ತೋ ಅಷ್ಟು ಹೇಳುವಂತ ಪ್ರಯತ್ನ ಮಾಡ್ತಾರೆ, ಡೋಂಟ್ ವರಿ. ಎಸ್, ಓಕೆ 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 ಹಾಗಾದ್ರೆ ಶುರು ಮಾಡೋಣ. ದ್ವಿರುಕ್ತಿ, ಜೋಡು ನುಡಿ, ನುಡಿಗಟ್ಟು. ಹಾಗಾದ್ರೆ ವಾಕ್ಯದಲ್ಲಿ ಪದವನ್ನ ಜೋಡಿಸುವ ಜಾಣ್ಮೆಯೇ ಒಂದು ಶೈಲಿ ಅಂತ ಹೇಳ್ತೀವಿ. ಪದಗಳ ಆಯ್ಕೆ ಮತ್ತೆ ಜೋಡಣೆಯಲ್ಲಿನ ಕೌಶಲ್ಯ ಇದ್ದಾಗ ಅದರ ಶೈಲಿ ತುಂಬಾ ಸುಂದರವಾಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ಕೆಲವೊಂದು ದ್ವಿರುಕ್ತಿಗಳನ್ನ, ಜೋಡು ನುಡಿಗಳನ್ನ, ನುಡಿಗಟ್ಟುಗಳನ್ನ, ಪಡೆ ನುಡಿಗಳನ್ನೆಲ್ಲವನ್ನೂ ಕೂಡ ಸೇರಿಸ್ತಾ ಹೋಗ್ತಾರೆ. ಮೊದಲನೇದು ದ್ವಿರುಕ್ತಿ ಬಗ್ಗೆ ನಾನು ಹೇಳ್ತೇನೆ. ದ್ವಿರುಕ್ತಿ ಅಂತಂದ್ರೆ ಏನು ನೋಡಿ, ಯಾವ್ದಾದ್ರೂ ಒಂದು ಪದವನ್ನಾಗ್ಲಿ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಎರಡೆರಡು ಬಾರಿ ಪ್ರಯೋಗವನ್ನ ಮಾಡ್ತೀವಿ. ಅದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ನಿದ್ದೆ ಬರ್ತೈತೇನ್ರಮ್ಮ ಎಲ್ರಿಗೂ? ಕ್ವಶನ್ಸ್ ಕೇಳ್ತಾ ಇಲ್ಲ ಅಂತ? ಕ್ವಶನ್ಸ್ ಕೇಳಲ್ಲ ಹಂಗಾದ್ರೆ? ಕ್ವಶನ್ಸ್ ಕೇಳಿ ಅಂತಂದ್ರೆ ಕ್ವಶನ್ಸ್ ಕೇಳ್ಬಿಡ್ತೀನಿ, ಇಲ್ಲಾಂದ್ರೆ ನಿದ್ದೆ ಮಾಡ್ತಾ ಇದೀರ ಅಂತ ಅನ್ಸುತ್ತೆ ನನಗೆ ಯಾಕೋ. ಇರ್ಲಿ ಪರವಾಗಿಲ್ಲ. ನೋಡಿ, ದ್ವಿರುಕ್ತಿ ಅಂತಂದ್ರೆ ಏನಿಲ್ಲಿ ಒಂದು ಪದವನ್ನ ಎರಡೆರಡು ಬಾರಿ ನಾವು ಉಚ್ಚಾರ ಮಾಡ್ತೀವಿ. ಹಾಗಾದ್ರೆ ನೀವು ಎಕ್ಸಾಂಪಲ್ ಅನ್ನ ಕೊಡಿ. ನಾನು ಇಲ್ಲಿ ಕೊಟ್ಟಿರೋದ್ಕಿಂತ ಬಿಟ್ಟು ಬೇರೆ ಬೇರೆ ಎಕ್ಸಾಂಪಲ್ ಅನ್ನ ಕೊಡಿ. ಹೌದು ಹೌದು, ಮನೆ ಮನೆ, ನಿಲ್ಲು ನಿಲ್ಲು, ಬನ್ನಿ ಬನ್ನಿ, ಬೇಡ ಬೇಡ, ಓಡು ಓಡು, ಈ ಪದವನ್ನ ಬಿಟ್ಟು ಬೇರೆ ಪದವನ್ನ ಎಕ್ಸಾಂಪಲ್ ಆಗಿ ಕೊಡಿ. ಯಾಕಂದ್ರೆ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲ ಮಲ್ಕೊಳಕ್ ಹೋದ್ರಿ ಅಂದ್ರೆ ನಾವು ಒಬ್ಳೆ ಪಾಠ ಮಾಡ್ಬೇಕಾಗತ್ತೆ ಅಲ್ವಾ? ಮಾತಾಡ್ಬಿಡೋಣ ಈಗ. ಇಲ್ಲಿ ತನಕ ಈಗ 1 hour ನಾವೇನ್ ಮಾಡಿದ್ವಿ, ನಾನು ಒಬ್ಳೆ ರನ್ ಮಾಡ್ದೆ. ಈಗ ನೀವೇನ್ ಮಾಡ್ಬೇಕು, ನನ್ ಜೊತೆ ಡಿಸ್ಕಷನ್ ಮಾಡ್ಬೇಕು. ಓಕೆನಾ? ಓಕೆ 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 ಸರಿ. ಎಕ್ಸಾಂಪಲ್ ಕೇಳಿ ಅಂತ ಹೇಳ್ದೆ ನಾನು, ಎಕ್ಸಾಂಪಲ್ ಹೇಳಿ ಅಂತ ಹೇಳ್ದೆ. ಇಲ್ಲಿ ಕೊಟ್ಟಿರೋದ್ನ ಬಿಟ್ಟು ಬೇರೆದ್ ಹೇಳಿ. ಹೋಗು ಹೋಗು. ಹಾ, ಒಬ್ರು ಕೇಳಿದ್ರು, ಶ್ರೀ ಅವ್ರು ಕೇಳ್ತಾರೆ, ಜೋಡು ನುಡಿ ಮತ್ತೆ ಜೋಡಿ ಪದಗಳು ಇವೆರಡರ ನಡುವೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಜೋಡು ನುಡಿ ಅಂತಂದ್ರೆ ಏನಿಲ್ಲಿ ಒಂದು ಪದದ ಜೊತೆಗೆ ಇನ್ನೊಂದು ಪದ ಅನುಕರಣೆ ಬಂದಿರುವಂತದ್ದು. ಹಣ್ಣು ಹಂಪಲು, ಇದು ಫಾರ್ ಹಿಂಗೆ ಬಂದ್ಬಿಡುತ್ತೆ. ಸೊ ಮನೆ ಮಠ ಅಂತ ಹೇಳ್ತೀವಿ. ಸೊ ಇವನ್ನ ಜೋಡು ನುಡಿಗಳು ಅಂತ ಕರಿತೀವಿ. ನಾನು ಜೋಡಿ ಪದಗಳು ಅಂತಂದ್ರೆ ಒಂದು ಪದ ಇನ್ನೊಂದು ಪದದ ಜೊತೆಗೆ ಜೋಡಿಯಾಗಿ ಬರುತ್ತೆ, ಅದನ್ನ ನಾವು ಜೋಡಿ ಪದಗಳು ಅಂತ ಕರಿತೀವಿ ಅಲ್ವೇನ್ರಿ? ಎಸ್, ಕ್ಲಾಸ್ ಕೇಳ್ತಾ ಇದ್ದೀರಾ? ತುತ್ತ ತುದಿ ಕರೆಕ್ಟ್ ಆಗಿದೆ. ಎಕ್ಸಾಮ್ ಇನ್ನು 6 ದಿನ ಇದೆ ಮೇಡಮ್, ನಿದ್ದೆನೆ ಬರ್ತಿಲ್ಲ. ನಿದ್ದೆ ಮಾಡ್ಬೇಕಿಲ್ಲ ಅಂತಂದ್ರೆ ಬುದ್ಧಿ ಹಾಳಾಗಿ ಎಕ್ಸಾಮ್ ಬರೆಯಲ್ಲ ನೀವು. ಹರ ಹರ, ಬೇರೆ ಬೇರೆ, ಕಮ್ ಕಮ್, ವಾಹ್ ಏನ್ರಿ ನಿಮ್ದು? ಇಂಗ್ಲಿಷ್ ಬೇಡಪ್ಪ, ಕನ್ನಡ ಹೇಳ್ರಿ. ಸರಿ, ಓಕೆ 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 ಹಾಗಾದ್ರೆ ನೋಡೋಣ. ಈಗ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಒಂದು ಎಕ್ಸಾಂಪಲ್ ಅನ್ನ ಹೇಳ್ತಾ ಹೋದ್ರೆ ನಿಮಗೆ ಗೊತ್ತಾಗತ್ತೆ. ದ್ವಿ ಅಂತಂದ್ರೆ ಏನಿಲ್ಲಿ ಎರಡು, ಉಕ್ತಿ ಅಂದ್ರೆ ಹೇಳು, ಇದನ್ನೇ ದ್ವಿರುಕ್ತಿ ಅಂತ ಹೇಳ್ತೀವಿ. 2 ಬಾರಿ ಒಂದು ಪದವನ್ನ ಹೇಳುವಂತದ್ದು. ಹಾಗಾದ್ರೆ ಕಟ್ ಕಡೆ ಅಂತ ಇದೆ ನೋಡಿ. ಕಡೆ ಕಡೆ ನೋಡಿ, ಕಟ್ಟ ಕಡೆಯನ್ನ ಬಿಡಿಸ್ಬರ್ದಾಗ ಕಡೆ ಕಡೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಮೊದಲು ಅಂತ ಕೇಳ್ತಾರೆ. ಇದ್ಯಾವ ಪದ ಅಪ್ಪ, ಒಂದ್ ಪದ 2 ಸಲ ಉಚ್ಚಾರ ಆಗಿಲ್ವಲ್ಲ ಅಂತೇಳಿ ನಾವು ದ್ವಿರುಕ್ತಿ ಅಲ್ಲ ಅಂತೇಳಿ ಜೋಡು ನುಡಿಗೆ ಹಾಕ್ಬಿಡ್ತೀವಿ. ತಪ್ಪು, ನಾವು ಮಾಡುವಂತ ತಪ್ಪು, ದೊಡ್ಡ ತಪ್ಪು. ಹಾಗಾಗಿ ನಾವೇನ್ ಮಾಡ್ಬಾರ್ದು, ಅದನ್ನ ಏನಂತ ಹಾಕ್ಬಾರ್ದು, ಜೋಡು ನುಡಿ ಅಂತ ಹಾಕ್ಬಾರ್ದು, ಅದನ್ನ ದ್ವಿರುಕ್ತಿ ಅಂತ ನಾವ್ ಹಾಕ್ಬೇಕು. ಇನ್ನ ಕೆಳಗೆ ಕೆಳಗೆ, ಕೆಳಗೆ ನೋಡಿ, ಕೆಳಗೆ ಸರಿಯಾದಂತ ಉತ್ತರ ಇದು. ಕೆಳಗೆ. ಹೊಚ್ಚ ಹೊಸದು, ತುತ್ತ ತುದಿ, ಒಂದೊಂದು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಜೋಡು ನುಡಿಗಳಲ್ಲ, ದ್ವಿರುಕ್ತಿಗಳಿಗೆ ಎಕ್ಸಾಂಪಲ್ಸ್ ಅಂತ ನಾವ್ ಹೇಳ್ತಾ ಇದೀವಿ. ಹೌದೇನ್ರಿ? ನಟ್ಟ ನಡುವೆ, ಪಟ ಪಟ, ಬೇಗ ಬೇಗ, ಮೊತ್ತ ಮೊದಲು. ವೆರಿ ಗುಡ್ ವೆರಿ ಗುಡ್, ಸರಿಯಾಗಿದೆ ಅಮ್ಮ. ಹಾಗೆ 1K ಲೈಕ್ ಆಗ್ಬೇಕು ಅಂತ ಹೇಳಿದೀನಿ. ನೋಡೋಣ ಎಷ್ಟು ಜನ 1K ಲೈಕ್ ಮಾಡಿದ್ರ? ಇಲ್ಲ, 697 ಮಾತ್ರ. ಯಾಕೆ? ಕ್ಲಾಸ್ ಇಷ್ಟ ಆಗಿಲ್ವಾ ಹಿಂಗೆ? ನೋಡಿ, ಜೋಡು ನುಡಿ ಅಂತಂದ್ರೆ ಏನು? ಮೇಲ್ನೋಟಕ್ಕೆ ದ್ವಿರುಕ್ತಿಗಳ ಹಾಗೆ ಕಂಡು ಬರುವಂತ ಕೆಲವೊಂದು ಪದಗಳಿವು. ಅವುಗಳನ್ನ ದ್ವಿರುಕ್ತಿಗಳು ಅಂತ ಹೇಳುವಂತ ವಾಡಿಕೆ ಎಲ್ಲ, ಅವುಗಳನ್ನ ಜೋಡು ನುಡಿಗಳು ಅಂತ ಕರಿತೀವಿ. ದ್ವಿರುಕ್ತಿಲಿ ಏನಾಗುತ್ತೆ, ಒಂದೇ ಪದ 2 ಬಾರಿ ಉಚ್ಚಾರ ಮಾಡ್ತೀವಿ.
ಆದ್ರೆ ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆ ಎರಡೂ ಪದಗಳಿಗೂ ಕೂಡ ಏನಾಗಿರುತ್ತೆ, ಬೇರೆ ಬೇರೆ ಅರ್ಥನೂ ಕೂಡ ಇರುತ್ತೆ. ಆ ಎರಡೂ ಪದಗಳಿಗೆ ಮೊದಲನೇ ಪದಕ್ಕೆ ನಿರ್ದಿಷ್ಟ ಅರ್ಥ ಇರುತ್ತೆ, ಆದ್ರೆ ಎರಡನೇ ಪದಕ್ಕೆ ಅರ್ಥನೇ ಇರಲ್ಲ, ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಹೌದಾ? ನೋಡಿ, ಫಾರ್ ಎಕ್ಸಾಂಪಲ್ ಈಗ ಉಡುಗೆ ತೊಡುಗೆ ಅಂತ ಇದೆ, ಅವಳಿ ಜವಳಿ, ಟಾಪ್ ಮೇಲೆ ಅಂತ ಇದೆ. ಎರಡು ಕೂಡ ಒಂದೇ, ಟಾಪ್ ಅಂದ್ರೂ ಒಂದೇ, ಮೇಲೆ ಅಂದ್ರೂ ಒಂದೇ. ಸಿಹಿ ಕಹಿ, ನೋವು ನಲಿವು, ಆದಿ ಅಂತ್ಯ, ಸೊ ಕೂಲಿ ನಾಲಿ, ಗಿಡ ಗಂಟೆ, ಕಾಳು ಕಡ್ಡಿ, ಹುಳ ಹುಪ್ಪಟೆ, ಆಮೇಲೆ ಮನೆ ಮಠ ಅಂತ ಹೇಳ್ತೀವಿ. ಸೊ ಇವಕ್ಕೆಲ್ಲವಕ್ಕೂ ಕೂಡ ನಾವೇನಂತ ಕರಿತಾ ಇದೀವಿ, ಜೋಡು ನುಡಿಗಳು ಅಂತ ಕರಿತೀವಿ. ಅಪ್ಪ ಅಮ್ಮ, ಅರ್ಥ ಇದೆಯಲ್ಲಮ್ಮ. ಜೋಡು ನುಡಿ ವಿರುಕ್ತಿಗಳು ಕನ್ಫ್ಯೂಷನ್ ಆಗ್ಲೇಬಾರ್ದು, ತುಂಬಾ ಈಸಿ ಆಗಿದೆ. ಬಟ್ಟೆ ಬರೆ ಆಗಿರ್ಬೋದು, ಆಮೇಲೆ ಅಲ್ಲೋಲ ಕಲ್ಲೋಲ, ಆಚಾರ ವಿಚಾರ, ಕಾಡು ಮೇಡು, ವೆರಿ ಗುಡ್, ಅಕ್ಕ ಪಕ್ಕ ಕರೆಕ್ಟ್ ಆಗಿದೆ. ಸರಿ ಸರಿ ಸರಿ, ನಿಮ್ಮ ಉತ್ತರಗಳು ಕೂಡ ಕರೆಕ್ಟ್ ಆಗಿದೆ, ಗೊತ್ತಾಯ್ತಾ? ಸೊ ಸಮಾನಾರ್ಥಕ ಜೋಡು ನುಡಿಗಳು ಅಂತಂದ್ರೆ ಹೀಗಿದೆ: ಅವಳಿ ಜವಳೆ, ಅಂದ ಚಂದ, ಎರಡರು ತೊಡರು, ಉಡುಗೆ ತೊಡುಗೆ, ಕಪ್ಪ ಕಾಣಿಕೆ, ಗೆಡ್ಡೆ ಗೆಣಸು, ತಳಬುಡ ಅಂತ ಕರಿತೀವಿ. ಇನ್ನ ಪೂರಕಾರ್ಥ ಜೋಡು ನುಡಿಗಳು ಅಂತ ಬರುತ್ತೆ: ಅಕ್ಕ ಪಕ್ಕ, ಅಚ್ಚುಮೆಚ್ಚು, ಆಚಾರ ವಿಚಾರ, ಆಸ್ತಿ ಅಂತಸ್ತು, ಓದು ಬರಹ, ಕನಸು ಮನಸ್ಸು, ಹಾಗೆ ಕಾಡು ಮೇಡು ಅಂತ ಹೇಳ್ತೀವಿ. ಇನ್ನ ವಿರುದ್ಧಾರ್ಥಕ ಜೋಡು ನುಡಿ, ವಿರುದ್ಧಾರ್ಥಕವಾಗಿನೂ ಕೂಡ ಕೆಲವೊಂದು ಜೋಡು ನುಡಿಗಳು ಬರ್ತಾವ. ಕಾಡಿಗೆ ನಾಡು ವಿರುದ್ಧಾರ್ಥಕ ಬರುತ್ತಲ್ವಾ, ಕಾಡು ನಾಡು, ಆದಿ ಅಂತ್ಯ, ಕನಸು ನನಸು, ಮನಸ್ಸು ಅಲ್ಲ, ಕನಸು ನನಸು. ಕನಸು ಅಂದ್ರೆ ಡ್ರೀಮ್, ನನಸು ಅಂದ್ರೆ ರಿಯಾಲಿಟಿ ಅಂತ ನಾವು ಕರಿತೇವೆ. ಭಯ ಪಡ್ಕೋಬೇಡಿ. ನೋವು ನಲಿವು, ಬೇವು ಬೆಲ್ಲ, ಪಂಡಿತ ಪಾಮರ. ನೋಡಿ, ಪಂಡಿತ ಅಂದ್ರೆ ತುಂಬಾ ಶ್ರೇಷ್ಠ ವ್ಯಕ್ತಿ, ಎಲ್ಲಾ ವಿದ್ಯೆಯನ್ನು ತಿಳ್ಕೊಂಡಂತ. ಪಾಮರ ಅಂತಂದ್ರೆ ಏನಕ್ಕೂ ಯೂಸ್ ಬರ್ದೇ ಇರೋಂತ. ಹೌದಾ? ಬೆಳಗು ಬೈಗು, ಸೊ ಬೈಗೆ ಅಂತಂದ್ರೆ ಸಾಯಂಕಾಲ ಅಂತ ಅರ್ಥ. ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಾರ ನೋಡಿ, ಗೊತ್ತಾಯ್ತಾ? ಕೇಳ್ತಾರ, ಅಲಂಕಾರನು ಕೂಡ ಕೇಳ್ತಾರ, ಹೇಳಲ್ಲ ಅಂತಲ್ಲ. ಎಲ್ಲವನ್ನು ಕೂಡ ನೋಡ್ಕೋಬೇಕು. ಕನ್ನಡ ಗ್ರಾಮರು ಕಂಪ್ಲೀಟ್ ಆಗಿ ನೋಡ್ಕೊಂಡ್ರೆ ನಿಮಗೆ ತೊಂದ್ರೆ ಇಲ್ಲ. ಅರೆ ಬರೆ, ಅಡ್ರ ಬಡ್ರ, ಅಡ್ರಂ ಬಡ್ರ ಅಂತ ಹೇಳ್ತೀವಿ ನೋಡಿ, ಅಡ್ಡಾದಿಡ್ಡಿ, ಕೂಲಿ ನಾಲಿ, ಹುಳ ಉಪ್ಪಟೆ, ಇವೆಲ್ಲವೂ ಕೂಡ ವಿಶಿಷ್ಟವಾಗಿರುವಂತಹ ಪದಗಳು. ಇನ್ನ ನುಡಿಗಟ್ಟುಗಳು ನೋಡ್ರಪ್ಪ, ಬಹಳ ಎಕ್ಸಾಮ್ ನಲ್ಲಿ ಕೇಳುವಂತದ್ದು. ಯಾಕಂದ್ರೆ ಕೆಲವೊಬ್ರಿಗೆ ಇದು ಗೊತ್ತೇ ಆಗಲ್ಲ. ನುಡಿಗಟ್ಟುಗಳು ಯಾವ್ಯಾವ ಕೇಳ್ತಾರೆ ಎಕ್ಸಾಮ್ ಅಲ್ಲಿ? ಸದ್ಯಕ್ಕೆ ನಾವ್ ಕೊಡೋದ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಸಾಕು. ಇಷ್ಟ ನೋಡ್ಕೊಂಡ್ರಿ ಅಂತಂದ್ರೆ ಸಾಕು. ಓಕೆ, ಸರಿ ಸರಿ ಸರಿ. ಕತ್ತಿ ಮಸೆ ಅಂತ ಇದೆ. ಕತ್ತಿ ಮಸೆ ಅಂತಕ್ಕಂಥ ಪದಕ್ಕೆ ದ್ವೇಷ ಸಾಧಿಸು ಎಂಬ ಅರ್ಥ ಬರುತ್ತೆ. ನುಡಿಗಟ್ಟುಗಳ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಎಕ್ಸಾಮ್ ನಲ್ಲಿ ಇದನ್ನ ಅರ್ಥವನ್ನು ಕೂಡ ಕೇಳ್ಬೋದು, ಅಥವಾ ಈ ಅರ್ಥವನ್ನ ಕೊಟ್ಟು ನುಡಿಗಟ್ಟನ್ನ ಬರೀರಿ ಅಂತನೂ ಕೂಡ ಕೇಳ್ಬೋದು. ಹಾಗಾಗಿ ಕೈ ಕೊಡು, ಕೈ ಕೊಡು ಅಂದ್ರೆ ಮೋಸ ಮಾಡೋದು. ಬೆನ್ ತಟ್ಟು ಅಂತಂದ್ರೆ ಪ್ರೋತ್ಸಾಹವನ್ನ ಕೊಡುವಂಥದ್ದು. ಹೊಂಚು ಹಾಕು ಅಂದ್ರೆ ಸಮಯವನ್ನ ಸಾಧಿಸು. ನಾಯಿ ಜನ್ಮ ಅಂತಂದ್ರೆ ಹೀನವಾದಂತಹ ಬಾಳಿಗೆ ನಾಯಿ ಜನ್ಮ ಅಂತ ಕರೀತಾರೆ. ತಲೆದೂಗು ಅಂತ ಹೇಳ್ತೀವಿ. ಸೊ ತಲೆದೂಗು ಅಂದ್ರೆ ಮೆಚ್ಚುಗೆಯನ್ನ ಸೂಚಿಸು ಅನ್ನೋದಕ್ಕೆ ತಲೆದೂಗು ಅಂತ ಹೇಳ್ತೀವಿ. ಎರಡು ಬಗೆ, ಉಂಡ ಮನೆಗೆ ಎರಡು ಬಗೆತಾನೆ ಅಂತ ಹೇಳ್ತೀವಿ. ಅಂದ್ರೆ ದ್ರೋಹವನ್ನ ಚಿಂತಿಸೋದು, ಭೇದ ಮಾಡೋದು. ಅಂಗೈನಲ್ಲಿ ಅಂದ್ರೆ ಚೆನ್ನಾಗಿ ತಿಳಿದುಕೊಂಡಿರುವಂತದ್ದು. ಸೊ ಅಂತರ್ಲಾಗ ಹಾಕು, ಅಂತರ್ಲಾಗ ಹಾಕಿದ್ರು ಕೂಡ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತೀವಿ. ಅಂದ್ರೆ ಬಹಳ ಪ್ರಯತ್ನವನ್ನ ಪಡುವಂಥದ್ದು. ಅಜ್ಜಿ ಕತೆ ಅಂದ್ರೆ ಕಟ್ಟು ಕತೆ ಅಂತ ಹೇಳ್ತೀವಿ. ಅಡ್ಡಕ್ಕೇರಿಸು, ಅಟ್ಟಕ್ಕೇರಿಸು, ಆಕ್ಚುಲಿ ಇದು ಅಟ್ಟಕ್ಕೇರಿಸು ಅಂತಂದ್ರೆ ಹೊಗಳಿ ಅವರನ್ನ ಉಪ್ಸೋದು. ಅಡ್ಡದಾರಿ ಹಿಡಿ ಅಂದ್ರೆ ಕೆಟ್ಟ ಚಾಳಿಯಲ್ಲಿ ತೊಡಗೋದಕ್ಕೆ ಅಡ್ಡದಾರಿ ಹಿಡಿ ಎಂಬ ಅರ್ಥವನ್ನ ಕೊಡ್ತದೆ ಅಲ್ವಾ? ಸೊ ಅನ್ನಕ್ಕೆ ಕಲ್ಲು ಹಾಕು ಅಂದ್ರೆ ಜೀವನ ಮಾರ್ಗವನ್ನ ಹಾಳು ಮಾಡೋದು. ಯಾವ್ದೋ ಒಂದ್ ಕೆಲಸ ಮಾಡಿ ಜೀವನ ಮಾಡ್ತಿರ್ತಾರೆ, ಸೊ ಅವ್ರನ್ನ ಹಾಳು ಮಾಡ್ಬಿಡೋದು. ಅಮಾಸೆಗೊಮ್ಮೆ ಹುಣ್ಮೆಗೊಮ್ಮೆ, ನಾವು ಮಾತ್ನಲ್ಲಿ ಹೇಳ್ತೀವಿ, ಇವನೇನ್ ಅಮಾಸೆಗೊಮ್ಮೆ ಹುಣ್ಮೆಗೊಮ್ಮೆ ಒಂದ್ಸಲ ಬರ್ತಿರ್ತಾನೆ ಅಂತ. ಅಂದ್ರೆ ಬಹಳ ಅಪರೂಪವಾಗಿ ಬರುವಂತ ವ್ಯಕ್ತಿಗೆ ಈ ರೀತಿ ನಾವು ಕರಿತೀವಿ. ಅರೆದು ಕೂಡಿಸು ಅಂತಂದ್ರೆ ಚೆನ್ನಾಗಿ ತಿಳಿಯುವಂತೆ ಹೇಳ್ಕೊಡು. ಕುಡಿಸ್ಬಿಡ್ತೀನಿ, ಕುಡಿದ್ಬಿಟ್ಟಿದೀನಿ ನಾನು ಅಂತ ಹೇಳ್ತಾರೆ. ಅರ್ಧ ಚಂದ್ರ ಪ್ರಯೋಗ ಮಾಡು ಅಂತ ಹೇಳ್ತಾರೆ. ಹಾಗಂದ್ರೆ ಏನು?
ಕತ್ತು ಹಿಡಿದು ನೂಕು ಎಂಬ ಅರ್ಥವನ್ನ ಕೊಡುತ್ತೆ. ಅಳಿಲು ಸೇವು ನಿಷ್ಠೆಯಿಂದ ಮಾಡುವಂತ ಅಲ್ಪ ಸೇವೆಗೆ ಅಳಿಲು ಸೇವೆ ಅಂತ ಕರಿತೀವಿ. ಉಭಯ ಸಂಕಟ ಸಂದಿಗ್ಧ ಪರಿಸ್ಥಿತಿಗೆ ಉಭಯ ಸಂಕಟ ಅಂತ ಕರಿತಾ ಇದೀವಿ. ಓಕೆ. ಹಾಗೆ ಒಗ್ಗರಣೆ ಹಾಕು. ಒಗ್ಗರಣೆ ಹಾಕು ಅಂದ್ರೆ ಇಲ್ದೇ ಇರೋದನ್ನ ಬೆರ್ಸ್ ಹೇಳೋದು, ಚಾಡಿ ಹೇಳೋದು. ಎಡವಿದ ಕಡ್ಡಿ ಎತ್ತದಿರು ಅಂತಂದ್ರೆ ಸೋಮಾರಿ ಆಗೋದು. ತಾನು ಎಡವಿದ ಕಡ್ಡಿನ ಒಂದ್ ಕಡ್ಡಿ ಎತ್ತಿಡಲ್ಲ, ಅವನು ಆಚೆಯಿಂದ ಈಚೆ ಎತ್ತಿಡಲ್ಲ ಅಂತ ಹೇಳ್ತೀವಿ. ಅಂದ್ರೆ ಸೋಮಾರಿತನಗಳಿಗೆ ಈ ಮಾತನ್ನ ಹೇಳೋದು. ಎದೆ ಭಾರವಾಗ್ತಿದೆ ಅಂದ್ರೆ ದುಃಖ ಆಗೋದು. ಎದೆ ಮೇಲೆ ಕೈ ಇಟ್ಟು ಹೇಳು ಅಂದ್ರೆ ಪ್ರಮಾಣ ಮಾಡೋದು. ಎಳ್ಳಷ್ಟು ಅಂತಂದ್ರೆ ಅತ್ಯಲ್ಪ ಎಂಬ ಅರ್ಥವನ್ನ ಕೊಡುತ್ತೆ. ಹೀಗೆ ಸಾಕಷ್ಟು ನುಡಿಗಟ್ಟುಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ನೆಕ್ಸ್ಟ್ ಅವ್ಯಯಗಳು ಅಂತ ಬರುತ್ತೆ. ತುಂಬಾ ಇಂಪಾರ್ಟೆಂಟ್. ಇದನ್ನ ನಾನು ಹೇಳಿಲ್ಲ ಹಿಂದೆ, ಈಗ ಹೇಳ್ತಾ ಇದ್ದೀನಿ. ಸೊ ಅವ್ಯಯಗಳು ಅಂತಂದ್ರೆ ಏನು? ಸೊ ಅವ್ಯಯಗಳಲ್ಲಿ ಎಷ್ಟು ಬಗೆಗಳಿದೆ ಅದೆಲ್ಲದನ್ನ ನಾನು ಕ್ವಿಕ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ರೈಟಾ? ಸರಿ. ನುಡಿಗಟ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅರುಣ್ ಕುಮಾರ್ ಸರ್. ಉರಿಯುವ ದೀಪಕ್ಕೆ ತುಪ್ಪ ಸುರಿಯೋದು. ಉರಿಯುವ ಬೆಂಕಿಗೆ ತುಪ್ಪ ಸುರಿಯೋದಮ್ಮ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತಂದ್ರೆ ಇಲ್ಲದ ಸಲ್ಲದನ್ನ ಜೊತೆ ಸೇರ್ಸ್ಕೊಂಡ್ ಹೇಳೋದು. ಅರ್ಥ ಆಯ್ತಾ? ಬೆಚ್ಚಿ ಬೀಳು ಅಂತಂದ್ರೆ ಭಯ ಪಡೋದು. ಸರಿ, ಅವ್ಯಯಗಳ ಬಗ್ಗೆ ನೋಡ್ತಾ ಹೋಗೋಣ. ಅವನು ಸುತ್ತಲೂ ನೋಡಿದನು, ಅವಳು ಸುತ್ತಲೂ ನೋಡಿದಳು, ಅವರು ಸುತ್ತಲೂ ನೋಡಿದರು, ಅದ ಸುತ್ತಲೂ ನೋಡಿದ್ದು. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ 4 ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಯಾಕೆ 4 ವಾಕ್ಯಗಳನ್ನ ಕೊಟ್ಟಿದ್ದಾರೆ? ಈ 4 ವಾಕ್ಯ ಬಂದಿರುವಂತ ಸುತ್ತಲೂ ಎಂಬ ಪದವನ್ನ ಗಮನದಲ್ಲಿಟ್ಕೊಂಡಾಗ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಏಕವಚನ ಬಹುವಚನಗಳಲ್ಲಿ ಯಾವುದೇ ವ್ಯತ್ಯಾಸವನ್ನ ಹೊಂದಿಲ್ಲ. ಅದು ಒಂದೇ ರೂಪದಲ್ಲಿದೆ. ಸುತ್ತಲೂ ಅಂತಕ್ಕಂಥ ಪದ ಯಾವುದೇ ಪ್ರತ್ಯಯವನ್ನು ಕೂಡ ನಾವು ಹಚ್ಚಿಲ್ಲ. ಇದು ನಾಮಪದ. ಸೊ ಕ್ರಿಯಾಪದಗಳ ರೂಪದಲ್ಲಿಯೂ ಕೂಡ ಯಾವ ಬದಲಾವಣೆ ಹೊಂದಿಲ್ಲ. ಹಾಗಾದ್ರೆ ಏನು ಅವ್ಯಯ ಅಂತಂದ್ರೆ? ಅವ್ಯಯ ಅಂತಂದ್ರೆ ನೋಡಿ, ಲಿಂಗ, ವಚನ, ವಿಭಕ್ತಿಗಳಿಂದ ಯಾವುದೇ ವ್ಯತ್ಯಾಸವನ್ನ ಹೊಂದೋಲ್ಲ. ಫಾರ್ ಎಕ್ಸಾಂಪಲ್ ಚೆನ್ನಾಗಿ, ನೆಟ್ಟಗೆ, ಮೆಲ್ಲಗೆ, ಸುಮ್ಮನೆ, ತರುವಾಯ, ಇವೆಲ್ಲವೂ ಕೂಡ ನಾವು ಅವ್ಯಯಗಳು ಅಂತ ಹೇಳ್ತೀವಿ. ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಅವ್ಯಯ ಪದವನ್ನ ಗುರುತಿಸಿ ಅಂತ ಕೇಳ್ತಾರೆ. ಕೇಳ್ಬೋದು, ಹೇಳಕ್ಕಾಗಲ್ಲ. ಹಾಗಾಗಿ ಕೇಳ್ತಾರೆ, ನೀನು ಚೆನ್ನಾಗಿ ಮಲಗು ಅಂತ. ಹಾಗಾದ್ರೆ ಈ ವಾಕ್ಯದಲ್ಲಿರುವಂತ ಅವ್ಯಯ ಪದ ಯಾವುದು ಅಂತ ಕೇಳ್ತಾರೆ. ಸೊ ನೀನು ಅಂತ ಗುರ್ತಿಸ್ತಿರೋ, ಚೆನ್ನಾಗಿ ಅಂತ ಗುರ್ತಿಸ್ತಿರೋ, ಮಲಗು ಅಂತ ಗುರ್ತಿಸ್ತೀವೋ, ಈ ತರ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈಗ ಸುತ್ತಲೂ ಅಂತಕ್ಕಂಥ ಪದ ಏನಪ್ಪಾ ಅಂತಂದ್ರೆ ಅದನ್ನ ಅವ್ಯಯ ಪದ ಅಂತ ಕರಿತೀವಿ. ಅರ್ಥ ಆಯ್ತಾ? ನಾಮಪದ, ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪ ಭೇದವನ್ನ ಹೊಂದದೆ ಏಕರೂಪವಾಗಿರುವಂತ ಪದಗಳನ್ನ ಅವ್ಯಯಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಚೆನ್ನಾಗಿ ಓದಿದ್ದೇನೆ ಅಂತ ಹೇಳ್ತೀವಿ. ಆ ಚೆನ್ನಾಗಿ ಅನ್ನೋ ಪದ ಒಂದೇ ಪದ ಇದೆ. ನಾವು ಚೆನ್ನಾಗಿ ಓದುತ್ತಿದ್ದೇವೆ, ಅಲ್ಲಿ ಬಹುವಚನ ಬರ್ಲಿ, ಏಕವಚನ ಬರ್ಲಿ, ಸೊ ಏನೇ ಬಂದ್ರೂ ಕೂಡ ಅದೇನಾಗಲ್ಲ, ಏಕರೂಪ ಪದವೇ ಆಗಿರುತ್ತೆ. ಅದನ್ನ ನಾವು ಅವ್ಯಯಗಳು ಅಂತ ಕರಿತಾ ಇದೀವಿ. ಗೊತ್ತಾಯ್ತೇನಪ್ಪಾ? ಸರಿ, ನೆಕ್ಸ್ಟ್ ಹಾಗಾದ್ರೆ ಈ ಅವ್ಯಯಗಳನ್ನ ನಾವು ಎಷ್ಟು ವಿಧಗಳನ್ನಾಗಿ ಮಾಡಿದೀವಿ ಗೊತ್ತಿದೆನಾ ನಿಮ್ಗೆ? ಯಾರಿಗಾದ್ರೂ ಹೇಳ್ರಿ ನೋಡೋಣ. ನಾನ್ ತಿಳಿಸೋದಕ್ಕಿಂತ ಮುಂಚೆ ನೀವೇ ಹೇಳ್ಬಿಡಿ. ಸಾಮಾನ್ಯ ಅವ್ಯಯ ಮೇಡಮ್, ಚೆನ್ನಾಗಿ ಅನ್ನೋದು ಅಂತ ಹೇಳ್ತೀರಾ. ಹೇಳಿ, ಅವ್ಯಯಗಳಲ್ಲಿ ಯಾವ್ಯಾವ ಅವ್ಯಯಗಳಿದೆ? ಬೇಗ ಬೇಗ ಬರ್ಬೇಕು ಉತ್ತರ. ಬರ್ತಾ ಇದೆನಾ ಉತ್ತರ? ಇಲ್ವಾ? ಎಸ್. ಓಕೆ. ಸೊ ಯಾವ್ಯಾವ ಅವ್ಯಯಗಳಿದಾವೆ? ಅವ್ಯಯಗಳು ಯಾವ್ಯಾವ ಇದಾವೆ? ಓಕೆ, ಯಾವ್ಯಾವ ಇದಾವೆ ಅಂತ ಹೇಳಿದೆ. ಕೆಲವೊಬ್ರು 8 ಅಂತೀರಾ, ಕೆಲವೊಬ್ರು 10 ಅಂತೀರಾ, ಕೆಲವೊಬ್ರು 5 ಅಂತೀರಾ. ಅವತರಣಾವ್ಯಯ, ಸಾಮಾನ್ಯವ್ಯಯ, ಅನುಕರಣಾವ್ಯಯ ಅಂತ ಹೇಳ್ತಿದ್ದೀರಾ. 3 ಮಾತ್ರನೇ ಇರೋದು? ಸರಿ, ಪರವಾಗಿಲ್ಲ, ನಾನು ಹೇಳ್ತೀನಿ ಈಗ. ರೆಡಿ ಏನ್ರಪ್ಪ? ನೋಡಿ, ಇಲ್ಲಿ ಸಾಮಾನ್ಯ ವ್ಯಯ ಇದೆ, ಇನ್ನೊಂದು ಅನುಕರಣಾವ್ಯಯ ಇದೆ.
ಭಾವಸೂಚಕಾವ್ಯಯ ಇದೆ, ಕ್ರಿಯಾರ್ಥಕಾವ್ಯಯ ಇದೆ, ಅದಾದ್ಮೇಲೆ ಸಂಬಂಧಾರ್ಥಕವ್ಯಯ, ಕೃದಂತಾವ್ಯಯ, ತದ್ದಿತಾಂತವ್ಯಯ, ಅವತರಣಾರ್ಥಕವ್ಯಯ, ಸಂಬೋಧಕಾವ್ಯಯ, ಪ್ರಶ್ನಾರ್ಥಕವ್ಯಯ. ಇದರಲ್ಲಿ ನಿಮಗೆ ಪ್ರಶ್ನೆಗಳು ತದ್ದಿತಾಂತ ವ್ಯಯದ ಬಗ್ಗೆನೂ ಕೂಡ ಕೇಳ್ಬೋದು, ಕೃದಂತಾವ್ಯಯದ ಬಗ್ಗೆನೂ ಕೂಡ ಕೇಳ್ಬೋದು, ಪ್ರಶ್ನಾರ್ಥಕಾವ್ಯದ್ದು ಕೂಡ ಕೇಳ್ಬೋದು. ಯಾವ್ದು ಬೇಕಾದ್ರೂ ನಿಮಗೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಕಂಪ್ಲೀಟ್ಲಿ ವಿ ಹ್ಯಾವ್ ಟು ಫೋಕಸ್. ನಾವ್ ಇದನ್ನ ಫೋಕಸ್ ಮಾಡ್ಬೇಕು. ಒಂದ್ಸಲ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ, ಅಲ್ವೇನ್ರಿ? ಓಕೆ ಓಕೆ, ಕರೆಕ್ಟ್ ಆಗಿದೆ ಅಮ್ಮ, ಕರೆಕ್ಟ್ ಆಗಿ ಹೇಳ್ತಾ ಇದೀರಾ ಎಲ್ರು ಕೂಡ, ವೆರಿ ಗುಡ್. ನೋಡಿ, ಸಾಮಾನ್ಯ ಅರ್ಥಕಾವ್ಯ ಅಂದ್ರೆ ಏನು? ಯಾವ್ದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನ ಹೇಳುವಂತಹ ಅವ್ಯಯಗಳನ್ನ ಸಾಮಾನ್ಯ ಅವ್ಯಯಗಳು ಅಂತ ಕರಿತೀವಿ. ಹೆಚ್ಚಾಗಿ ಏನಾಗಿರುತ್ತೆ, ವಿಶೇಷಣಗಳಾಗಿರುತ್ತೆ. ಅಂದ್ರೆ ವಿಶೇಷಣಗಳು ಅಂತಂದ್ರೆ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಒಂದು ನಾಮಪದವನ್ನ ಪ್ರತಿಬಿಂಬಿಸೋದು, ಹೈಲೈಟ್ ಮಾಡುವಂತ ಒಂದು ಪದ. ನೋಡಿ, ಬೇಗನೆ, ಅವರು ಬೇಗನೆ ಅಲ್ಲಿಗೆ ತಲುಪಿದರು, ಅವಳು ಬೇಗನೆ ಅಲ್ಲಿ ಹೋಗಿ ಮುಟ್ಟಿದಳು. ಸೊ ಬೇಗನೆ, ಮೆಲ್ಲಗೆ, ನೋಟ್ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗಾಗಿ ಬೇಗನೆ, ಮೆಲ್ಲಗೆ, ಸೊಗಸಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ, ಬಳಿಕ, ಕೂಡಲೇ, ಚೆನ್ನಾಗಿ. ಸೊ ಇವೆಲ್ಲವೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಸಾಮಾನ್ಯ ಅವ್ಯಯಗಳು. ಏನ್ ಹೇಳಿ? ಸಾಮಾನ್ಯ ಅವ್ಯಯಗಳು ಅಂತ ಕರೀತಾ ಇರಿ. ನೆಕ್ಸ್ಟ್, ಅನುಕರಣಾವ್ಯಯಗಳು. ಅನುಕರಣಾವ್ಯಯಗಳು ಅಂತಂದ್ರೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವಂತ ಪದಗಳನ್ನ ಅನುಕರಣಾವ್ಯಯಗಳು ಅಂತ ಕರಿತೀವಿ. ಹಾಗಾದ್ರೆ ಅಂತದ್ ಯಾವ ಪದ ಇದೆ? ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅನುಕರಣಾವ್ಯಯಗಳು ನೆನ್ಪಿಟ್ಕೊಳ್ಳಿ, ಅದು ಧ್ವನಿಯ ಅನುಕರಣೆಯನ್ನ ಮಾಡುತ್ತೆ. ಚಟ ಚಟ, ಸರಸರನೆ, ಬರಬರನೆ, ಜರಜರನೆ, ಕರಕರ, ಚುರುಚುರು, ಧಗಧಗ, ರೊಯ್ಯನೆ, ಸುಯ್ಯನೆ, ಗುಳುಗುಳು, ಜುಳುಜುಳು, ದಡದಡ, ಇವೆಲ್ಲವೂ ಕೂಡ ಅನುಕರಣ ವ್ಯಯಗಳು. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಯಾಕಂದ್ರೆ ನಿಮಗೆಲ್ಲ ಹೇಳ್ದೆ, ವಿರುಕ್ತಿಗಳು ಹೇಳ್ದೆ, ನುಡಿಗಟ್ಟುಗಳು ಹೇಳ್ದೆ. ಸೊ ಅವೆಲ್ಲ ಹೇಳಿದ್ಮೇಲೆ ಅನುಕರಣ ವ್ಯಯದ ಬಗ್ಗೆನೂ ಕೂಡ ಹೇಳ್ಬೇಕಾಗಿತ್ತಲ್ವಾ? ಸೊ ಹೇಳ್ತಾ ಇದೆ. ದಗ 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 ಬೆಂಕಿ ಉರಿಯಿತು, ಸರಸರನೆ ಹಾವು ಸರಿಯಿತು. ಹೌದಾ? ಜುಳು ಜುಳು ನೀರು ಹರಿಯಿತು ಅಂತ ಹೇಳ್ತೀವಿ. ಜುಳು ಜುಳು ನೀರು ಹರಿಯಿತು, ನೀರಿನ ಶಬ್ದ ಜುಳು 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 ಎಂದು ಕೇಳಿಸಿತು. ಇವೆಲ್ಲವಕ್ಕೂ ಕೂಡ ನಾವೇನಂತ ಕರಿತೀವಿ? ಅನುಕರಣಾವ್ಯಯಗಳು ಅಂತ ಕರಿತೀವಿ. ಇನ್ನ ಭಾವಸೂಚಕಾವ್ಯಯಗಳು ಇದೆ. ಸೊ ಹಾಗಾದ್ರೆ ಭಾವಸೂಚಕಾವ್ಯಯಗಳು ಅಂತಂದ್ರೆ ಮನಸ್ಸಲ್ಲಿ ಉಂಟಾಗುವಂತ ಕೋಪ, ಹರ್ಷ, ಮೆಚ್ಚುಗೆ, ಆಮೇಲೆ ತಿರಸ್ಕಾರ, ಆಕ್ಷೇಪ, ಇವೆಲ್ಲವೂ ಕೂಡ ಭಾವನೆಗಳು ಅಲ್ವಾ? ಸೊ ಇಂತಹ ಭಾವಗಳನ್ನ ವ್ಯಕ್ತಪಡಿಸುವಾಗ ಅರ್ಥವಿಲ್ಲದಂತ ಕೆಲವೊಂದು ಪದಗಳನ್ನ ಬಳಕೆ ಮಾಡ್ತೀವಿ. ಸೊ ಇವುಗಳನ್ನ ಭಾವಸೂಚಕಾವ್ಯಗಳು ಅಂತ ಕರಿತೀವಿ. ಆಹಾ, ಎಂತಹ ಸುಂದರವಾದಂತಹ ಸ್ಥಳ, ಅಯ್ಯೋ ಏನು ಪಾಪ ಮಾಡಿದೆ ನಾನು, ಓಹೋ ನೀನು ಇಲ್ಲಿಯೇ ಇದ್ದೀಯಾ, ಓ ಬಾ ಇಲ್ಲಿ, ಇಶ್ ಸಾಕಾಯಿತು ಇವತ್ತು ನನಗೆ. ಸೊ ಈ ತರ ಎಲ್ಲಾನು ಕೂಡ ನಾವು ಬಳಕೆ ಮಾಡ್ತೀವಿ. ಇವುಗಳಿಗೆ ನಾವು ಭಾವಸೂಚಕಾವ್ಯಯಗಳು ಅಂತ ಕರಿತೀವಿ. ಅರ್ಥ ಆಯ್ತೇನ್ರಿ? ಎಸ್. ಬುಸ್ ಬುಸ್, ಫಳಫಳ, ರಪ ರಪ, ಮಳೆ ಹೇಗ್ ಬಂತಪ್ಪ ಅಂದ್ರೆ ರಪ ರಪ ಸುರ್ದ್ಬಿಡ್ತು ಮಳೆ ಅಂತ ಹೇಳ್ತೀವಿ. ವಟ 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 ಮಾತಾಡ್ತಾರೆ ಅಂತ ಹೇಳ್ತೀವಿ ಅಲ್ವಾ? ಸರಿ, ಕರೆಕ್ಟ್ ಆಗಿದೆ. ವೆರಿ ಗುಡ್, ವೆರಿ ಗುಡ್. ರಿಯಲಿ ನಾನು ನಿಮ್ಮನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ಇಷ್ಟು ಪೇಶನ್ಸ್ ಇಂದ ಕ್ಲಾಸ್ ಕೇಳ್ತಾ ಇದ್ದೀರಾ ಅಂತಂದ್ರೆ ರಿಯಲಿ ವೆರಿ ಗುಡ್ ಅಂತ ಹೇಳ್ತೀನಿ. ಸೊ ಇದನ್ನ ವರ್ಷ ಪೂರ್ತಿ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ವರ್ಷ ಪೂರ್ತಿ ಈ ರೀತಿ ಕೇಳ್ತಾ ಹೋಗ್ಬೇಕು. ಎಕ್ಸಾಮ್ ನಿಯರ್ ಬಂದಾಗ ಅಷ್ಟೇ ನಾವು ಫೋಕಸ್ ಇರಬಾರ್ದು. ವರ್ಷ ಪೂರ್ತಿ ನಾವು ಕ್ಲಾಸ್ ಮಾಡ್ತಾ ಇರ್ತೀವಿ, ನೀವು ಅದ್ರ ಕಡೆ ಗಮನ ಹಾಕ್ತಾ ಹೋದ್ರಿ ಅಂದ್ರೆ ಎಕ್ಸಾಮ್ ಹತ್ರ ಬಂದಾಗ ನಿಮಗೆ ಟೆನ್ಸ್ಟ್ ಆಗಲ್ಲ, ಆರಾಮಾಗಿ ಕೂಲ್ ಆಗಿ ಹ್ಯಾಂಡಲ್ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಎಸ್, ನೆಕ್ಸ್ಟ್ ಟೈಮ್ ಆದ್ರೂ ನೀವು ಕಂಪ್ಲೀಟ್ ಆಗಿ ನೋಡ್ತೀರಾ ಅಂತ ಅನ್ಕೊಂಡಿದೀನಿ. ನೋಡೋಣ. ಕ್ರಿಯಾರ್ಥಕಾವ್ಯಯಗಳು ಅಂತ ಇದೆ. ಹಾಗಂದ್ರೆ ಏನಿದು ಕ್ರಿಯಾರ್ಥಕಾವ್ಯಯಗಳು ಅಂತಂದ್ರೆ? ನೋಡಿ, ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಅವ್ಯಯಗಳನ್ನ ಕ್ರಿಯಾರ್ಥಕಾವ್ಯಯಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೌದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು.
ಅಂದ್ರೆ ಕ್ರಿಯಾಪದದ ಸ್ಥಾನದಲ್ಲಿರುತ್ತೆ, ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸ್ಬಿಡುತ್ತೆ. ಹೇಗಪ್ಪ ಅಂತಂದ್ರೆ, ನಿನ್ಗೆ ಅನ್ನ ಬೇಕೇನ್, ಸಾಕು. ಇದು ನಿಂದೇನ್ ಅಲ್ಲ. ನೀನು ಬರ್ತೀಯ ನಮ್ ಜೊತೆಗೆ, ಹೌದು. ನಿಂಗೆ ಡ್ರೆಸ್ ಬೇಕಾ, ಬೇಡ. ಅಂದ್ರೆ ಕ್ರಿಯಾಸ್ಥಾನದಲ್ಲಿ ಇದೆ ಅದು, ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸ್ಬಿಡುತ್ತೆ. ಸೊ ಇಂಥ ಪದಗಳನ್ನ ನಾವು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಗೊತ್ತಾಯ್ತಲ್ಲ ನಿಮಗೆ ಇದ್ರ ತಾತ್ಪರ್ಯ. ಸಂಬಂಧಾರ್ಥಕ ವ್ಯಯಗಳು. ಸಂಬಂಧಾರ್ಥಕ ವ್ಯಯಗಳು ಅಂತಂದ್ರೆ ಗೊತ್ತಿದೆ ನಿಮ್ಗೆ, ಎರಡು ಪದಗಳನ್ನೇ ಆಗ್ಲಿ ವಾಕ್ಯಗಳನ್ನೇ ಆಗ್ಲಿ ಜೋಡಿಸುವಂತಹ ಅಥವಾ ಸಂಬಂಧ ಮಾಡುವಂತ ಪದಗಳನ್ನ ಸಂಬಂಧಾರ್ಥಕ ವ್ಯಯಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮತ್ತು, ಅಥವಾ, ಆದ್ದರಿಂದ, ನೋಡಿ, ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಸಂತೆಗೆ ಹೊರಟೆವು. ನೋಡಿ, ಇಬ್ಬರನ್ನ ಇಲ್ಲಿ ಜೋಡಿಸ್ತಾ ಇದೀವಿ ನಾವು. ನಾನು ಮತ್ತು, ನಾನು ನಾಳೆ ಬರ್ತಾ ಇದ್ದೆ, ಆದರೆ ನನಗೆ ತುಂಬಾ ಕೆಲ್ಸ ಇದೆ, ಬರಕ್ಕಾಗಲ್ಲ. ಆದರೆ ಅಂತ ಹೇಳ್ತಾ ಇದೀವಿ. ಸೊ ನೀನ್ ಇರಬಹುದು ಅಥವಾ ಹೋಗ್ಬೋದು, ನಿನ್ ಇಷ್ಟ. ನೀನ್ ಇರಬಹುದು ಅಥವಾ ಹೋಗ್ಬೋದು, ಇದು ಕೂಡ ಸಂಬಂಧಾರ್ಥಕವೇ. ಸೊ ನಾನ್ ನಿನ್ನೆ ಬರ್ತಾ ಇದ್ದೆ, ನೋಡಿ ನನಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತು ಕ್ಲಾಸು, ಆದ್ರೆ ಕೆಲವೊಂದ್ ಏನಾಯ್ತಪ್ಪ ಅಂತಂದ್ರೆ ನನ್ ಮಗು ಅಳ್ತಾ ಇತ್ತು, ಕ್ಲಾಸೇನೆ ಕೇಳಕ್ ಆಗ್ಲಿಲ್ಲ. ಈ ತರ ಗೊತ್ತಾಯ್ತಾ? ಇವನ್ನೆಲ್ಲವನ್ನ ನಾವು ಸಂಬಂಧಾರ್ಥಕ ವ್ಯಯಗಳು ಅಂತ ಕರಿತಾ ಇದ್ವಿ. ನೆಕ್ಸ್ಟ್, ಅವನ್ ಬರ್ಲಿಲ್ಲ ಆದ್ರಿಂದ ನಾನು ಕೂಡ ಬರ್ಲಿಲ್ಲ ಅಂತ ಹೇಳ್ತೀವಿ. ಇನ್ನ ಕೃದಂತ್ಯಾವ್ಯಯಗಳು ಮತ್ತೆ ತದ್ದಿತಾಂತ ವ್ಯಯಗಳನ್ನ ನಾವೇನ್ ಮಾಡೋಣ ಅಂತಂದ್ರೆ ತಿಳಿಸ್ತೀನಿ. ನಾನು ಅದನ್ನು ಹಾಕಿದರೆ ಒಂದೆರಡು ನಿಮಿಷ. ಅವಧರಣಾರ್ಥಕ ವ್ಯಯವನ್ನ ತಿಳಿಯೋಣ. ಒಂದು ನಿಶ್ಚಯಾರ್ಥದಲ್ಲಿರುವಂತ ಅವ್ಯಯವನ್ನ ಅವಧರಣಾರ್ಥಕ ವ್ಯಯ ಅಂತೇಳಿ ಕರಿತೀವಿ. ಹಲವು ವಸ್ತುಗಳಲ್ಲಿ ಒಂದನ್ನ ನಿಶ್ಚಯವಾಗಿ ಹೇಳುವಂತ ಸಂದರ್ಭದಲ್ಲಿ ಈ ಅವ್ಯಯವನ್ನ ಬಳಸ್ತೀವಿ. ಅವನೇ, ಅದುವೇ, ನೀನೇ, ಅವಳೇ, ಅವರೇ, ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಅವಧರಣಾರ್ಥಕ ವ್ಯಯಗಳು ಅಂತ ಕರಿತೀವಿ. ಸರಿ, ಕರೆಕ್ಟ್ ಆಗಿದೆ ಅಮ್ಮ, ಎಲ್ಲಾ ಎಕ್ಸಾಂಪಲ್ಸ್ ನ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಇನ್ನ ಸಂಬೋಧಕಾವ್ಯಗಳು. ಸಂಬೋಧಕಾವ್ಯಗಳು ಅಂತಂದ್ರೆ ನೋಡಿ, ಕರಿತಕ್ಕಂತ ಸಂದರ್ಭದಲ್ಲಿ ಉಪಯೋಗ ಮಾಡ್ತೀವಿ. ಎಲೋ, ಎಲಾ, ಎಲೆ, ನೇ, ಬಾ ಇಲ್ಲಿ ನೀನು, ಈ ತರ ಯಾರನ್ನಾದ್ರೂ ಕರೆಯುವಾಗ, ಏನನ್ನಾದ್ರೂ ನೋಡಿದಾಗ ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಸಂಬೋಧಕಾವ್ಯಗಳನ್ನ ಬಳಕೆ ಮಾಡ್ತೀವಿ. ಇಷ್ಟೇ ನಾನು ಶಾರ್ಟ್ ಆಗಿ ಹೇಳಿದೀನಿ, ನಿಮ್ಗೆ ಜಾಸ್ತಿ ಹೇಳೋಂತಹ ಒಂದು ಇದಿಲ್ಲ ಅಲ್ವಾ. ಹಾಗಾಗಿ ಸೊ ನೋಡಿ, ತದ್ದಿತಾಂತಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಾ ಇದೆ. ತದ್ದಿತಾಂತಗಳ ಬಗ್ಗೆ ಹೇಳ್ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇದನ್ನ ಇದ್ ಮಾಡಿದೆ. ಸೊ ತದ್ದಿತಾಂತಗಳು ಅಂತಂದ್ರೆ ಏನು? ತದ್ದಿತಾಂತ ವ್ಯಯಗಳು ಇದ್ರಲ್ಲಿ ಕೂಡ ಏನಾಗುತ್ತೆ ಅಂತಂದ್ರೆ 3 ವಿಧಗಳಿದೆ ತದ್ದಿತಾಂತದಲ್ಲಿ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ಮತ್ತೆ ತದ್ದಿತಾಂತ ಅವ್ಯಯಗಳು ಅಂತ ಕರಿತಾ ಇದೀವಿ. ಅಂದ್ರೆ ಇಲ್ಲಿ ತದ್ದಿತಾಂತಗಳು ಅಂತಂದ್ರೆ ವೆರಿ ಸಿಂಪಲ್. ಈಗ ಒಂದು ಪದ ಇದೆ, ಕನ್ನಡಿಗ. ಈಗ ಅಂತಕ್ಕಂಥ ಪದವನ್ನ ಸೇರಿಸ್ತಾ ಹೋಗ್ತೀವಿ. ಈಗ ಕನ್ನಡವನ್ನ ತಿಳಿದವನು ಕನ್ನಡಿಗ ಅಂತ ಹೇಳ್ತೀವಿ. ಸೊ ಈಗ ಅಂತಕ್ಕಂಥ ಪದ ಇದೆ, ಹೌದಾ? ಇದನ್ನ ನಾವೇನಂತ ಕರಿತಾ ಇದೀವಿ ಅಂತಂದ್ರೆ ತದ್ದಿತಾಂತವ್ಯಯ ಅಂತೇಳಿ ಕರಿತಾ ಇದೀವಿ. ಅಂದ್ರೆ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ, ಹಾಗೆ ಕಾರ, ಮತ್ತೆ ಈಗ, ಅಡಿಗ, ಇವೆಲ್ಲಾ ಪದಗಳು ಬರ್ತವೆ ಅಂತಂದ್ರೆ ಅವುಗಳನ್ನ ತದ್ದಿತಾಂತ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ರಿ. ಗಾರ, ಕಾರ, ಈಗ, ಅಡಿಗ, ಒಳ, ವಂತ, ಈಕ, ಈ ತರ ಪದಗಳು ಬಂತು ಅಂತಂದ್ರೆ ಅವುಗಳನ್ನ ತದ್ದಿತಾಂತ ಅಂತೇಳಿ ನಾವು ಕರಿತೀವಿ. ಇನ್ನು ಕೃದಂತಗಳು ಅಂತಂದ್ರೆ ಏನು? ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಎಕ್ಸಾಮ್ ಅಲ್ಲೂ ಕೂಡ ಇದ್ರ ಬಗ್ಗೆ ಕೇಳ್ತಾರೆ ಅಲ್ವೇನ್ರಿ. ಕೃದಂತವ್ಯಯಗಳು ಸೊ ಹೇಳ್ತೀನಿ ನಾನು ನಿಮಗೆ. ಕೃದಂತಾವ್ಯಯಗಳಲ್ಲಿ ಏನ್ ಬರುತ್ತಪ್ಪ ಅಂತಂದ್ರೆ ಇವು ಧಾತುಗಳಿಗೆ ಸೇರುವಂತಹ ಪದಗಳಿವೆಲ್ಲ. ಸೊ ಧಾತುಗಳಿಗೆ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಉದು, ಹಾಗೆ ವಿಕೆ, ಈಗೆ, ಈಕೆ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಕೃದಂತಾವ್ಯಯಗಳು ಅಂತ ನಾವು ಕರಿತಾ ಇದೀವಿ. ಅರ್ಥ ಆಯ್ತಾ?
ನಾವು ಮಾತಿನಲ್ಲಿ ಮಾಡಿದ, ಹೋಗುವ, ಬರೆಯುವ ಅಂತ ಬರಿತೀವಿ. ಆ ವ ಆಗಿರ್ಬೋದು, ಆಮೇಲೆ ದ ಆಗಿರ್ಬೋದು, ಇವೆಲ್ಲ ಪದಗಳನ್ನ ನಾವೇನಂತ ಕರಿತೀವಿ? ಕೃದಂತಾವ್ಯಯಗಳು ಅಂತೇಳಿ ಕರಿತೀವಿ. ಎಕ್ಸಾಮ್ ನಲ್ಲಿ ಏನಾದ್ರೆ ಕೇಳಿದ್ರು ಅಂತಂದ್ರೆ ನೆನ್ಪಿಟ್ಕೊಳ್ಳಿ. ಕೃದಂತಾವ್ಯಯ ಅಂತಂದ್ರೆ ಮಾಡಿ, ತಿಂದು, ನಡೆಯುತ್ತಾ, ಓಡಿ, ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ ಕೃದಂತಾವ್ಯಯಗಳು ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಹಾಗಾದ್ರೆ. ಮುಂದಿನ ಒಂದು ಸ್ವಲ್ಪ ಕ್ವಶನ್ಸ್ ತಗೊಳ್ಳಿ, ಬೋರ್ ಆಗ್ತಿದೆ ಅಂತಾರೆ. ಕ್ವಶನ್ಸ್ ತಗೊಳ್ಳೋಣ. ಸರಿ, ಇದನ್ನ ಮುಗಿಸಿ ಪ್ರಶ್ನಾರ್ಥಕ ಅವ್ಯಯಗಳು. ಸೊ ಪ್ರಶ್ನಾರ್ಥಕ ವ್ಯಯಗಳನ್ನ ನೋಡೋಣ. ಪ್ರಶ್ನೆ ಮಾಡುವಾಗ ಉಪಯೋಗಿಸುವಂತ ಅವ್ಯಯಗಳು ಏನು? ಅವನು ಬಂದನೆ, ಅವನು ಹೋದನೆ, ಇವೆಲ್ಲವನ್ನ ಕೂಡ ನಾವೇನಂತೀವಿ? ಪ್ರಶ್ನಾರ್ಥಕ ವ್ಯಯಗಳು ಅಂತ ಕರಿತೀವಿ. ತದ್ದಿತಾಂತ ವ್ಯಯಗಳನ್ನು ಕೂಡ ನಾನು ನಿಮಗೆ ಹೇಳಿದೀನಿ. ಸೊ ಗಾರ ಅಂತಕ್ಕಂಥ ಪ್ರತ್ಯಯ ಇದೆ. ಮೋಸವನ್ನ ಮಾಡುವವನು ಮೋಸಗಾರ ಅಲ್ವಾ? ಸೊ ಹಾಡನ್ನ ಹಾಡುವವನು ಹಾಡುಗಾರ ಅಂತ ಕರಿತಾ ಇದೀವಿ. ಹೌದೇನ್ರಿ? ಹೂವನ್ನು ಮಾರುವವಳು ಹೂವಾಡಗಿತ್ತಿ. ಸರಿ, ಇವುಗಳನ್ನ ನಾವು ತದ್ದಿತಾಂತ ವ್ಯಯಗಳು ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿದೆ. ನೆಕ್ಸ್ಟ್ ಮುಂದಿನ ವಿಷಯ ಬಂದು ನಿಮ್ಗೆ ಕ್ವಶನ್ಸ್ ಗಳನ್ನ ತಗೊಳ್ಳಿ ಅಂತ ಹೇಳಿದ್ರಿ. ಸರಿ, ಈಗ ಕ್ವಶನ್ಸ್ ಗಳನ್ನ ಕೆಲವೊಂದು ತಗೊಳ್ತಾ ಹೋಗ್ತೀನಿ. ರೆಡಿ ಇದೀರಾ ಅಂತ ಅನ್ಕೊಂಡಿದೀನಿ. ಹೋಪ್ ಸೊ ರೆಡಿ ಇರ್ತೀರಾ ನೀವು. 1-2 ಸೆಕೆಂಡ್ ಇದನ್ನ ನೋಡ್ಕೊಳ್ತಾ ಇರಿ, ಓದ್ಕೊಳ್ತಾ ಇರಿ. ಕ್ವಶನ್ಸ್ ಅನ್ನ ತೆಗೆದುಕೊಂಡು ಬರ್ತೀನಿ. ನಿಮ್ಗೆ ಎಷ್ಟು ಎಕ್ಸಾಮಿ ಬೇಕೋ ಅಷ್ಟನ್ನ ನಾನು ಹೇಳೋ ಪ್ರಯತ್ನವನ್ನ ಇವತ್ ಮಾಡಿದೀನಿ. ಸೊ ಇದ್ರಲ್ಲಿ ನಿಮ್ಗೆ ಅನ್ಯ ದೇಶೀಯ ಪದಗಳು ಮತ್ತೆ ವಿರುದ್ಧಾರ್ಥಕ ಪದಗಳು, ಅವುಗಳನ್ನ ಈ ಕ್ವಶನ್ಸ್ ಗಳಾದ್ಮೇಲೆ ತೆಗೆದುಕೊಳ್ತೇನೆ. ಓಕೆನಾ? ಈ ಕ್ವಶನ್ಸ್ ಗಳಾದ್ಮೇಲೆ ತಗೊಂಡೆ ಅಂತಂದ್ರೆ ನಿಮ್ಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಅಲ್ವಾ? ಎಸ್. ಸರಿ, ಈಗ ಕ್ವಶನ್ಸ್ ಗಳ ಸರಣಿ ಇದನ್ನೆಲ್ಲ ಓದ್ಕೊಂಡ್ರಿ ಅಂತ ಅನ್ಕೊಂಡಿದೀನಿ. ತದ್ದಿತಾಂತ ಭಾವನಾಮ, ತದ್ದಿತಾಂತ ವ್ಯಯಗಳ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಅನ್ನ ತಗೊಂಡೆ ಅಂತಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದು ಯಾವ್ದಕ್ ಸಂಬಂಧಪಟ್ಟಿದ್ದು ಅಂತಂದ್ರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಇದೆ. ಬೋಧನಾಶಾಸ್ತ್ರ ನೋಡಿ, ಭಾಷಾ ವಿಜ್ಞಾನಕ್ಕೆ ನೇರ ಸಂಬಂಧ ಉಳ್ಳದಾಗಿರದೆ ಅನುಷಂಗಿಕ ಸಂಬಂಧದ ಶಾಖೆ ಇದಾಗಿದೆ ಅಂತ ಇದೆ. ಇದ್ಯಾವುದು ಮೇಡಮ್ ಪ್ರಶ್ನೆ ಅಂತಂದ್ರೆ ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಇದು. ಧ್ವನಿ ವಿಜ್ಞಾನ, ಕೋಶ ವಿಜ್ಞಾನ, ಆಕೃತಿಮ ವಿಜ್ಞಾನ, ವಾಕ್ಯ ವಿಜ್ಞಾನ ಅಂತ ಇದೆ. ಪ್ರಶ್ನೆ ಏನಿದೆ? ಭಾಷಾ ವಿಜ್ಞಾನಕ್ಕೆ ನೇರ ಸಂಬಂಧ ಉಳ್ಳದ್ದಾಗಿರದೆ ಅನುಷಂಗಿಕ ಅಂತಂದ್ರೆ ನಿಮಗೆ ಗೊತ್ತಿದೆ, ಎರಡನೇ ದ್ವಿತೀಯ ಅಂತ ಹೇಳ್ತೀವಿ. ಸೊ ಇದು ಸೆಕೆಂಡ್ ವೇನಲ್ಲಿ ಬರುವಂತಹ ಒಂದು ಶಾಖೆ ಅಂತ ಕರಿತಾ ಇದೀವಿ. ಹಾಗಾದ್ರೆ ಯಾವ ಶಾಖೆ ಇದು? ಧ್ವನಿ ವಿಜ್ಞಾನನ, ಅಥವಾ ಕೋಶ ವಿಜ್ಞಾನನ, ಅಥವಾ ಆಕೃತಿಮ ವಿಜ್ಞಾನ, ಮತ್ತೊಂದು ವಾಕ್ಯ ವಿಜ್ಞಾನ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನ್ ಉತ್ತರ ಬರುತ್ತೆ ಹಾಗಾದ್ರೆ? ಓಕೆ, ಉತ್ತರ ಬರ್ಲಿ ಬೇಗ ಬೇಗ. ಸಿ ಮೇಡಮ್ ಅಂತ ಹೇಳ್ತಿದ್ದೀರಾ. ಆಕೃತಿಮ ವಿಜ್ಞಾನ ಅಂತ. ನೋಡಿ, ಯೋಚನೆ ಮಾಡಿ ಉತ್ತರ ಕೊಡಿ.
ಓಕೆ ಓಕೆ, ಆಪ್ಷನ್ ನಂಬರ್ ಸಿ, ಡಿ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದೆ, ಪರವಾಗಿಲ್ಲ. ಸೊ ನಿಮ್ ಉತ್ತರ ಆಲ್ಮೋಸ್ಟ್ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಸರಿಯಾದಂತ ಉತ್ತರವನ್ನ ಕೊಡೋ ಪ್ರಯತ್ನ ಮಾಡಿದೀರಾ ಬಹಳಷ್ಟು ಜನ. ಇನ್ನ ಕೆಲವೊಬ್ರು ಉತ್ತರವನ್ನ ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀರಾ ಅಲ್ವಾ? ಪರವಾಗಿಲ್ಲ. ಇಲ್ಲಿ ಆಕೃತಿಮ ವಿಜ್ಞಾನ ಅಂತ ಏನು ಉತ್ತರ ಕೊಟ್ಟಿದ್ದೀರಾ ಅದು ಸರಿಯಾದಂತ ಒಂದು ಉತ್ತರ ಅಂತಾನೆ ಹೇಳ್ಬೋದು. ಓಕೆ, ಕರೆಕ್ಟ್ ಆಗಿದೆ ಉತ್ತರ. ಆಪ್ಷನ್ ನಂಬರ್ ಸಿ ಇಲ್ಲಿ ಸರಿಯಾದಂತ ಉತ್ತರ. ಓಕೆ ಓಕೆ, ವೆರಿ ಗುಡ್. ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಮುಂದಿನ ಕ್ವಶನ್ ಹೀಗಿದೆ: ಭಾಷಿಕ ವ್ಯತ್ಯಾಸಗಳನ್ನ ರೇಖಾ ಮುಖಾಂತರ ತೋರಿಸುವಂತ ಘಟಕ ಇದು ಅಂತ ಇದೆ. ಸೊ ಭಾಷಿಕ ವ್ಯತ್ಯಾಸಗಳು, ಈಗ ಕೆಲವೊಂದು ಭಾಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ನೋಡ್ತಾ ಬಂದಿದೀವಿ. ಸೊ ಅಂತಹ ಒಂದು ವ್ಯತ್ಯಾಸಗಳನ್ನ ತೋರಿಸುವಂತ ಘಟಕ ಯಾವುದು? ಭಾಷಾ ಭೂಗೋಳ, ಉಪಭಾಷಾ ಸರಹದ್ದು, ಭಾಷಾ ಭೂಪಟ ಮತ್ತೆ ಸೀಮಾ ರೇಖೆ ಅಂತ ಇದೆ. ಉತ್ತರ ಬರ್ಲಿ ಬೇಗ ಬೇಗ. ಓಕೆ, ಕರೆಕ್ಟ್ ಆಗಿದೆ ಉತ್ತರ. ಈ ಭಾಷಿಕ ವ್ಯತ್ಯಾಸಗಳು ನಿಮಗೆ ಗೊತ್ತಿದೆ, ಭಾಷೆ ಅನ್ನೋದು ಒಂದೊಂದು ಊರಲ್ಲಿ ಒಂದೊಂದು ರೀತಿಯಾದಂತ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ? ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಧಾರವಾಡ ಭಾಷೆ ಇದ್ದಂಗೆ ಬಿಜಾಪುರ ಭಾಷೆ ಇರಕ್ ಸಾಧ್ಯ ಇಲ್ಲ, ಬಿಜಾಪುರ ಇದ್ದಂಗೆ ದಾವಣಗೆರೆ ಭಾಷೆ ಇರಕ್ ಸಾಧ್ಯ ಇಲ್ಲ, ಬೀದರ್ ಭಾಷೆ ಇದ್ದಂಗೆ ಕಲಬುರ್ಗಿ ಭಾಷೆ ಇರಕ್ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಒಂದೊಂದು ಪ್ರಾದೇಶಿಕವಾಗಿ ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಪ್ರತಿ ಒಂದು 10 ಕಿಲೋಮೀಟರ್ಗೆ ಏನಾಗುತ್ತೆ, ಭಾಷೆ ಬದಲಾಗ್ತಾ ಹೋಗುತ್ತೆ. ಪರಿಪೂರ್ಣವಾಗಿ ಬದಲಾಗದೆ ಇದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಬದಲಾಗ್ತಾ ಹೋಗುತ್ತೆ. ಅದನ್ನ ನಾವು ಸೀಮಾ ರೇಖೆಗಳ ಮೂಲಕ ಗುರುತಿಸ್ತಾ ಹೋಗ್ತೀವಿ. ಭಾಷೆ ಎಂದರೆ ಯಾದೃಚ್ಛಿಕ ಮೌಖಿಕ ಧ್ವನಿ ಸಂಕೇತಗಳನ್ನ ಒಳಗೊಂಡಂತ ಸಾಮಾಜಿಕ ಸ್ತರದಲ್ಲಿ ಪರಸ್ಪರ ವ್ಯಕ್ತಿಗಳು ವ್ಯವಹರಿಸುವಂತಹ ಒಂದು ಮಾಧ್ಯಮ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಹೇಳಿಕೆಯನ್ನ ಕೊಟ್ಟಂತವ್ರು ಯಾರು? ಸೊ ಈ ಹೇಳಿಕೆಯನ್ನ ಕೊಟ್ಟಂತವ್ರು ಯಾರು ಅಂತ ಪ್ರಶ್ನೆ ಇದೆ. ಸೊ ಇದಿಷ್ಟು ತುಂಬಾ ನಿಮಗೆ ನೋಡ್ಕೊಳ್ಳಿ, ಯಾಕಂತಂದ್ರೆ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಾನು ನಿಮಗೆ ಆಪ್ಷನ್ ಅನ್ನ ಕೊಡ್ಲಿಕ್ಕೆ ಬರ್ತದೆ. ಬ್ಲೂಮ್ ಫೀಲ್ಡ್ ಇದಾರೆ, ಸಸೂರ್ ಅವರಿದ್ದಾರೆ, ಸ್ಟುಟೆವಾಂಟ್ ಅವರಿದ್ದಾರೆ, ಮತ್ತೆ ಗ್ಲೀಸನ್ ರವರು ಇದ್ದಾರೆ. ಹಾಗಾದ್ರೆ ಈ ಭಾಷೆ ಅಂತಂದ್ರೆ ಯಾದೃಚ್ಛಿಕ ಮೌಖಿಕ ಧ್ವನಿ ಸಂಕೇತಗಳನ್ನ ಒಳಗೊಂಡಂತ ಸಾಮಾಜಿಕ ಸ್ತರದಲ್ಲಿ ಪರಸ್ಪರ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ವ್ಯವಹರಿಸ್ತಕ್ಕಂತ ಮಾಧ್ಯಮ ಅಂತೇಳಿ ಒಬ್ಬ ವ್ಯಕ್ತಿ ಹೇಳ್ತಾರೆ. ಅವ್ರು ಯಾರು? ಎಸ್, ಏನಿದೆ ಉತ್ತರ ಹಾಗಾದ್ರೆ? ಓಕೆ, ವೆರಿ ಗುಡ್ ವೆರಿ ಗುಡ್, ಕರೆಕ್ಟ್ ಉತ್ತರವನ್ನ ಕೊಡೋ ಪ್ರಯತ್ನದಲ್ಲಿದ್ದೀರಾ ಎಲ್ರು ಕೂಡ. ಆಪ್ಷನ್ ನಂಬರ್ 1, 2 ಅಂತ ಹೇಳಿ ಹೇಳ್ತೀರಾ, ಬಟ್ ಸರಿಯಾದಂತ ಉತ್ತರ ಇಲ್ಲಿ ಯಾವ್ದಪ್ಪ ಅಂದ್ರೆ ಆಪ್ಷನ್ ನಂಬರ್ 4, ಸ್ಟುಟೆವಾಂಟ್ ರವ್ರು ಏನ್ ಮಾಡ್ತಾರೆ, ಈ ಮಾತನ್ನ ತಿಳಿಸ್ಕೊಡ್ತಾರೆ. ಭಾಷೆ ಅನ್ನೋದೇನಿಲ್ಲಿ ಒಂದು ಯಾದೃಚ್ಛಿಕವಾದಂತ ಮೌಖಿಕ ಧ್ವನಿ ಸಂಕೇತಗಳನ್ನ ಒಳಗೊಂಡಂತ ಸಾಮಾಜಿಕ ಸ್ತರದಲ್ಲಿ ಪರಸ್ಪರ ವ್ಯಕ್ತಿಗಳು ವ್ಯವಹರಿಸ್ತಾರೆ ಅಂತ ಒಂದು ಮಾಧ್ಯಮ ಅಂತ ಸ್ಟುಟೆವಾಂಟ್ ರವರು ತಿಳಿಸ್ಕೊಟ್ರು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಲ್ಯಾಂಗ್ವೇಜ್ ಈ ಗ್ರಂಥವನ್ನ ಬರ್ದವ್ರು ಯಾರು? ಬ್ಲಾಕ್ ಅಂಡ್ ಟ್ರ್ಯಾಗರ್, ಆರ್.ಎಚ್. ರಾಬಿನ್ಸ್, ಬ್ಲೂ ಫೀಲ್ಡ್ ಮತ್ತೆ ಫರ್ಡಿನೆಂಡ್ ಡಿ ಸಸೂರೆ ಅಂತ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಿಲ್ಲಿ? ನಿದ್ದೆ ಬಂದ್ರೆ ಮಲ್ಕೊಳ್ಳಿ, ತೊಂದ್ರೆ ಇಲ್ಲ, ನಾನು ಇದನ್ನ ಮುಗಿಸಿ ನಿಮಗೆ ಕ್ಲಾಸ್ ಎಂಡ್ ಮಾಡ್ತೀನಿ. ನಿದ್ದೆ ಬಂದ್ರೆ ಮಲ್ಕೋಬಹುದು, ಪ್ರಾಬ್ಲಮ್ ಇಲ್ಲ, ಹೇಳ್ಬೇಡಿ, ಸುಮ್ನೋಗಿ ಮಲ್ಕೊಂಬಿಡಿ, ಆಯ್ತಾ? ಎಸ್, ಲ್ಯಾಂಗ್ವೇಜ್ ಅಂತಕ್ಕಂಥದ್ದನ್ನ ಬರ್ದವ್ರು ಯಾರು ಅಂತ ಇದೆ. ಇದೊಂದು ಪುಸ್ತಕ. ಸೊ ಈ ಪುಸ್ತಕವನ್ನ ಬರ್ದವ್ರು ಯಾರು? ಎಸ್, ಆಪ್ಷನ್ ನಂಬರ್ ಎ ಅಂತ ಬಹಳ ಜನ ಹೇಳ್ತಾರೆ, ಬ್ಲಾಕ್ ಅಂಡ್ ಟ್ರೆಗರ್ ಅಂತ, ಬಟ್ ಅವರಲ್ಲ ಬರ್ದಿರೋದು. ಗೆಸ್ ಮಾಡ್ಬಿಡಿ ನೀವು,
ಗೆಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ಬ್ಲೂಮ್ ಫೀಲ್ಡ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಲ್ಯಾಂಗ್ವೇಜ್ ಅಂತಕ್ಕಂತ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅರ್ಥ ಆಯ್ತಾ? ತಪ್ಪು, ಬ್ಲಾಕ್ ಅಂಡ್ ಟ್ರೈಗರ್ ಅಲ್ಲ. ಹಾ, ಫೋಕಲ್ ಏರಿಯಾ. ಸೊ ಇದು ಸೀಮಾ ರೇಖೆ. ಇವು ಈ ಭಾಷಾ ವಿಜ್ಞಾನದ ವಿಷಯಗಳು ಅಂತ ಕರಿತೀವಿ. ವರ್ಣನಾತ್ಮಕ ಭಾಷಾ ವಿಜ್ಞಾನ, ತೌಲನಿಕ ವ್ಯಾಕರಣ, ಹಾಗೆ ಮತ್ತೆ ಐತಿಹಾಸಿಕ ವ್ಯಾಕರಣ, ಸಮಾಜೋ ಭಾಷಾ ವಿಜ್ಞಾನ ಅಂತ ಇದೆ. ಈ ಫೋಕಲ್ ಏರಿಯಾ ಅಂತಂದ್ರೆ ಸೀಮಾ ರೇಖೆ ಅಂತ ಕರಿದ್ವಿ. ಇವು ಭಾಷಾ ವಿಜ್ಞಾನದ ವಿಷಯಗಳು ಅಂತ ಕರಿತೀವಿ. ಹಾಗಾದ್ರೆ ಯಾವುದು ಭಾಷಾ ವಿಜ್ಞಾನದ ವಿಷಯಗಳು? ವರ್ಣನಾತ್ಮಕ ಭಾಷಾ ವಿಜ್ಞಾನ, ತೌಲನ್ ತೌಲನಿಕ ವ್ಯಾಕರಣ ಅಂತ ಕರಿತೀವಿ. ಹಾಗೇನೆ ಐತಿಹಾಸಿಕ ವ್ಯಾಕರಣ, ಸಮಾಜೋ ಭಾಷಾ ವಿಜ್ಞಾನ ಅಂತ ಇದೆ. ಈ ತರ ಕ್ವಶನ್ಸ್ ಬರ್ಬೋದು, ಹೇಳಕ್ಕಾಗಲ್ಲ, ಅದಕ್ಕೆ ತಗೊಂಡ್ ಬಂದಿರೋದಲ್ವಾ. ಸೊ 1000 ಲೈಕ್ ಆಯ್ತಾ? ಹಾಗಾದ್ರೆ ಕೇಳ್ತಾರೆ, ಈ ತರ ಕ್ವಶನ್ಸ್ ಕೇಳೋಂತ ಸಾಧ್ಯತೆಗಳು ದಟ್ಟವಾಗಿರೋದ್ರಿಂದ ಕೇಳಬಹುದು. ಎಸ್. ಸರಿಯಾದ ಉತ್ತರ ಏನ್ ಬರುತ್ತೆ ಇಲ್ಲಿ ಹಾಗಾದ್ರೆ? ಈಗಾಗ್ಲೇ ಸುಮಾರು ಸಲ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಈ ಸೀಮಾ ರೇಖೆ ಅಂತ ಹೇಳ್ತೀವಿ. ಈ ಸೀಮಾ ರೇಖೆ ಅಂತಂದ್ರೆ ಏನು? ಒಂದಕ್ಕೊಂದು ಸಿಮಿಲಾರಿಟಿ ಇರುವಂತದ್ದು. ಅಂದ್ರೆ ಹೋಲಿಕಾತ್ಮಕವಾಗಿ ಏನ್ ಮಾಡ್ತೀವಿ ಅಂದ್ರೆ ಭಾಷೆಯನ್ನ ಹೋಲಿಕೆ ಮಾಡ್ತಾ ಬರ್ತೀವಿ. ಸೊ ಹೌದಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ತೌಲನಾತ್ಮಕ ವ್ಯಾಕರಣ ಅಂತೇಳಿ ನಾವ್ ಇದನ್ನ ಕರಿತಾ ಹೋಗ್ತೀವಿ. ಅಂದ್ರೆ ಈ ತುಲನಾತ್ಮಕ ಅಂತ ಅಂದ್ರೆ ನಿಮಗೆ ಗೊತ್ತಿದೆ, ಹೋಲಿಕೆ ಮಾಡುವಂತದ್ದು, ಸಮೀಕರಣ ಮಾಡುವಂತಹ ಒಂದು ವ್ಯಾಕರಣ ಅಂತೇಳಿ ನಾವ್ ಇದನ್ನ ಗುರುತಿಸ್ತಾ ಇದೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ, ಕ್ವಿಕ್ ಆಗಿ. ಸರಿ, ಮನುಷ್ಯನ ಯೋಚನೆಗಳನ್ನ ಅಭಿವ್ಯಕ್ತಗೊಳಿಸುವಂತ ಸಲುವಾಗಿ ಇರುವಂತಹ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಅಂತ ಯಾರು ಕರೀದ್ರು? ಮನುಷ್ಯನ ಯೋಚನೆಗಳನ್ನ ಅಭಿವ್ಯಕ್ತಿಗೊಳಿಸುವಂತ ಸಲುವಾಗಿ ಇರ್ತಕ್ಕಂತ ಒಂದು ಶಬ್ದ ಸಂಯೋಜನಾ ಮಾಧ್ಯಮವನ್ನ ಭಾಷೆ ಅಂತ ಯಾರು ಕರೀತಾರೆ? ಬೇಗ ಬರ್ಲಿ ಉತ್ತರ. ಓಕೆ ಓಕೆ ಓಕೆ, ಆಪ್ಷನ್ ನಂಬರ್ ಬಿ ಅಂತ ಹೇಳ್ತಾರೆ. ಇದನ್ನ ಆಲ್ಮೋಸ್ಟ್ ನೀವೆಲ್ಲ ಕೇಳಿರ್ತೀರಲ್ವಾ? ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಆಕ್ಸ್ಫರ್ಡ್ ನಿಘಂಟು ಈ ಮಾತನ್ನ ಹೇಳುತ್ತೆ. ಕರೆಕ್ಟ್ ಆಗಿದೆ ನಿಮ್ಮ ಉತ್ತರ. ಮನುಷ್ಯನ ಆಲೋಚನೆಗಳನ್ನ ಅಥವಾ ಮನುಷ್ಯನ ಯೋಚನೆಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂತಹ ಅದ್ರ ಸಲುವಾಗಿ ಇರುವಂತ ಒಂದು ಶಬ್ದ ಸಂಯೋಜನಾ ಮಾಧ್ಯಮವನ್ನ ಭಾಷೆ ಅಂತ ಕರೆದದ್ದು ಆಕ್ಸ್ಫರ್ಡ್ ನಿಘಂಟು. ಕರೆಕ್ಟ್ ನಿಮ್ಮ ಉತ್ತರ. ನೆಕ್ಸ್ಟ್ ಕ್ವಶನ್, ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕ ಅಂತೇಳಿ ನಾವ್ ಯಾರನ್ನ ಕರಿತಾ ಇದ್ದೀವಿ? ಬ್ಲಾಕ್ ಮತ್ತು ಟ್ರೇಗರ್, ನೊಯಿರಿ, ಹಾಗೆ ಎಬ್ಬಿಂಗ್ ಹಾಸ್ ಇದಾರೆ, ನೆಕ್ಸ್ಟ್ ರಾಯ್ ಅಂತ ಇದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಿಲ್ಲ? ನಾನು ಇದ್ರ ಬಗ್ಗೆನೂ ಕೂಡ ನಿಮ್ ಕಳೆದ ತರಗತಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ಯಾರು? ಇಲ್ಲಿ ಆಪ್ಷನ್ ನಂಬರ್ 2 100% ಸರಿಯಾಗಿದೆ ಮೇಡಮ್ ಅಂತ ಹೇಳ್ತೀರಾ. 100% ನಿಮ್ ಉತ್ತರ ಸರಿ. ಯಾಕಂದ್ರೆ ನೊಯಿರವರೇ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ಅಂತ ಕರಿತಾ ಇದ್ವಿ. ಸೊ ಶ್ರಮಗಳನ್ನ ಹಾಕೋದ್ರ ಮೂಲಕ ಭಾಷೆ ಉತ್ಪತ್ತಿ ಆಯ್ತು. ಫಾರ್ ಎಕ್ಸಾಂಪಲ್ ಭಾರವನ್ನ ಎತ್ತೋದಾಗಿರ್ಬೋದು. ಸೊ ಯಾವ್ದೋ ಒಂದ್ ಕೆಲ್ಸವನ್ನ ಮಾಡ್ಕೊಂಬಂದ್ ಸುಸ್ತಾಗಿ ಕೂತಾಗ ಉಫ್ ಅಂತ ಹೇಳ್ತೀವಿ. ಸೊ ಈ ತರ ಭಾಷೆ ಏನಾಯ್ತು ಅಂದ್ರೆ ಹೊರ ಹೊಮ್ತಾ ಹೋಗುತ್ತೆ. ಇದ್ರನ್ನ ಶ್ರಮ ಪರಿಹಾರ ಸಿದ್ಧಾಂತ ಅಂತ ನೊಯಿರಿಯವರು ಕರೆದ್ರು. ಆಲಿಸುವಿಕೆಯನ್ನ ಉತ್ತಮ ಪಡಿಸುವಂತ ಪ್ರಮುಖ ಅಂಶಗಳು ಯಾವ್ಯಾವು? ಆಸಕ್ತಿಯಿಂದ, ವಸ್ತುನಿಷ್ಠತೆಯಿಂದ, ಹೇಳುವವರನ್ನ ನೋಡುತ್ತಾ ಗ್ರಹಿಸುವುದು, ಆಲಿಸುತ್ತಾ ಉದ್ದೇಶಪೂರ್ವಕವಲ್ಲದೆ ಗ್ರಹಿಸುವುದು, ಸಹಜವಾಗಿ ನಿರಂತರವಾಗಿ ಆಲಿಸದೆ ಗ್ರಹಿಸುವುದು, ಪೂರ್ವಗ್ರಹದಿಂದ ಮುಕ್ತ ಮನಸ್ಸಿಲ್ಲದೆ ಗ್ರಹಿಸುವುದು ಅಂತ ಇದೆ. ಹಾಗಾದ್ರೆ 3ನೇ ಪ್ರಶ್ನೆಗೆ ನಿಮ್ ಉತ್ತರ ಏನಾಗತ್ತಪ್ಪ?
ಓಕೆ, ಆಪ್ಷನ್ ನಂಬರ್ 1 ಮೇಡಮ್ ಅಂತ ಹೇಳ್ತೀರಾ. 100% ನಿಮ್ ಉತ್ತರ ಲಾಕ್ ಮಾಡೋಣ. ಎಲ್ರು ಊಟ ಮಾಡಿ ಕೂತಿದಿರ್ತಾನೆ. ಎಲ್ರು ಊಟ ಮಾಡಿ ಕೂತಿದ್ರೆ ತುಂಬಾ ಒಳ್ಳೇದು. ಎಲ್ರು ಊಟ ಮಾಡಿಲ್ಲ ಅಂತಂದ್ರೆ ಸಮಸ್ಯೆ ಆಗ್ಬಿಡುತ್ತೆ ನಿಮ್ಗೆ. ಓಕೆ, ಸರಿ ಸರಿ, ವೆರಿ ಗುಡ್ ವೆರಿ ಗುಡ್. ಆಪ್ಷನ್ ನಂಬರ್ 2 ಮೇಡಮ್, 1 ಮೇಡಮ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಆಪ್ಷನ್ ನಂಬರ್ 1. ಆಸಕ್ತಿಯಿಂದ ವಸ್ತುನಿಷ್ಠತೆಯಿಂದ ಹೇಳ್ತಕ್ಕಂಥವರನ್ನ ನೋಡುತ್ತಾ ಗ್ರಹಣೆಗೆ ತೆಗೆದುಕೊಂಡು ನಂತರದಲ್ಲಿ ನಾವು ಆಲಿಸುವಿಕೆ ಕೌಶಲ್ಯವನ್ನ ಉತ್ತಮ ಪಡಿಸಬಹುದು ಅಲ್ವೇನ್ರಿ. ಹಾಗಾಗಿ ಆಪ್ಷನ್ ನಂಬರ್ ಇಲ್ಲಿ 1 ಆಗತ್ತೆ. ಓಕೆ, ಎಸ್ ಮೇಡಮ್ ಅಂತ ಹೇಳ್ತಾರೆ. ಪಾಪ ತುಂಬಾ ತೊಂದರೆ ಕೊಡ್ತಾ ಇದೀನಿ ಅಂತ ಅನ್ಸುತ್ತೆ ನಿಮ್ಗೆ. ಪರವಾಗಿಲ್ಲ, ತೊಂದರೆ ಅನುಭವಿಸ್ಬೇಕು ಇನ್ನೊಂದು 4-5 ದಿನ. ಅದಾದ್ಮೇಲೆ ಒಂದ್ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ರಿ. ಎಕ್ಸಾಮ್ಗೆ ನಿದ್ದೆಗಳಿಂದ ಹೋಗ್ಬಾರ್ದು. ಹಾಗಾಗಿ ಎಸ್, ನಮ್ದು ಕೂಡ ಊಟ ಹಾಗೆ ಕೂತಿರೋದು. ಪರವಾಗಿಲ್ಲ, ಇನ್ನೊಂದು 10 ನಿಮಿಷದಲ್ಲಿ ಕ್ಲಾಸೇ ಮುಗಿಸ್ಬಿಡ್ತೀನಿ, ಡೋಂಟ್ ವರಿ. ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು? ಮ್ಯಾಕ್ಸ್ ಮುಲ್ಲರ್, ಪ್ಲೇಟೋ, ಫ್ರಾನ್ಸಿಸ್ ಬೇಕನ್, ಹ್ಯೂಮನ್ ಸ್ವಿಚ್ ಅಂತ ಇದೆ. ಹಾಗಾದ್ರೆ ಅನುಗಮನ ಪದ್ಧತಿ ಅಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅನುಗಮನ ಪದ್ಧತಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ನಿರ್ದಿಷ್ಟತೆಯಿಂದ ಹೋಗ್ತಾ ಹೋಗ್ತೀವಿ. ನಿರ್ದಿಷ್ಟತೆ ಅಂತಂದ್ರೆ ಉದಾಹರಣೆಗಳ ಮೂಲಕ ನಿಯಮಗಳನ್ನ ಕಂಡ್ಕೊಳ್ಳುವಂತಹ ಒಂದು ಪದ್ಧತಿ. ಸೊ ಅದನ್ನ ನಾವು ಅನುಗಮನ ಪದ್ಧತಿ ಅಂತೇಳಿ ಕರಿತಾ ಇದೀವಿ. ಈ ಪದ್ಧತಿಯನ್ನ ಪ್ರತಿಪಾದನೆ ಮಾಡಿದವ್ರು ಯಾರು? ಸಿ ಪಕ್ಕಾ ಮೇಡಮ್, ಶ್ರೀಹರಿಕೃಷ್ಣ ಅವರು ಫುಲ್ ಫಾಸ್ಟ್ ಆಗ್ಬಿಟ್ಟಿದ್ದಾರೆ ಇವತ್ತು. ಏನ್ ಹೇಳಿದ್ರು ಕೂಡ ರೈಟ್ ಆನ್ಸರ್ ಕೊಡ್ತಿದ್ದಾರೆ. ಓಕೆ, ನಮ್ಮಿಂದ ತೊಂದ್ರೆ ಇಲ್ಲ, ನಿಮ್ಮಿಂದನೂ ತೊಂದ್ರೆ ಇಲ್ಲ, ಯಾರಿಂದನೂ ತೊಂದ್ರೆ ಇಲ್ಲ. ಮಾಡ್ಬೇಕು, ಮಾಡ್ತಾ ಇದ್ವಿ ಅಷ್ಟೇ. ಫ್ರಾನ್ಸಿಸ್ ಬೇಕನ್ ಇಲ್ಲಿ ಸರಿಯಾದಂತಹ ಉತ್ತರ. ವೆರಿ ಗುಡ್ ವೆರಿ ಗುಡ್. ಹಾಗೆ 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ಏನಿದೆ ಅಂದ್ರೆ, ವಿದ್ಯಾರ್ಥಿಯಲ್ಲಿ ಕಂಡು ಬರುವಂತ ಉತ್ತಮ ಮಾತುಗಾರಿಕೆಯ ಲಕ್ಷಣ. ಉದ್ದೇಶಪೂರ್ವಕವಾಗಿ, ಮಾನಸಿಕ ಸಿದ್ಧತೆಯಿಂದ, ಸರಳವಾಗಿ, ಅರ್ಥಬದ್ಧವಾಗಿ, ವ್ಯಾಕರಣಬದ್ಧವಾಗಿ ಮಾತನಾಡೋದು. ಸೊ ಮಾತಿನಲ್ಲಿ ಹಿಮ್ಮರಳುವಿಕೆ, ಅತಿಯಾದ ಪುನರಾವರ್ತನೆ ಇರುವಂತದ್ದು, ಹೇಳುವವರನ್ನ ನೋಡ್ಕೊಂಡು ಪದಗಳನ್ನ ನುಂಗುತ್ತಾ ಸುತ್ತಿ ಬಳಸಿ ಮಾತನಾಡೋದು, ಗಾಬರಿಯಿಂದ, ಆತುರದಿಂದ, ಅಸಹಜವಾಗಿ, ಅಪೂರ್ಣ ವಾಕ್ಯಗಳ ಮೂಲಕ ಮಾತನಾಡೋದು. ಇಲ್ಲಿ ಪ್ರಶ್ನೆ ಏನಿದೆ? ಉತ್ತಮ ಮಾತುಗಾರಿಕೆ ಆಗ್ಬೇಕು, ದಿ ಬೆಸ್ಟ್ ಸ್ಪೀಕರ್ ಆಗ್ಬೇಕು ಅಂತಂದ್ರೆ ಹೇಗೆ, ಅವ್ರ ಲಕ್ಷಣ ಹೇಗಿರುತ್ತೆ? 5ನೇ ಪ್ರಶ್ನೆಗೆ ನಿಮ್ ಉತ್ತರ ಏನಿದೆ? ವೆರಿ ಗುಡ್ ವೆರಿ ಗುಡ್. ಫಟಾಫಟ್ ಆನ್ಸರ್ ಅನ್ನ ಕೊಡ್ತಾ ಇದ್ದೀರಾ. 100% ನಿಮ್ ಉತ್ತರ ಸರಿಯಾಗಿದೆ. ಉದ್ದೇಶಪೂರ್ವಕವಾಗಿ, ಮಾನಸಿಕ ಸಿದ್ಧತೆಯಿಂದ, ಸರಳವಾಗಿ, ಅರ್ಥ ಗರ್ಭಿತವಾಗಿ, ವ್ಯಾಕರಣಬದ್ಧವಾಗಿ ಮಾತಾಡೋದೇ ಉತ್ತಮ ಮಾತುಗಾರಿಕೆ ಪ್ರಮುಖ ಲಕ್ಷಣ ಅಂತ ಕರಿತೀವಿ. ವೆರಿ ಗುಡ್. ನೆಕ್ಸ್ಟ್ ಪ್ರಶ್ನೆ. 8ನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಆಶುಭಾಷಣ, ಏಕಪಾತ್ರಾಭಿನಯ, ಚರ್ಚಾ ಸ್ಪರ್ಧೆಗಳನ್ನ ಏರ್ಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಇದ್ರ ಪ್ರಮುಖ ಉದ್ದೇಶಗಳೇನ್ರಪ್ಪ? ಉತ್ತಮ ಓದುಗಾರರನ್ನಾಗಿಸ್ಬೇಕು ಅಂತನ, ಉತ್ತಮ ಮಾತುಗಾರರನ್ನಾಗಿಸ್ಬೇಕು ಅಂತನ, ಉತ್ತಮ ಬರಹಗಾರರನ್ನಾಗಿಸ್ಬೇಕು, ಉತ್ತಮ ಆಲಿಸುವಿಕೆಯನ್ನ ಬೆಳೆಸ್ಬೇಕು ಅಂತನ. ಹಾಗಾದ್ರೆ ಅವರು ಇವೆಲ್ಲಾ ಸ್ಪರ್ಧೆಗಳನ್ನ ಏರ್ಪಡಿಸ್ತಾ ಇದ್ದಾರೆ ಅಂತಂದ್ರೆ ಯಾವ ಉದ್ದೇಶಕ್ಕೋಸ್ಕರ? ಹೌದಮ್ಮ, ಹೌದು. ನಿಗಮನ ಪದ್ಧತಿ ಪ್ಲೋಟೋ ಅಲ್ಲ, ಅರಿಸ್ಟಾಟಲ್. ತಪ್ಪಾಗಿ ಹೇಳಿದ್ರಿ. ನಿಗಮನ ಪದ್ಧತಿಯನ್ನ ಅರಿಸ್ಟಾಟಲ್ ರವ್ರು ಹೇಳ್ತಾರೆ. ಸೊ 6ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ 2, ಉತ್ತಮ ಮಾತುಗಾರರನ್ನ ಆಗಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಎಲ್ಲಾ ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೆ. ವೆರಿ ಗುಡ್. ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಅಂತ ಹೇಳಿ ಹೇಳಿದವ್ರು ಯಾರು? ಎರ್ದಮನ್, ಐಸ್ಲರ್, ಈಸ್ಲರ್, ಜಾಕೋಬ್ ಕೋನ್, ಫರ್ಡಿನೆಂಡ್ ಡಿ ಸಸೂರ್ ಅಂತ ಇದೆ. ಬರ್ಲಿ ಉತ್ತರ. ಹಂಗೆ ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ. ಯಾಕಪ್ಪ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಗೆ ಡೈಲಿ ಸಾಯಂಕಾಲ 5:15 ಒಂದು ಕ್ವಿಜ್ ಅನ್ನು ಕೂಡ ಕೊಡ್ತಾ ಇದ್ವಿ. ಕ್ವಿಜ್ ಅಟೆಂಡ್ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ. ಹಾಗಾಗಿ ಆಮೇಲೆ ನಾನ್ ಮಾಡುವಂತ ವಿಡಿಯೋಗಳು ಎಲ್ಲಾನು ಕೂಡ ಟೆಲಿಗ್ರಾಮ್ ಅಲ್ಲಿ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಅದು ಕೂಡ ನಿಮಗೆ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ ಎ ಮೇಡಮ್ ಅಂತ ಹೇಳ್ತಾರೆ. ನೋಡಿ, ಯೋಚನೆ ಮಾಡಿ ಉತ್ತರ ಕೊಡಿ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು?
ತಪ್ಪು ಕೊಡ್ತಾ ಇದೀರಾ ಬಹಳ ಜನ. ಒಂದ್ ಪಕ್ಕಾ ಮೇಡಮ್ ಅಂತ ಹೇಳ್ತಾರೆ. ನೋಡಿ, ಯೋಚನೆ ಮಾಡಿ. ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಅಂತ ಹೇಳಿದವ್ರು ಯಾರು? ಎರ್ದಮನ್ನ. ಸರಿ. ನೋಡಿ, ಕನ್ಫ್ಯೂಷನ್ ಇದೆ ಉತ್ತರ ಬಹಳ ಜನಕ್ಕೆ. ಒಂದು ಪಕ್ಕ ಅಂತ ಹೇಳಿ ಕೆಲವೊಬ್ರು ಹೇಳಿದ್ರೆ, ಇನ್ನೊಂದು ಆಪ್ಷನ್ ನಂಬರ್ 2 ಅಂತ ಹೇಳ್ತಾರೆ. ಸರಿಯಾಗಿ ಎರ್ದಮನ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್, ಸ್ಥೂಲ ಅಥವಾ ಸೂಕ್ಷ್ಮ ಗ್ರಹಿಕೆಯೊಂದಿಗೆ ರಸಭಾವಗಳ ಪ್ರಶಂಸೆ ಮತ್ತು ಅಲಂಕಾರ ಛಂದಸ್ಸನ್ನ ಒಳಗೊಂಡಂತ ಬೋಧನೆಗೆ ನಾವೇನಂತ ಕರಿತೀವಿ? ಗದ್ಯ ಬೋಧನೆ. ಹಾಗೆ ಕಾವ್ಯ ಬೋಧನೆ, ವ್ಯಾಕರಣ ಬೋಧನೆ ಮತ್ತೆ ನಾಟಕ ಬೋಧನೆ. ಬರ್ಲಿ ಉತ್ತರ. ಸ್ಥೂಲ ಅಥವಾ ಸೂಕ್ಷ್ಮ ಗ್ರಹಿಕೆಯೊಂದಿಗೆ ರಸಭಾವಗಳ ಪ್ರಶಂಸೆ, ಅಲಂಕಾರ, ಛಂದಸ್ಸನ್ನ ಒಳಗೊಂಡಂತ ಬೋಧನೆಗೆ ಏನಂತ ಕರಿತೀವಿ? ಹಾ, ಎಸ್, ವೆರಿ ಗುಡ್, ವೆರಿ ಗುಡ್. ಕಾವ್ಯ ಬೋಧನೆ 100% ಇಲ್ಲಿ ಸರಿಯಾದಂತ ಉತ್ತರ ಕಾವ್ಯ ಬೋಧನೆ. ಈ ಕಾವ್ಯ ಬೋಧನೆಯಲ್ಲಿ ಅಲಂಕಾರ, ಛಂದಸ್ಸು ಎಲ್ಲವನ್ನ ಕೂಡ ನಾವು ಬಳಕೆ ಮಾಡ್ತೀವಿ. ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗೋದಕ್ಕೆ ಏನ್ ಕಾರಣ? ಓದ್ನಲ್ಲಿ ಹಿಮ್ಮರಳುವಿಕೆ ಉಂಟಾಗ್ತಾ ಇದೆ. ನಾನು ಏನು ಓದ್ತಾ ಇದ್ದೀನೋ ಅದನ್ನ ಸ್ಪಷ್ಟವಾಗಿ ಓದ್ತಾ ಇಲ್ಲ, ಅದ್ರಲ್ಲಿ ಹಿಮ್ಮರಳುವಿಕೆ ಉಂಟಾಗ್ತಾ ಇದೆ. ಇದಕ್ಕೇನ್ ಕಾರಣ? ಆಪ್ಷನ್ಸ್ ಇದೆ 4, ಓದ್ಕೊಳ್ಳಿ, ಆನ್ಸರ್ ಮಾಡಿ. ವೆರಿ ಗುಡ್. ಕ್ವಿಜ್ ಬಂದಿಲ್ಲ ಅಂತಂದ್ರೆ ನಾಳೆ ಬರುತ್ತೆ, ತೊಂದ್ರೆ ಇಲ್ಲ, ಅದಕ್ಕೆಲ್ಲ ವರಿ ಮಾಡ್ಕೋಬೇಡಿ. ಓಕೆ ಓಕೆ. 9ನೇ ಪ್ರಶ್ನೆ ನಿಮ್ ಉತ್ತರ. ಸರಿಯಾದ ಉತ್ತರ ಏನಿದೆ? ಹಿಮ್ಮರಳುವಿಕೆ ಯಾಕೆ ಉಂಟಾಗುತ್ತೆ? ಎಕ್ಸಾಕ್ಟ್ಲಿ, ವೆರಿ ಗುಡ್. ಆಪ್ಷನ್ ನಂಬರ್ 4 ಅಂತ ಏನ್ ಹೇಳಿದ್ರೆ ಎಲ್ರು ಕೂಡ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇದ್ದೀರಾ. ಸೊ ಮಂಜುಳಾ ಆಗಿರ್ಬೋದು, ವಿದ್ಯಾಶ್ರೀ, ಸವಿತಾ ಮೇಡಮ್, ಎಲ್ರು ಒಬ್ರಲ್ಲ, ಸುಮಾರು ಜನ ಹೆಸರು ಫಾಸ್ಟ್ ಆಗಿ ಹೋಗ್ತಾ ಇದಾವೆ. ಅವಧಾನ, ಏಕಾಗ್ರತೆ, ಅರ್ಥಗ್ರಹಣ ಇಲ್ದೇ ಇರೋದು. ಸುಮ್ನೆ ಏನೋ ಓದ್ಬೇಕಲ್ಲ ಅಂತೇಳಿ ಓದಿದ್ರೆ ಯಾವ ಓದು ಕೂಡ ಏನಾಗಲ್ಲ, ಸ್ಪಷ್ಟವಾಗಿ ಅರ್ಥ ಆಗಲ್ಲ. ಹೌದೇನ್ರಿ? ನೆಕ್ಸ್ಟ್, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡು ಬರುವಂತ ದೋಷಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಕೈಗೊಳ್ಳುವಂತಹ ಬೋಧನೆಯನ್ನ ನಾವೇನಂತ ಕರಿತೀವಿ? ಸೂಕ್ಷ್ಮ ಬೋಧನೆ, ಅನುಸರಣ ಬೋಧನೆ, ಪರಿಹಾರ ಬೋಧನೆ, ಕಾರ್ಯಾಚರಣೆ ಬೋಧನೆ ಅಂತ ಕರಿತಾ ಇದ್ವಿ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡು ಬರುವಂತಹ ದೋಷಗಳನ್ನ ನಿವಾರಣೆ ಮಾಡ್ಬೇಕು ಅಂತಂದ್ರೆ ಎಂತಹ ಒಂದು ಬೋಧನೆ? ಅಮ್ರೀನ್ ಅವ್ರೆ, ತಗೊಂಡಿದ್ದೀನಲ್ಲಮ್ಮ ಹೆಸರು. ಏನ್ ಮಾಡ್ತೀರಾ ಹೆಸರು ತಗೊಂಡಲ್ವಾ? ಕ್ಲಾಸ್ ಇಂಪಾರ್ಟೆಂಟ್, ಕ್ಲಾಸ್ ಕಡೆ ಗಮನ ಕೊಡಿ. ಬೇಗ ಮುಗಿಸ್ಕೊಂಡು ಆರಾಮಾಗಿ ನಿದ್ದೆ ಮಾಡೋಂತ್ರಿ. ಪರಿಹಾರ ಬೋಧನೆ. ಎಕ್ಸಾಕ್ಟ್ಲಿ, ನಿಮ್ ಉತ್ತರ ಸರಿಯಾಗಿದೆ. ಅವ್ರಲ್ಲಿ ಏನಾರ ದೋಷ ಕಂಡು ಬಂತು ಅಂದ್ರೆ ಅದನ್ನ ಪರಿಹಾರ ಮಾಡೋದಕ್ಕೋಸ್ಕರ ಪರಿಹಾರ ಬೋಧನೆ ಮಾಡ್ತಾರೆ. ಅಶೋಕನ ಕಾಲದ ಬ್ರಾಹ್ಮಿ ಲಿಪಿ, ಕದಂಬರ ಗತವೈಭವ, ರಾಮಾಯಣದ ಕಥೆಗಳು ಮೂರ್ತ ರೂಪದಿಂದ ಶಾಶ್ವತವಾಗಿ ತಿಳಿತಾ ಇರೋದು ಹೇಗೆ? ವಿಷಯ ಸಂಗ್ರಹಣೆಯಿಂದ, ವಿಷಯ ಬರವಣಿಗೆಯಿಂದ, ವಿಷಯ ಓದುಗಾರಿಕೆಯಿಂದ, ವಿಷಯ ಮಾತುಗಾರಿಕೆಯಿಂದ ಅಂತ ಇದೆ. ನೋಡಿ, ವಿಷಯ ಬರವಣಿಗೆಯಿಂದ, ಓದುಗಾರಿಕೆಯಿಂದ ಅಲ್ವಾ? ಇನ್ನೊಂದೇನಪ್ಪಾ ಅಂತಂದ್ರೆ ಮಾತುಗಾರಿಕೆಯಿಂದ ಅಂತ ಇದೆ. ಹಾಗಾದ್ರೆ ಈ 4ರಲ್ಲಿ ಸರಿಯಾದಂತ ಉತ್ತರ ಯಾವುದು? ಬೇಗ ಬರ್ಲಿ ಉತ್ತರ. ಅಶೋಕನ್ ಕಾಲದ ಬ್ರಾಹ್ಮಿ ಲಿಪಿ, ಅವರ ಕದಂಬರ ಗತವೈಭವ, ಕಥೆಗಳು ಇವೆಲ್ಲವೂ ಕೂಡ ಮೂರ್ತ ರೂಪ, ಅಂದ್ರೆ ನಮ್ ಕಣ್ಣಿಗೆ ಕಾಣೋ ರೂಪದಲ್ಲಿ ಶಾಶ್ವತವಾಗಿ ತಿಳಿತಾ ಇರುವಂತದ್ದು ಯಾವ ರೂಪದಿಂದ ಅಂತಂದ್ರೆ ಎಕ್ಸಾಕ್ಟ್ಲಿ ವಿಷಯಗಳನ್ನ ಬರ್ದಿಟ್ಟಿದ್ದಾರೆ, ಸಾಹಿತ್ಯಿಕ ಆಧಾರಗಳಿದೆ. ಸೊ ಅವುಗಳ ಮೂಲಕ ನಾವಿವತ್ತು ಶಾಶ್ವತ ರೂಪದಲ್ಲಿ ಕಾಣ್ತಾ ಇದೀವಿ ಅಲ್ವೇನ್ರಿ? ವೆರಿ ಗುಡ್. ಬೋಧನೆ ಮತ್ತು ಕಲಿಕೆಯ ಪ್ರತಿಯೊಂದು ಹಂತದಲ್ಲಿ ಪ್ರತಿಕ್ರಿಯೆಗಳನ್ನ ಸ್ವೀಕರಿಸುತ್ತಾ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಸದಾ ಎಚ್ಚರಿಕೆಯಿಂದ ಇರುವಂತ ಮೌಲ್ಯಮಾಪನವನ್ನ ಏನಂತ ಕರೀತಾರೆ? ವಿಕಸನಶೀಲ ಮೌಲ್ಯಮಾಪನ, ಸಮಗ್ರ ಮೌಲ್ಯಮಾಪನ, ನಿರಂತರ ಮೌಲ್ಯಮಾಪನ, ವ್ಯಕ್ತಿನಿಷ್ಠ ಮೌಲ್ಯಮಾಪನ ಅಂತ ಇದೆ. ಎಸ್, 1000ಗೆ ಇನ್ನು 100 ಬಾಕಿ ಇದೆ.
ಬಾಕಿ ಮಾಡ್ತೀರಾ? ಫಿಲ್ ಮಾಡ್ತೀರಾ ಬಾಕಿನ? ಎಸ್ ಮೇಡಮ್, ಮಾಡ್ತೀವಿ. ಹ್ಮ್, ಎಕ್ಸಾಕ್ಟ್ಲಿ ನಿಮ್ ಉತ್ತರ ಸರಿಯಾಗಿದೆ. ನಿರಂತರ ಮೌಲ್ಯಮಾಪನ ಇದಕ್ಕೆ ಸರಿಯಾದಂತ ಉತ್ತರ. ವೆರಿ ಗುಡ್. ಒಂದು ನಿರ್ದಿಷ್ಟ ತರಗತಿಯ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಉದ್ದೇಶಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ವಿಷಯಗಳನ್ನ ಅರ್ಥಬದ್ಧವಾಗಿ, ವ್ಯವಸ್ಥಿತವಾಗಿ, ತಾರ್ಕಿಕವಾಗಿ ಜೋಡಿಸಿ ಪರಿಣಿತರು ಎಚ್ಚರಿಕೆಯಿಂದ ತಯಾರಿ ಮಾಡಿರುವಂತಹ ಪುಸ್ತಕ ಯಾವುದು? ಇಲ್ಲಿ ನಿರ್ದಿಷ್ಟ ತರಗತಿ ಇದೆ, ಆ ನಿರ್ದಿಷ್ಟ ತರಗತಿ ವಿದ್ಯಾರ್ಥಿಗಳಿಗೆ ಕೊಡ್ಬೇಕಾಗಿದೆ, ನಿರ್ದಿಷ್ಟ ಉದ್ದೇಶಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ವಿಷಯಗಳನ್ನ ಅರ್ಥಬದ್ಧವಾಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ಈ ಪುಸ್ತಕ ಅತಿ ಶ್ರೇಷ್ಠ, ತಾರ್ಕಿಕವಾಗಿ, ವ್ಯವಸ್ಥಿತವಾಗಿ ಜೋಡಿಸಿ ಪರಿಣಿತರು ಏನ್ ಮಾಡ್ತಾರೆ, ಎಚ್ಚರಿಕೆಯಿಂದ ತಯಾರಿ ಮಾಡಿರ್ತಾರೆ. ಅಂತ ಪುಸ್ತಕವನ್ನ ನಾವು ಸಂಪನ್ಮೂಲ ಪುಸ್ತಕ, ಅಭ್ಯಾಸ ಪುಸ್ತಕ, ಸಂಶೋಧನಾ ಪುಸ್ತಕ, ಪಠ್ಯ ಪುಸ್ತಕ, ಈ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ? ಎಸ್, ವೆರಿ ಗುಡ್. ಆಪ್ಷನ್ ನಂಬರ್ 2 ಮೇಡಮ್, 3 ಮೇಡಮ್ ಅಂತ ಹೇಳ್ತಾರೆ. ಯಾವ್ದು ಇಲ್ಲಿ ಸರಿಯಾದ ಉತ್ತರ ಹಾಗಾದ್ರೆ? ಎಕ್ಸಾಕ್ಟ್ಲಿ ಆಪ್ಷನ್ ನಂಬರ್ 4 ಪಠ್ಯ ಪುಸ್ತಕ ರೀ ಇದು. ನಮ್ಗೆ ಇವೆಲ್ಲ ಬೇಡ, ಮಕ್ಳಿಗೆಲ್ಲ ತಿಳಿಸ್ಕೊಡಕ್ ನಮ್ಗೆಲ್ಲ ಅವಶ್ಯಕತೆ ಇಲ್ಲ. ನಮಗ್ ಬೇಕಾಗಿರೋದು ಪಠ್ಯ ಪುಸ್ತಕ. ಟೆಕ್ಸ್ಟ್ ಬುಕ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಕುವೆಂಪುರವರ ಬಾಲ್ಯ ಜೀವನ ಮತ್ತು ಸಾಧನೆಗಳನ್ನ ವಿಡಿಯೋ ತೋರಿಸಿ ಮಹತ್ವ ಹೇಳುವಂತದ್ದು ಬೋಧನೋಪಕರಣಗಳಿಗೆ ಉದಾಹರಣೆಯಾಗಿದೆ. ಯಾವ ಬೋಧನೋಪಕರಣಗಳಿಗೆ ಉದಾಹರಣೆ ಹಾಗಾದ್ರೆ? ಶ್ರವಣ ಉಪಕರಣಗಳು, ದೃಕ್ಶ್ರವಣ ಉಪಕರಣಗಳು, ದೃಕ್ ಉಪಕರಣಗಳು, ಮತ್ತೆ ಗ್ರಾಮಫೋನ್ಸ್ ಅಂತ ಇದೆ. ಮಕ್ಕಳಿಗೆ ನಾವೇನ್ ಮಾಡ್ತಾ ಇದೀವಿ, ಕುವೆಂಪುರವರ ಜೀವನವನ್ನ, ಅವರ ಮಾಡಿದಂತ ಸಾಧನೆಗಳನ್ನ ವಿಡಿಯೋ ಮೂಲಕ ತೋರಿಸಿ ಅದ್ರ ಮಹತ್ವವನ್ನ ತಿಳಿಸ್ಕೊಡ್ತಾ ಇದೀವಿ ಅಂತಂದ್ರೆ ಯಾವ ಉಪಕರಣಗಳು ನಮಗೆ ಸಹಾಯ ಮಾಡುತ್ತೆ? ಯಾವ ಉಪಕರಣಗಳು ಸಹಾಯ ಮಾಡುತ್ತಮ್ಮ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಏನ್ ಸ್ಪೀಡ್ ರೀ! ಹಾ, ವೆರಿ ಗುಡ್, ವೆರಿ ಗುಡ್. ತುಂಬಾ ಕರೆಕ್ಟ್ ಆಗಿ ಉತ್ತರವನ್ನ ಕೊಡೋ ಪ್ರಯತ್ನದಲ್ಲಿ ಇದ್ದೀರಾ ಎಲ್ರು ಕೂಡ. ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಿ, ದೃಕ್ಶ್ರವಣ ಉಪಕರಣಗಳನ್ನ ಬಳಕೆ ಮಾಡ್ತೀವಿ. ಏನ್ ಬಳಕೆ ಮಾಡ್ತೀವಿ? ದೃಕ್ಶ್ರವಣ ಉಪಕರಣಗಳನ್ನ ಬಳಕೆ ಮಾಡ್ತೀವಿ. ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ ಹೋಗೋಣ. ವಿದ್ಯಾರ್ಥಿಗಳ ಸಾಧನೆಗಳನ್ನ ನಿರಂತರ ಮೌಲ್ಯಮಾಪನದ ಮೂಲಕ ಅಳಿತಕ್ಕಂತ ಪರೀಕ್ಷೆಗಳನ್ನ ಶೈಕ್ಷಣಿಕವಾಗಿ ನಾವೇನಂತ ಕರಿತೀವಿ? ಅರ್ಧವಾರ್ಷಿಕ ಪರೀಕ್ಷೆನ, ವಾರ್ಷಿಕ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ಘಟಕ ಪರೀಕ್ಷೆ. ಹಾ, ಎಂತ ಪರೀಕ್ಷೆ ಅಂತ ಕರಿತೀವಿ? ಆಯ್ತಾ? 1000ಕ್ಕೆ ನೋಡುವ. ಇಲ್ಲ, ಆಗಲ್ಲ. ಇರ್ಲಿ, ಪರವಾಗಿಲ್ಲ. ಘಟಕ ಪರೀಕ್ಷೆ ಇದಕ್ಕೆ ಸರಿಯಾದಂತ ಉತ್ತರ. ಇದು ಘಟಕ ಪರೀಕ್ಷೆ ಮೂಲಕ ಏನ್ ಮಾಡ್ತೀವಿ ಅಂತಂದ್ರೆ ಓಕೆ ಓಕೆ, ಊಟ ಮಾಡಿ ಗಟ್ಟಿ ನಿಂತಿದಾರಂತೆ ಗಾಯತ್ರಿ ಮೇಡಮ್ ಅವರು. ಆಲ್ಮೋಸ್ಟ್ ಎಲ್ರು ಕೂಡ ತುಂಬಾ ಸ್ಟ್ರಾಂಗ್ ಇದ್ರ, ನಿಜವಾಗ್ಲೂ ಹೇಳ್ತೀನಲ್ಲ. ಯಾಕೆಂತಂದ್ರೆ ಬೆಳಗಾದ್ರೆ ನಮ್ಗೇನ್ ಮಾಡಿಡೋರು ಯಾರು ಇಲ್ಲ, ಮಾಡಿಡೋರು ಯಾರು ಇಲ್ಲ. ನಾವೇನೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ನಮ್ಮ ಕೆಲ್ಸಗಳಿಗೆ ನಾವೇ ಹೊರಡ್ಬೇಕಾಗತ್ತೆ. ನಾಳೆ ಬೇರೆ ಸೋಮವಾರ. ಸೋಮವಾರ ಇಲ್ಲದೆ ಇರುವಂತ ಕೆಲಸಗಳನ್ನ ತಲೆ ಮೇಲೆ ಹಾಕೊಂಡು ನಾವು ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ಇಷ್ಟು ಪೇಶನ್ಸ್ ಇಂದ ಇಲ್ಲಿವರೆಗೂ ಕೂಡ ಮೇಡಮ್ ಒಂದ್ ಮಾತು ಹೇಳಿದಾರೆ ಅನ್ನೋ ಉದ್ದೇಶಕ್ಕೋಸ್ಕರ 12 o'clock ತನಕ ನನ್ ಜೊತೆ ಇದ್ದೀರಾ. ಹೋಪ್ಸೋ ನೀವೆಲ್ಲ ನನ್ಕಿಂತನೂ ಕೂಡ ರಿಯಲಿ ಗ್ರೇಟ್. ಇಷ್ಟು ಪೇಶನ್ಸ್ ಇಂದ ನಿಧಾನವಾಗಿ ಸ್ಟಡೀಸ್ ಮಾಡ್ಕೊಂತ ಸೊ ನಿಮ್ಮ ಲೈಫ್ ಅನ್ನ ನೀವು ಜಾಗೃತಗೊಳಿಸ್ಬೇಕು ಅನ್ನೋದು ನಿಮ್ ತಲೆಯಲ್ಲಿ ಬಂದಿದೆ. ಹೋಪ್ಸೋ ಅದು ವರ್ಷ ಪೂರ್ತಿ ಇರ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ ಎಕ್ಸಾಮ್ ನಿಯರ್ ಬಂದಾಗ್ಲೇ ನಾವು ಓದ್ತೀವಿ ಅಂತಂದ್ರೆ ಎಲ್ಲವನ್ನ ಕವರ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ. ಆದಷ್ಟು ನೀವೇನ್ ಮಾಡಿ ಅಂತಂದ್ರೆ ವರ್ಷ ಪೂರ್ತಿ ಇಯರ್ ಪ್ಲಾನ್ ಅನ್ನ ಹಾಕೊಂಡು ಇಯರ್ ಪ್ಲಾನ್ ಪ್ರಕಾರ ವರ್ಕ್ ಮಾಡಿ. ಮಕ್ಳಿಗೆ ಹೆಂಗೆ ನಾವು ಇಯರ್ ವೈಸ್ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ, ಇಯರ್ ಒಂದು ಹೋಲ್ ಇಯರ್ ಅಲ್ಲಿ ಅವ್ರಿಗೆ ನಾವು ಪ್ರಿಪರೇಷನ್ಸ್ ಅನ್ನ ಮಾಡಿಸ್ತೀವಿ. ಅದೇ ತರನೇ ನೀವು ಒಂದು ಇಯರ್ ಪ್ಲಾನ್, ಈ ವರ್ಷದಲ್ಲಿ ನಾನು ಇದನ್ನ ಮಾಡ್ಲೇಬೇಕು ಅಂತ ಒಂದು ಇಯರ್ ಪ್ಲಾನಿಂಗ್ ಅನ್ನ ಹಾಕೊಳ್ಳಿ. ಈಗ ಮುಗೀತು, TT ಎಕ್ಸಾಮ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮುಗ್ದಿದ್ದು ಮುಗೀತು, ಅದರ ಚಾಪ್ಟರ್ ಕ್ಲೋಸ್ ಅಂತ ಅನ್ಕೋಬೇಕು. ಮುಂದೆ ಬರುವಂತ ವಿಚಾರಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್.
ಲೈಫ್ ಅನ್ನೋದು ಯಾವ ತಿರು ಬೇಕಾದ್ರೆ ತಗೊಳ್ಬಹುದು, ಯಾವಾಗ ಬೇಕಾದ್ರೂ ನಮ್ಮನ್ನ ಒಂಟಿ ಲೈಫ್ ಅನ್ನಾಗಿ ಕ್ರಿಯೇಟ್ ಮಾಡ್ಬೋದು. ನಾವ್ ಯಾವಾಗ ಬೇಕಾದ್ರೂ ಒಂಟಿ ಆಗ್ಬೋದು, ಯಾವಾಗ ಬೇಕಾದ್ರೆ ಜಂಟಿ ಆಗ್ಬೋದು. ಲೈಫೇ ಹಂಗೆ. ಈಗಿನ ಪ್ರಸ್ತುತ ಕಾಲನೇ ಹಾಗಿದೆ. ಯಾರು ಈಗಿದ್ದವ್ರು ನಾಳೆ ಇರಲ್ಲ, ನಾಳೆ ಇದ್ದವ್ರು ನಾಡಿದ್ದಿರಲ್ಲ. ಅಂತಹ ಲೈಫ್ ಅಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬದುಕ್ಬೇಕಪ್ಪ ಅಂತಂದ್ರೆ ಏನಾದ್ರೂ ಒಂದ್ ಸಾಧನೆ ಆಗ್ಬೇಕು. ನಾವ್ ಅಂದುಕೊಂಡಂಗೆ ರಾಯಲ್ ಲೈಫ್ ಲೀಡ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದನ್ನ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಸ್ಟಡೀಸ್ ಮಾಡ್ಲೇಬೇಕಾಗತ್ತೆ. ಆದಷ್ಟು ಆ ಒಂದು ಪ್ರಯತ್ನವನ್ನ ಪ್ರತಿಯೊಬ್ರು ಮಾಡಿ. ಪ್ರತಿಯೊಬ್ರಿಗೂ ಹೇಳೋದಷ್ಟೇ, ಎಲ್ರು ನನ್ನ ವಿದ್ಯಾರ್ಥಿಗಳೇ, ಎಲ್ರು ಕೂಡ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಎಲ್ಲರ ಬದುಕಲ್ಲೂ ಕೂಡ ಒಂದು ದಿವ್ಯ ಜ್ಯೋತಿ ಬೆಳಗ್ಲಿ ಅನ್ನೋದೇ ನಮ್ಮ ಆಸೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಸಲ TET ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಮುಗೀತು. ಎಷ್ಟಾಗತ್ತೆ ಅಷ್ಟು ಓದ್ಕೊಂಡು ಎಕ್ಸಾಮ್ ಬರ್ದ್ ಬರ್ರಿ. ಟೆನ್ಷನ್ ತಗೋಬೇಡಿ, BP ಹೈ ಮಾಡ್ಕೋಬೇಡಿ, ಹುಷಾರಿಲ್ದಂಗ್ ಮಲಗ್ಬೇಡಿ, ನಿದ್ದೆ ಮಾಡ್ಕೊಳ್ಳಿ. ಓಕೆ, ಹಾಗಾಗಿ ಹೆಚ್ಚು ನೀವು ವರಿ ಮಾಡ್ಕೋಬೇಡಿ. ಟೆನ್ಷನ್ ತಗೊಂಡ್ರೆ ಇಲ್ದೇ ಇರುವಂತ ಕಾಯಿಲೆಗಳು ನಿಮ್ಮೊಳಗ್ ಬರುತ್ತೆ. ಹಾಗಾಗಿ ಆಗತ್ತೆ. ನೆಕ್ಸ್ಟ್ ಇಯರ್ಗೆ ಆದ್ರೂ ನೀವೇನ್ ಮಾಡಿ, ಇಯರ್ ಪ್ಲಾನ್ ಹಾಕೊಳ್ಳಿ. ಒಂದ್ ವರ್ಷಕ್ಕೆ ನಾನು ಏನೆಲ್ಲ ಕವರ್ ಮಾಡ್ಕೋಬೇಕು ಅನ್ನೋದನ್ನ ಬಂಡಲ್ ಆಫ್ ಯೋಜನೆಗಳನ್ನ ಹಾಕೊಳ್ಳಿ. ರಿಯಲಿ ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಆಗೇ ಆಗ್ತೀರ. 100% ನಾನು ಅಶ್ಯೂರೆನ್ಸ್ ನಿಮಗೆ ಕೊಡ್ತೀನಿ, ಸಕ್ಸಸ್ ಆಗೇ ಆಗ್ತೀರ. ಹಾಗಾಗಿ ನಾವು ಹೆಲ್ಪ್ ಮಾಡ್ತೀವಮ್ಮ, ಖಂಡಿತ. ನಾನು ಇಯರ್ಲಿ ನಿಮಗೆ ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತೀನಿ. ನಾವ್ ಯಾವತ್ತು ಸುಮ್ ಕೂತಿದ್ದೇ ಇಲ್ಲ. ನೋಡಿ, ಚಾನಲ್ ಓಪನ್ ಮಾಡಿ. ಯಾವತ್ತು ಸುಮ್ ಕೂಡ ಮನ್ಸು ಕೂಡ ನಮಗಿಲ್ಲ. ಎಷ್ಟೇ ಬಂದ್ರು, ಎಷ್ಟೇ ನಾವ್ ಕಳ್ಕೊಂಡ್ರು, ಎಷ್ಟೇ ನಾವ್ ಪಡ್ಕೊಂಡ್ರು ಕೂಡ ನಮಗ್ ನೀವ್ ಬೇಕೇ ಬೇಕು. ಯಾಕೆಂದ್ರೆ ನಿಮ್ಮಿಂದ ನಾವು, ನನ್ನಿಂದ ನೀವಲ್ಲ, ನಿಮ್ಮಿಂದ ನಾವ್ ಇವತ್ತು ಇದೀವಿ ಇಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ, ರಾಮನ್ ಟ್ಯುಟೋರಿಯಲ್. ಅದ್ರಲ್ಲೂ ಕೂಡ ನಮ್ಮ ಟೀಮ್ ನಿಮ್ ಮುಂದಿದೆ ಅಂತ ಅಂದ್ರೆ ಅದಕ್ ನೀವೇನೇ ಕಾರಣ. ನೀವ್ ಕೊಟ್ಟಂತ ಪ್ರೋತ್ಸಾಹ ಆಗಿರ್ಬೋದು, ನೀವು ನಮ್ಮನ್ನ ಇಲ್ಲಿವರೆಗೂ ಬೆಳೆಸಿ ಎಷ್ಟೇ 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 ಎಂತ ಪರಿಸ್ಥಿತಿಯಲ್ಲೂ ಕೂಡ ಯಾವತ್ತಿಗೂ ನಮ್ ಕೈಯನ್ನ ಬಿಡ್ಲಾರ್ದಂಗೆ ಇಲ್ಲಿವರೆಗೂ ಕೂಡ ನಡ್ಸ್ಕೊಂಡ್ ಬಂದಿದ್ದೀರಾ. ಅದು ನೀವೇನೇ ಕಾರಣ. ನಿಮ್ಗೆ ಎಲ್ಲಾನು ಕೂಡ ಕ್ರೆಡಿಟ್ ಹೋಗ್ಬೇಕಾಗಿರೋದು. ನಮ್ಮ ಒಂದು ಸ್ಪೋರ್ಟಿವ್ ಆಗಿರ್ಬೋದು, ಸ್ಪಿರಿಟ್ ಆಗಿರ್ಬೋದು, ಆಮೇಲೆ ನಮ್ಮ ಒಂದು ಸ್ಫೂರ್ತಿ ಆಗಿರ್ಬೋದು. ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗದು ಸ್ಫೂರ್ತಿನೇ ನೀವು ಅಲ್ವಾ. ನೀವ್ ಇದೀರಾ ಕೇಳೋರು, ನಮ್ಮ ಮೇಲೆ ಅಷ್ಟೊಂದು ಅಭಿಮಾನವನ್ನ ಇಟ್ಟಿದ್ದೀರಾ. ನಾವೇನೋ ಒಂದ್ ಮಾಡ್ತೀವಿ ಅಂತ ವೇಟ್ ಮಾಡ್ತಿರ್ತೀರಾ. ಯಾರದ್ದೇ ನ್ಯೂಸ್ ಬಂದ್ರು ಕೂಡ ರಾಮನ್ ಟ್ಯುಟೋರಿಯಲ್ ಮೇಲೆ ಬರೋವರೆಗೂ ಕೂಡ ವೇಟ್ ಮಾಡ್ತೀರಾ. ಇಂಥದ್ದೊಂದು ದೊಡ್ಡ ಬಹುಮಾನ ನಮಗ್ ಸಿಕ್ಕಿದೆ ಅನ್ನೋದು ನಮಗೆ ತುಂಬಾ ತೃಪ್ತಿ ಇದೆ. ಜೀವನದಲ್ಲಿ ಎಷ್ಟೋ ಕಳ್ಕೊಂಡಿರ್ತೀವಿ, ಎಷ್ಟೋ ಪಡ್ಕೊಂಡಿರ್ತೀವಿ. ಆದ್ರೆ ಪಡ್ಕೊಂಡಿರೋದನ್ನ ನಾವ್ ಯಾವತ್ತೂ ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರಬಾರ್ದು ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ಪರ್ಸನಲಿ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಪ್ರತಿಯೊಬ್ರು ಕೂಡ ಜೀವನದಲ್ಲಿ ಯಶಸ್ಸನ್ನ ಕಾಣ್ಬೇಕು. ಆ ಯಶಸ್ಸಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ರಯತ್ನವನ್ನ ನಾವು ಮಾಡೋಣ. ಲೈಫ್ ಅನ್ನೋದು ತುಂಬಾ ಶಾರ್ಟ್. ಆ ಶಾರ್ಟ್ ಲೈಫ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ವರ್ಕ್ ಮಾಡಿ. ಜೀವನ ಹೀಗೆ ಇರಲ್ಲ, ಅನೇಕ ತಿರುವುಗಳನ್ನ ತೆಗೆದುಕೊಳ್ತಾ ಇರತ್ತೆ. ಆ ಎಲ್ಲಾ ತಿರುವುಗಳನ್ನ ಎದುರಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಕ್ಲಾಸ್ ಅನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ಇಲ್ಲಿನ ಸುಮಾರು ಕ್ಲಾಸ್ ಅನ್ನ ಹೇಳ್ಬೇಕಾಗಿತ್ತು. ವಿರುದ್ಧ ಪದಗಳಿತ್ತು, ಸಮಾನಾರ್ಥಕ ಪದಗಳಿತ್ತು. ಬಟ್ ಬೇಡ, ಓವರ್ ಟೈಮ್ ಆದ್ರೂ ಕೂಡ ನಿಮಗೆ ನಾನ್ ತೊಂದ್ರೆ ಕೊಟ್ಟಂಗಾಗತ್ತೆ. ನಾನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಕವರ್ ಮಾಡ್ಕೊಡ್ತೀನಿ. ಓಕೆ, ಈ ಕ್ಲಾಸ್ ನ ಅನಿಸಿಕೆ ಅಭಿಪ್ರಾಯಗಳನ್ನ ನಾನು ಹೇಳಿದ ರೀತಿ ಕಮೆಂಟ್ ಅಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿ. ನಿಮ್ ಒಂದೇ ಒಂದು ಕಮೆಂಟು ಎಷ್ಟೋ ವಿದ್ಯಾರ್ಥಿಗಳ ಜೀವನವನ್ನ ಬೆಳಗುತ್ತೆ. ಹಾಗಾಗಿ ಗೈಸ್, ಇವತ್ತಿನ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು. ಇಷ್ಟ ಆಗದೆ ಇರೋರು ಡಿಸ್ಲೈಕ್ ಮಾಡಿ ಆರಾಮ್ ನಿದ್ದೆ ಮಾಡ್ಬೋದು. ಸೊ ಇರ್ತಾರೆ ಲೈಕ್ಸು ಡಿಸ್ಲೈಕ್ಸ್ ಎಲ್ಲ ಜೀವನದಲ್ಲಿ ಕಾಮನ್. ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಬಾರ್ದು. ನಾನ್ ಮಾಡೋ ಕೆಲಸ ನನಗೆ ತೃಪ್ತಿ ತಂದಿದೆನಾ, ಅದು ಇಂಪಾರ್ಟೆಂಟ್. ನನಗೆ ಕ್ಲಾಸ್ ನನ್ ತೃಪ್ತಿ ಇದೆ, ನಿಮ್ಗೂ ಕೂಡ ಖುಷಿ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ಈ ಕ್ಲಾಸ್ ಅನ್ನ ಇಲ್ಲಿ ಮುಗಿಸೋಣ. ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಮಾಡ್ತೀನಪ್ಪ, ಮಾಡ್ತೀನಿ. ಟೈಮ್ ಇಲ್ದೇ ಇರೋದಕ್ಕೆ ಮಾಡಕ್ ಆಗಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸ್ ನಾಳೆ ಶುರುವಾಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅನ್ಕೊಳ್ತೀನಿ. 11 ಕೊಟ್ಟಿದ್ದೆ, ಮೇ ಬಿ 11:30, 12 ಆಗ್ಬೋದು ಅಂತ ಅನ್ಕೊಂಡಿದೀನಿ. 12 ಗಂಟೆಗೆ ಒಂದು ಕ್ಲಾಸ್ ತೆಗೆದುಕೊಳ್ತೀನಿ ಮಧ್ಯಾಹ್ನ. ಅದನ್ ಬಿಟ್ರೆ ಟೈಮ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ತೀನಿ ಅಲ್ವಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಗುಡ್ ನೈಟ್ ಎವ್ರಿಬಡಿ. ಚೆನ್ನಾಗಿ ನಿದ್ದೆ ಮಾಡಿ, ಟೆನ್ಷನ್ ಬಿಡಿ. ಬೆಳಗ್ಗೆ ಮತ್ತೆ ನಮ್ಮ ಕಾರ್ಯಾಚರಣೆಗಳೆಲ್ಲ ಶುರುವಾಗ್ಲಿ. ಹೋಪ್ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂಡು ಇವತ್ತಿನ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.